ವೆಲ್ಕಮ್ ಬ್ಯಾಕ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೀವೇಜ್ನ ನೋಡೋಣ. ನೋಡಿ, ಈ ಚಾಪ್ಟರ್ ಅಲ್ಟಿಮೇಟ್ ಆ್ಯಂಡ್ ವೆರಿ 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 ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಈ ಚಾಪ್ಟರ್ ಬಂತಂದ್ರೆ ನಿಮಗೆ ಸ್ಯಾನಿಟರಿ ಇಂಜಿನಿಯರಿಂಗಿನ ಮುಂದೆ ಎಲ್ಲ ಚಾಪ್ಟರ್ಗಳು ಬರ್ತಾವೆ. ಈ ಚಾಪ್ಟರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಉಳಿತು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಮುಂದಿನ ಚಾಪ್ಟರ್ಗಳು ತಿಳ್ಕೊಳ್ಳೋದು ಭಾಳ ಟಫ್ ಆಗ್ತದೆ. ಅರ್ಥ? ದೇರ್ಫೋರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೀವೇಜ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ವಾಟರ್ ಸಪ್ಲೈ ಒಳಗೂ ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಾಟರ್, ಡ್ರಿಂಕಿಂಗ್ ವಾಟರ್ ಅದನ್ನು ಭಾಳ ಇಂಪಾರ್ಟೆಂಟ್. ಓಕೆ, ಇದು ಭಾಳ ಇಂಪಾರ್ಟೆಂಟ್. ನೋಡೋಣ. ಒಂದು ಸೀವೇಜ್ ಏನದಲ್ಲ, ಸೀವೇಜ್ ಅಂದರೆ ಏನಂತ ಹೇಳ್ತಿದ್ದು? ಸೀವೇಜ್ ಅಂದರೆ ಇದು ಡೊಮೆಸ್ಟಿಕ್ಕಿಂದ ಬರ್ತಕ್ಕಂಥದ್ದು ಮತ್ತು ಇಂಡಸ್ಟ್ರಿಯಿಂದ ವೇಸ್ಟ್ ಏನು ಬರ್ತದಲ್ಲ ಅದು. ಇದು ಎರಡು ಲಿಕ್ವಿಡ್ ಫಾರ್ಮ್ ಒಳಗೆ ಇರ್ತದೆ. ಲಿಕ್ವಿಡ್ ಫಾರ್ಮ್ ಒಳಗೆ ಇರ್ತದೆ. ಇನ್ನೊಂದು ಏನಪ್ಪ ಇದ್ರದ್ದು ಪ್ರಾಪರ್ಟಿ ಅಂದ್ರೆ 99.9% ವಾಟರ್ ಇರ್ತೈತೆ ಇದ್ರೊಳಗೆ. ಅಂದ್ರೆ ಉಳಿದಿದ್ದು ಏನಿರ್ತೈತೆ ಅಂದ್ರೆ ಸಾಲಿಡ್ಸ್ ಇರ್ತೈತೆ ಇದ್ರೊಳಗೆ. ಆ ಸಾಲಿಡ್ಸ್ ಯಾವ್ದಾರ ಫಾರ್ಮ್ ಒಳಗೆ ಇರ್ಬೋದು. ಇರ್ತದೆ 99% ಇಷ್ಟ. ಇದರೊಳಗಡೆ ಡೊಮೆಸ್ಟಿಕ್ಕು ಅದ, ಇಂಡಸ್ಟ್ರಿಯಲ್ ಅದ ಆದಮೇಲೆ ಇದರೊಳಗಡೆ ಫೌಲ್ ಇನ್ ನೇಚರ್ ಇರ್ತದೆ. ಫೌಲ್ ಅಂದರೆ ಸ್ಮೆಲ್, ಬ್ಯಾಡ್ ಸ್ಮೆಲ್ ಬರ್ತೈತೆ. ಬ್ಯಾಡ್ ಸ್ಮೆಲ್ ಬರ್ತೈತೆ. ಬ್ಯಾಡ್ ಸ್ಮೆಲ್ ಬರ್ತೈತೆ ಅಂದಮೇಲೆ ಇದರೊಳಗಡೆ ಏನೆಲ್ಲ ಒಂದಿಷ್ಟು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ಬೋದು, ಆಕ್ಸಿಜನ್ ಕಂಟೆಂಟ್ ಕಡಿಮೆ ಇರ್ಬೋದು, ಇಂಥವೆಲ್ಲ ಇಟ್ ಈಸ್ ವೇಸ್ಟ್ ಅಲ್ಲ, ಹೊಲಸಲ್ಲ ಇದು. ದೇರ್ಫೋರ್ ದಿಸ್ ಇಸ್ ಡೇಂಜರಸ್. ಇದನ್ನು ನೀವು ಡಿಸ್ಪೋಸ್ ಮಾಡ್ತೀನಿ ಅಂತಂದ್ರೆ ಎಲ್ಲಿಗೆ? ಈಗ ಒಂದು ರಿವರ್ ಇರ್ಬೋದು, ಆ ರಿವರಿಗೆ ಡಿಸ್ಪೋಸ್ ಮಾಡ್ಬೋದು, ಅಥವಾ ಒಂದು ಹೊಂಡ ತೋಡಿ ಹಾಕ್ಬೋದು. ಹೊಂಡ ತೋಡಿ ರಿವರಿಗೆ ಬಿಟ್ಟಾಗ ಏನಾಗ್ತದೆ, ರಿವರಲ್ಲಿ ಮೀನು ಗೀನು ಇರ್ತವಲ್ಲ ಸತ್ತು ಹೋಗ್ಬೋದು. ಹೌದಾ? ಬಿಕಾಸ್ ಹೊಲಸು ನೀರು ಬಂತು, ಆಕ್ಸಿಜನ್ ಕಡಿಮೆ ಆಯಿತು. ಅಥವಾ ಹೊಂಡದೊಳಗೆ ಹಾಕ್ತೀರಿ ಅಂತಂದ್ರೆ ಇದೆಲ್ಲ ಕೆಮಿಕಲ್ಸ್ ಇನ್ಫಿಲ್ಟ್ರೇಷನ್ ಆಗಿ ಈ ಭೂಮಿ ಏನು ಇಲ್ಲೇ ಬೋರ್ವೆಲ್ ಗಿರ್ವೆಲ್ ಹಾಕಿದವನಿಗೆ ಅಲ್ಲೆಲ್ಲ ಸೀವೇಜ್ ಬರೋಕ್ಕೆ ಶುರು ಆಗ್ಬೋದು. ಹಂಗಾಗಿ ಏನಂತಂದ್ರೆ ಡಿಸ್ಪೋಸಲ್ ಮಾಡಬೇಕಾದ್ರೆ ಐದರ್ ಇಟ್ ಇಸ್ ವೆಟ್ ಡಿಸ್ಪೋಸಲ್ ಆರ್ ಡ್ರೈ ಡಿಸ್ಪೋಸಲ್, ರಿವರ್ ಇರ್ಬೋದು, ಹೊಂಡ ಮಾಡಿ ಹಾಕ್ಬೋದು, ಏನಾರ ಡಿಸ್ಪೋಸ್ ಮಾಡಿರಿ. ಅದರೊಳಗಡೆ ನೀವೇನು ಮಾಡ್ಬೇಕಂದ್ರೆ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸನ್ನು ಅರ್ಥ ಮಾಡಿಕೊಂಡು ಆ ಕ್ಯಾರೆಕ್ಟರಿಸ್ಟಿಕ್ಸನ್ನು ಕಡಿಮೆ ಮಾಡಿ ಅದನ್ನ ಸ್ವಲ್ಪ ಪ್ಯೂರಿಫೈಡ್ ಮಾಡಿ ಅದನ್ನು ನೀವು ಡಿಸ್ಪೋಸ್ ಮಾಡಬೇಕು. ಮತ್ತು ಪ್ಯೂರಿಫೈ ಮಾಡಬೇಕು ಅಂತಂದ್ರೆ ನೀವೇನು ಮಾಡಬೇಕು, ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಯಿತಾ? ಅದೇ ಈ ಚಾಪ್ಟರ್ ಒಳಗೆ ಇರ್ತಕ್ಕಂಥದ್ದು. ಇಲ್ಲಿ ಒಂದು ವರ್ಡ್ ಬರ್ತದ, ಡಿಕಾಂಪೋಸಿಷನ್ ಅಂತೇಳಿ. ಡಿಕಂಪೋಸಿಷನ್ ಅಂತಂದ್ರೆ, ಕಾಂಪೋಸಿಷನ್ ಅಂದ್ರೆ ಗೊತ್ತಲ್ಲ? ಕಾಂಪೋಸಿಷನ್ ಅಂತಂದ್ರೆ ಎರಡು ಎಲಿಮೆಂಟ್ ಅಥವಾ ಎರಡು ಯಾವಾರ ಒಂದು ಕಾಂಪೌಂಡ್ಸನ್ನು ಕೂಡಿಸೋದು. ಕೂಡಿಸಿದಾಗ ಏನಾಗ್ತದೆ, ಕಾಂಪೌಂಡ್ ಆಗ್ತದೆ. ಕಾರ್ಬನ್ ಆಕ್ಸಿಜನ್ ಕೂಡಿಸಿದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ. ಹಂಗೆ ಇದು ಕಾಂಪೋಸ್ ಆಗ್ತದೆ. ಡಿಕಂಪೋಸ್ ಅಂದ್ರೆ ಇವನು ಅಗಲ ಮಾಡೋದು. ಹಂಗೆ ಇಲ್ಲಿ ಏನಿದೆ ಅಂದ್ರೆ ಇಲ್ಲಿ ಡಿಕಂಪೋಸಿಷನ್ ಆಫ್ ಸೀವೇಜ್ ಅಂತ. ಅದರೊಳಗಡೆ ಇರ್ತಕ್ಕಂಥ ಫೌಲಿಂಗ್, ಸ್ಮೆಲ್, ಬ್ಯಾಡ್ ಓಡರ್ ಅವೆಲ್ಲದನ್ನ ಏನು ಮಾಡಬೇಕು, ಸಪ್ರೇಟ್ ಮಾಡಿ ಅದನ್ನ ಕ್ಲೀನ್ ಮಾಡಬೇಕು. ಇದನ್ನು ಎರಡು ರೀತಿಯೊಳಗೆ ನಾವು ಮಾಡಬೇಕು. ಒಂದು ಆರೋಬಿಕ್ ಡಿಕಾಂಪೋಸಿಷನ್, ಇನ್ನೊಂದು ಆ್ಯರೋಬಿಕ್ ಡಿಕಂಪೋಸಿಷನ್ ಅಂತೇಳಿ. ಆರೋಬಿಕ್ ಡಿಕಂಪೋಸಿಷನ್ ಅಂತಂದ್ರೆ ಏರ್ನ ಯೂಸ್ ಮಾಡಿಕೊಂಡು, ಆ್ಯನರೋಬಿಕ್ ಅಂತಂದ್ರೆ ಏರ್ನ ಯೂಸ್ ಮಾಡಲಾರ್ದ. ಇಲ್ಲಿ ಏರ್ ಇನ್ ದ ಸೆನ್ಸ್ ಆಕ್ಸಿಜನ್. ಏರ್ ಅಂದ್ರೆ ಆಕ್ಸಿಜನ್. ಆಕ್ಸಿಜನನ್ನು ಯೂಸ್ ಮಾಡಿಕೊಂಡು ಡಿಕಂಪೋಸ್ ಮಾಡ್ತಿದ್ರಿ ಅಂದ್ರೆ ಅದಕ್ಕೆ ಆರೋಬಿಕ್ ಡಿಕಂಪೋಸಿಷನ್ ಅಂತಾರೆ. ಆಕ್ಸಿಜನನ್ನು ಯೂಸ್ ಮಾಡ್ಕೊಳ್ಳಾರ್ದೇ ನೀವೇನಾದರೂ ಡಿಕಂಪೋಸಿಷನ್ ಮಾಡೋಕೆ ನಿಮ್ಗೆ ಬರ್ತಿತ್ತಂದ್ರೆ ಅದು ಆ್ಯನರೋಬಿಕ್ ಡಿಕಂಪೋಸಿಷನ್ ಅಂತಾರೆ. ಆರೋಬಿಕ್ ಡಿಕಂಪೋಸಿಷನ್ ಮಾಡಿದ ಮೇಲೆ ಈಗ ಒಂದು ಸಗಣಿ ಅದ ಅಂತ ತಿಳ್ಕೊಡು, ಹೊಲಸದ ಅಂತ ತಿಳ್ಕೊಡು. ಈ ಹೊಲಸು ನಾವೇನು ಮಾಡ್ಬೇಕು, ಈಗ ಡಿಕಂಪೋಸಿಷನ್ ಮಾಡ್ತೀನಿ. ಡಿಕಂಪೋಸಿಷನ್ ಹೆಂಗೆ ಮಾಡ್ತೀನಿ, ಅದರೊಳಗಡೆ ಆಕ್ಸಿಜನ್ ಹಾಕಿ, ಆಕ್ಸಿಜನ್ ಊದಿ ಅದನ್ನ ಡಿಕಂಪೋಸ್ ಮಾಡಿದಾಗ ಎಂಡ್ ರಿಸಲ್ಟ್ಸ್ ಏನೇನು ಬರ್ಬೋದು ಅಂದರೆ CO2 ಬರ್ಬೋದು, ಅಥವಾ SO4 ಬರ್ಬೋದು, ಅಥವಾ NO3 ಬರ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಆಕ್ಸಿಜನ್ ಯೂಸ್ ಮಾಡ್ಕೊಂಡು ಡಿಕಂಪೋಸಿಷನ್ ಮಾಡಕತ್ತಿರಂದಮೇಲೆ ಎಂಡ್ ಪ್ರಾಡಕ್ಟ್ ಒಳಗೆ ಆಕ್ಸಿಜನ್ಸ್ ಅದ ನೋಡಿ. ಇದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅಂತಾರೆ, ಇದಕ್ಕೆ ಸಲ್ಫೇಟ್ ಅಂತಾರೆ, ಇದಕ್ಕೆ ನೈಟ್ರೇಟ್ ಅಂತಾರೆ. ಅರ್ಥಾಯ್ತಾ? ಇವೇನು ಎಂಡ್ ಪ್ರಾಡಕ್ಟ್ಸ್ ಹಿಂಗೆ ಬರ್ಬೋದು. ಹಂಗೆ ಆ್ಯನರೋಬಿಕ್ ಡಿಕಂಪೋಸಿಷನ್ ಏನಾದರೂ ಮಾಡಿದ್ರೆ ಇದರೊಳಗಡೆ ಅದೇ ಸಗಣಿಯನ್ನು ತೊಗೊಂಡು ಒಂದು ಸೆಪ್ಟಿಕ್ ಟ್ಯಾಂಕ್ ಒಳಗಡೆ ಫುಲ್ ಟೈಟಾಗಿಟ್ಟು ಅದನ್ನು ಡಿಕಂಪೋಸ್ ಮಾಡೋಕೆ ಏನಾರು ನಿಮಗೆ ಬರ್ತಿತ್ತಂದ್ರೆ ಅಂಥ ಟೈಮ್ನೊಳಗಡೆ ಅದರೊಳಗಡೆ ಎಂಡ್ ಪ್ರಾಡಕ್ಟ್ CO2 ಮತ್ತು H2S ಬರ್ತದೆ, ಪ್ಲಸ್ NH3 ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ. ಕಾರ್ಬನ್, ಸಲ್ಫೇಟ್ ಮತ್ತು ನೈಟ್ರೋಜನ್ ಇವು ಮೂರೂ ಇದ್ದವು ಅಂತಂದ್ರೆ ಅದು ಹೊಲಸು.
ಕಾರ್ಬನ್, ಸಲ್ಫೇಟ್, ನೈಟ್ರೋಜನ್, ಇವು ಮೂರು ಇದು ಒಂದು ಅದಕ್ಕೆ ಹೇಳಲ್ಲ. ನೈಟ್ರೋಜನ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್, ಸಲ್ಫೇಟ್ ಇನ್ಆರ್ಗ್ಯಾನಿಕ್ ಮ್ಯಾಟರ್, ಕಾರ್ಬನ್ ಹೈಡ್ರೋಕಾರ್ಬನ್ ಅವನ ಇವೆಲ್ಲ ಏನಂತಂದ್ರೆ ಅವು ಹಲಸಿದ್ದನ್ನು ಹೇಳ್ಕೊಡ್ತಾವೆ. ಕಾರ್ಬನ್, ಸಲ್ಫೇಟ್, ನೈಟ್ರೋಜನ್. ನೀವು ಆ್ಯರೋಬಿಕ್ ಮಾಡಿದ್ರಿ ಅಂದ್ರೆ ಆ ಕಾರ್ಬನ್ ಓ ಜೊತೆಗೆ ಹೊರಗೆ ಬಂದ್ಬಿಡ್ತಾ, ಈ ಎಸ್ ಸಲ್ಫೇಟ್ ಓ ಜೊತೆಗೆ ಹೊರಗೆ ಬಂದ್ಬಿಡ್ತಾ, ಈ ಎನ್ ಓ ಜೊತೆಗೆ ಹೊರಗೆ ಬಂದ್ಬಿಡ್ತದ, ಮುಗಿತು, ಡಿಕಂಪೋಸ್ ಆದ್ವಿಲ್ಲ. ಹಂಗೆ ಅದಕ್ಕೆ ನೀವು ಹೊಲಸು ಅಂತಂದ್ರೆ CNS ಅಂತ ಬರ್ಬಿಡ್ರಿ. CNS ಈಸ್ ಅ ಗಲೀಜ್. CNS ಈಸ್ ಅ ಗಲೀಜ್. ನಾವು ಹಂಗೆ ಇಲ್ಲೇನಾಗ್ತದೆ, ಈಗ ಅದೇ ಕಾರ್ಬನ್ ಓ ಜೊತೆಗೆ ಕೂಡಿ ಹೊರಗೆ ಬರ್ತದ, ಬಟ್ ಆ್ಯನಾರೋಬಿಕ್ ಐತಿ. ಹಂಗಾರೆ ಈ ಓ ಎಲ್ಲಿಂದ ಬಂತ್ರಿ ಅಂದ್ರೆ ಏನೋ ಒಳಗಡೆ ಏನರ ಒಂದಿಷ್ಟು ಡಿಸಾಲ್ವ್ಡ್ ಆಕ್ಸಿಜನ್ ಏನರ ಇತ್ತಂದ್ರೆ ಅದನ್ನ ತೊಗೊಂಡು ಹೊರಗೆ ಬಂದ್ಬಿಡ್ತದ. ಇದು ಎಸ್ ಏನೈತಲ್ಲ ಅದು ಹೈಡ್ರೋಜನ್ ಒಳಗಿತ್ತಂದ್ರೆ ಆ ಹೈಡ್ರೋಜನ್ ತೊಗೊಂಡು ಹೊರಗೆ ಬಂದ್ಬಿಡ್ತದ. ಈ ಅದ ಹೈಡ್ರೋಜನ್ ತೊಗೊಂಡು ನೈಟ್ರೋಜನನ್ನು ಹೊರಗೆ ಬಂದ್ಬಿಡ್ತದ. ಹಂಗೆ ಡಿಕಂಪೋಸಿಷನ್ ಆಗ್ತದೆ. ಆ್ಯರೋಬಿಕ್ ಮತ್ತು ಆ್ಯನಾರೋಬಿಕ್ ಡಿಕಂಪೋಸಿಷನ್ ಅದು ತಿಳಿದ. ನೆಕ್ಸ್ಟ್ ಹೋಗೋಣ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸನ್ನ ಅರ್ಥ ಮಾಡೋಣ. ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅರ್ಥ ಮಾಡ್ಕೋಬೇಕಾದ್ರೆ ಇದರಲ್ಲಿ 4 ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ತಾವೆ. ಒಂದು ಟರ್ಬಿಡಿಟಿ, ಎರಡನೇದು ಕಲರ್, ಮೂರನೇದು ಟೆಂಪ್ರೇಚರ್ ಅಲ್ಲ ಓಡರ್, ನಾಲ್ಕನೇದು ಟೆಂಪ್ರೇಚರ್. ಆಯ್ತಾ? ಈ ಟರ್ಬಿಡಿಟಿ ಅಂದಮೇಲೆ ಎಲ್ಲ ಸೀವೇಜ್ ಹೆಂಗಿರ್ತೈತಿ, ಟರ್ಬಿಡಾಗೆ ಇರ್ತೈತಿ. ಬಿಕಾಸ್ ಅದರೊಳಗೆ ಸಾಲಿಡ್ಸ್ ಇರ್ತಾವ, ಟರ್ಬಿಡ್ ಇದ್ದೇ ಇರ್ತದೆ. ಅದಕ್ಕೆ ನೀವು ಟರ್ಬಿಡಿಟಿ ಚೆಕ್ ಮಾಡಿ ಬಿಡೋ ಅವಶ್ಯಕತೆ ಏನು ಬೀಳಂಗಿಲ್ಲ. ಯಾಕಂದ್ರೆ ಅದನ್ನ ಕ್ಲೀನ್ ಮಾಡಿ ಅದನ್ನ ಬಿಡೋ ಅವಶ್ಯಕತೆ ಇಲ್ಲ. ಅದರೊಳಗೆ ಒಟ್ಟು ಏನು ನಮ್ಗೆ ಡಿಕಂಪೋಸ್ ಆಗಿರ್ಬೇಕು, ಅದರಿಂದ ಫಾಲ್ ಬರ್ತಿರಬಾರ್ದು. ಪ್ಲಸ್ ಅದು ಅದರೊಳಗೆ ಆಕ್ಸಿಜನ್ ಸ್ವಲ್ಪ ಚೆನ್ನಾಗಿರ್ಬೇಕು, ಅಂದ್ರೆ ಅಕ್ವಾಟಿಕ್ ಲೈಫ್ ಎಲ್ಲ ಬದುಕಿರ್ಬೇಕು. ಇಷ್ಟು ನೀವು ಟೇಕ್ ಕೇರ್ ಮಾಡ್ಕೊಂಡ್ಬಿಟ್ರೆ ನಡೀತು. ಆದ್ದರಿಂದ ಟರ್ಬಿಡಿಟಿನ ಸೀವೇಜ್ ಒಳಗೆ ಸ್ಟಡಿ ಮಾಡೋದು ಬೇಡ. ನಿಮಗೆ ಟರ್ಬಿಡಿಟಿ ಹೆಂಗೆ ಸ್ಟಡಿ ಮಾಡೋದು ಅಂತೇಳಿ ವಾಟರ್ ಸಪ್ಲೈ ಒಳಗಡೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದು. ನೆಕ್ಸ್ಟ್ ಕಲರ್ ಒಳಗೆ ಬಂದ್ರೆ ಇಲ್ಲೊಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಗ್ತದೆ. ಕಲರ್ ಇಂಡಿಕೇಟ್ಸ್ ಫ್ರೆಶ್ನೆಸ್ ಆಫ್ ದ ಸೀವೇಜ್. ಸೀವೇಜ್ ಎಷ್ಟು ಫ್ರೆಶ್ ಇತ್ತು ಅಂತೇಳಿ ಗೊತ್ತಾಕೈತಿ. ಅದಕ್ಕೆ 2 ಕಲರ್ ಒಳಗಡೆ ನಾವು ಏನು ಮಾಡ್ಬೋದು, ಸೀವೇಜನ್ನು ಅಬ್ಸರ್ವ್ ಮಾಡ್ಬೋದು. ಒಂದು ಯೆಲ್ಲೋ ಕಲರು, ಅಕಸ್ಮಾತಾಗಿ ಸೀವೇಜು ಯೆಲ್ಲೋ ಅಥವಾ ಗ್ರೇ ಕಲರ್ ಇತ್ತು ಅಂತ ತಿಳ್ಕೊಡ್ರಿ. ಯೆಲ್ಲೋ ಅಥವಾ ಗ್ರೇ ಕಲರ್ ಇತ್ತು, ಅಥವಾ ಲೈಟ್ ಬ್ರೌನ್ ಕಲರ್ ಇತ್ತು ಅಂತ ತಿಳ್ಕೊಡ್ರಿ. ಅವಾಗ ಅದು ಏನಂತಾರೆ, ಅದಕ್ಕೆ ಫ್ರೆಶ್ ಸೀವೇಜ್ ಅಂತ ಹೇಳ್ತಾರೆ. ಮುಂಜಾನೆ ಹೋಗಿರ್ತೀವಿ, ಮುಂಜಾನೆ ಹೋದಾಗ ಚೆಕ್ ಮಾಡಿರಿ, ಯೆಲ್ಲೋ ಗ್ರೇ ಮತ್ತು ಲೈಟ್ ಇರ್ತೈತೆ. ಅದು ಲೈಟ್ ಇತ್ತು ಅಂದ್ರೆ ಅದಕ್ಕೆ ಏನಂತಾರೆ, ಅದಕ್ಕೆ ಫ್ರೆಶ್ ಸೀವೇಜ್ ಅಂತ. ಅರ್ಥಾಯ್ತಾ? ಅದನ್ನು ಒಂದು ಸ್ವಲ್ಪ ದಿನ ಬಿಟ್ಬಿಟ್ರೆ ಏನಾಕೈತಿ, ಅದು ಎಲ್ಲರೂ ಒಂದು ಕಡೆ ಬಿಟ್ಟಾಗ ಏನಾಕೈತಿ, ಅದು ಬ್ಲ್ಯಾಕ್ ಆಕೈತಿ. ಯಾವುದು ಮುಂಜಾನೆ ಹೋಗಿದ್ದು ಬ್ಲ್ಯಾಕ್ ಆಕೈತಿ, ಅಥವಾ ಡಾರ್ಕ್ ಬ್ರೌನ್ ಆಕೈತಿ, ಡಾರ್ಕ್ ಬ್ರೌನ್ ಕಲರ್ ಆಗ್ತದೆ. ಅದಕ್ಕೆ ಏನಂತಾರೆ, ಇದಕ್ಕೆ ಸೆಪ್ಟಿಕ್ ಅಂತಾರೆ. ಸೆಪ್ಟಿಕ್ ಸೀವೇಜ್ ಅಂತಾರೆ, ಅಥವಾ ಸ್ಟೇಲ್ ಅಂತಾರೆ. ಸ್ಟೇಲ್ ಸೀವೇಜ್ ಅಂತಾರೆ. ಅರ್ಥಾಯ್ತಾ? ತಿಳಿತು? ಅಂದ್ರೆ ಈ ಕಲರ್ನ ನೋಡಿ ನೀವು ಕಂಡುಹಿಡ್ಕೋಬೋದು ಇದು ಫ್ರೆಶ್ ಇತ್ತೋ ಅಥವಾ ಓಕೆ ಡೋಂಟ್ ಇಮ್ಯಾಜಿನ್ ಅದು ಫ್ರೆಶ್ ಇತ್ತು ಅಥವಾ ಸೆಪ್ಟಿಕ್ ಇತ್ತು ಅಥವಾ ಸ್ಟೇಲ್ ಇತ್ತು ಅಂತ ಗೊತ್ತಾಗ್ತೈತಿ. ನೆಕ್ಸ್ಟ್ ಟೆಂಪ್ರೇಚರ್ ಹೆಂಗೆ ಅಂತಂದ್ರೆ, ದಿಸ್ ಟೆಂಪ್ರೇಚರ್ ನಾರ್ಮಲ್ ವಾಟರ್ಗಿಂತ ಸ್ವಲ್ಪ ಜಾಸ್ತಿ ಇರ್ತೈತಿ. ಯಾವುದಕ್ಕೆ? ಸೀವೇಜ್ ವಾಟ್ರಿಗೆ ಟೆಂಪ್ರೇಚರು ನಾರ್ಮಲ್ ವಾಟರ್ಗಿಂತ ಸ್ವಲ್ಪ ಜಾಸ್ತಿ ಇರ್ತೈತಿ. ಓಡರ್ನು ಬೇಡ, ಓಡರ್ ಮತ್ತು ಇಮ್ಯಾಜಿನೇಷನ್ ಮಾಡಿಕೊಂಡು ಮೂಗು ಹಿಡ್ಕೊಂಡು ಕುಂದ್ರಬೇಡ್ರಿ. ಹೌದಾ? ಓಡರ್ ಈಸ್ ಆಲ್ಸೋ ನಾಟ್ ದ್ಯಾಟ್ ಮಚ್ ರಿಕ್ವೈರ್ಡ್. ಟೆಂಪ್ರೇಚರು ನೆನ್ಪಿಟ್ಕೊಡ್ರಿ. ಟೆಂಪ್ರೇಚರ್ ಜಾಸ್ತಿ ಇತ್ತು ಅಂತಂದ್ರೆ ಅಲ್ಲಿ ಬಯೋಲಾಜಿಕಲ್ ಆ್ಯಕ್ಷನ್ಸ್ ಚೆನ್ನಾಗಿರ್ತಾವೆ, ಬಯೋಲಾಜಿಕಲ್ ಆ್ಯಕ್ಟಿವಿಟೀಸು ಚೆನ್ನಾಗಿರ್ತವೆ. ಬಯೋಲಾಜಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿರ್ತಂದ್ರೆ ಡಿಕಂಪೋಸಿಷನ್ ಚೆನ್ನಾಗಿರ್ತೈತೆ. ಅರ್ಥಾಯ್ತಾ? ಆಮೇಲೆ ಈ ಗ್ಯಾಸಸ್ ಇರ್ತಾವೆ ನೋಡ್ರಿ, ಯಾವ ಗ್ಯಾಸಸ್ ಇರ್ತಾವಲ್ಲ ಡಿಸಾಲ್ವ್ಡ್ ಗ್ಯಾಸಸ್, ಆ ಡಿಸಾಲ್ವ್ಡ್ ಗ್ಯಾಸಸ್ ಸ್ವಲ್ಪ ಟೆಂಪ್ರೇಚರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಡಿಸಾಲ್ವ್ಡ್ ಗ್ಯಾಸಸ್ಸನ್ನು ಜಾಸ್ತಿ ಆಗ್ತಿರ್ತಾವೆ. ಇದನ್ನು ಸ್ವಲ್ಪ ನೆನ್ಪಿಟ್ಕೊ. ತಿಳಿತು? ನೆಕ್ಸ್ಟ್ ವಿ ವಿಲ್ ಗೋ ಟು ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ನೆಕ್ಸ್ಟ್ ಏನು ಮಾಡೋಣ? ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಒಳಗಡೆ ಫಸ್ಟ್ ಸಾಲಿಡ್ಸ್ ಏನಿರ್ತಾವಲ್ಲ ನಮ್ಮ ಈ ವೇಸ್ಟ್ ವಾಟರ್ ಒಳಗಡೆ, ಅದಕ್ಕೆ ಟೋಟಲ್ ಸಾಲಿಡ್ಸ್ ಅಂತ ಕರೆಯೋಣ. ಎಲ್ಲ ಯಾವ್ಯಾವ ಕ್ಯಾಟಗರಿ ಬರ್ತಾವಲ್ಲ ಎಲ್ಲ ಸಾಲಿಡ್ಸಿಗೆ ಏನಂತಾರೆ, ಟೋಟಲ್ ಸಾಲಿಡ್ಸ್ ಅಂತ ಕರೀತಾರೆ.
ಈ ಟೋಟಲ್ ಸಾಲಿಡ್ಸನ್ನ ನಾನು 4 ರೀತಿಯೊಳಗೆ ಡಿವೈಡ್ ಮಾಡ್ತೀನಿ. ಟೋಟಲ್ ಸಾಲಿಡ್ಸ್ನ ಏನು ಮಾಡ್ತೀನಿ, 4 ರೀತಿಯೊಳಗೆ ಡಿವೈಡ್ ಮಾಡ್ತೀನಿ. ಒಂದನೇದು ಸೆಟ್ಲೇಬಲ್ ಸಾಲಿಡ್ಸ್ ಅಂತೇಳಿ, ಸೆಟ್ಲೇಬಲ್ ಸಾಲಿಡ್ಸ್. ಎರಡನೇದ್ದು ಸಸ್ಪೆಂಡೆಡ್ ಸಾಲಿಡ್ಸ್, ಸಸ್ಪೆಂಡೆಡ್ ಸಾಲಿಡ್ಸ್. ಮೂರನೇದ್ದು ಕೊಲಾಯ್ಡಲ್ ಸಾಲಿಡ್ಸ್, ಕೊಲಾಯ್ಡಲ್ ಸಾಲಿಡ್ಸ್. ನಾಲ್ಕನೇದ್ದು ಡಿಸಾಲ್ವ್ಡ್ ಸಾಲಿಡ್ಸ್, ಡಿಸಾಲ್ವ್ಡ್. ನೋಡಿ, ಸೆಟ್ಲೇಬಲ್ ಸಾಲಿಡ್ಸ್ ಪಾರ್ಟಿಕಲ್ ದೊಡ್ಡವು ಇರ್ತಾವೆ, ಅದಕ್ಕಿಂತ ಸಣ್ಣದು ಸಸ್ಪೆಂಡೆಡ್, ಅದಕ್ಕಿಂತ ಸಣ್ಣದು ಕೊಲಾಯ್ಡಲ್, ಅದಕ್ಕಿಂತ ಸಣ್ಣದು ಡಿಸಾಲ್ವ್ಡ್. ಅರ್ಥಾಯ್ತಾ? ನೆಕ್ಸ್ಟ್ ಸೆಟ್ಲೇಬಲ್ ಸಾಲಿಡ್ಸನ್ನು ಹೆಂಗೆ ತೆಗಿತಾರ ಅಂದ್ರೆ, ಸೆಟ್ಲೇಬಲ್ ಸಾಲಿಡ್ಸನ್ನ ಒಂದು ಇಮಾಫ್ ಕೋನ್ ಅಂತ ಇರ್ತೈತೆ ಒಂದು, ಅದು ನಿಮ್ಮೆಲ್ಲ ಲ್ಯಾಬ್ರೇಟ್ರಿ ಒಳಗೆ ನೋಡಿರ್ತೀರಿ. ಹಿಂಗೊಂದು ಕೋನ್ ಇರ್ತೈತಿ. ಆ ಕೋನ್ ಮೇಲ್ಗಡೆ ಹಿಂಗೆ ಗ್ರ್ಯಾಜುಯೇಷನ್ಸ್ ಬರೆದಿರ್ತಾರೆ, ಒಂದಿಷ್ಟು ಏನು ಮಾರ್ಕ್ಸ್ ಬರೆದಿರ್ತಾರೆ. ನೀವೇನು ಮಾಡಬೇಕು, ಆ ವೇಸ್ಟ್ ವಾಟರ್ ತೊಗೊಂಬಂದು ಈ ಕೋನ್ ಒಳಗೆ ಹಾಕಬೇಕು. ಈ ಕೋನ್ ಒಳಗೆ ಹಾಕಿದ್ಮೇಲೆ ಸ್ವಲ್ಪ 2 ತಾಸು ಬಿಡಬೇಕು. ಎಷ್ಟು? 2 ಅವರ್ಸ್ ಬಿಡಬೇಕು. 2 ಅವರ್ಸ್ ಬಿಟ್ಟ ಮೇಲೆ ಇಲ್ಲೊಂದು ಸ್ವಲ್ಪ ಸೆಟ್ಲಾಗಿರ್ತೈತೆ ಅದು. ಆ ಸೆಟ್ಲಾಗಿದ್ದ ರೀಡಿಂಗ್ಸನ್ನು ಓದಬೇಕು. ಆ ರೀಡಿಂಗನ್ನು ನಿಮ್ಗೇನು ಕೊಡ್ತೈತಿ, mg/L ಕೊಡ್ತದ. ತಿಳಿತಾ? mg/L ಸಿಗ್ತದೆ ಮಗೆ. ಇದೇನಿದು? ಸೆಟ್ಲೇಬಲ್ ಸಾಲಿಡ್ಸ್. ಸೆಟ್ಲೇಬಲ್ ಸಾಲಿಡ್ ಸಿಕ್ತು. ಓಕೆ. ನೆಕ್ಸ್ಟ್ ಈಗ ಟೋಟಲ್ ಸಾಲಿಡ್ಸ್ ಹೆಂಗೆ ತೆಗಿಯೋದು? ಟೋಟಲ್ ಸಾಲಿಡ್ಸ್ನ ಹೆಂಗೆ ತೆಗಿಯೋದು ಅಂದ್ರೆ, ಈಗ ಒಂದು 500 ml ಸ್ಯಾಂಪಲ್ ತೊಗೊಳೋದು. 500 ml ಸ್ಯಾಂಪಲ್ ತೊಗೊಂಡು 500 ml ಸ್ಯಾಂಪಲ್ನ ಒಂದು ಕಂಟೈನರ್ ಒಳಗೆ ಹಾಕಿ ಚೆಂದಾಗಿ ಬರ್ನ್ ಮಾಡಿಬಿಡೋದು, ಬಾಯ್ಲ್ ಮಾಡೋದು. ಬಾಯ್ಲ್ ಮಾಡಿದಾಗ ಎಲ್ಲ ನೀರು ಆವ್ಯಾಗ ಹೋಗ್ಬಿಡ್ತೈತಿ. ಎಲ್ಲ ನೀರು ಆವ್ಯಾಗ ಹೋಗಿ ಇಲ್ಲೊಂದಿಷ್ಟು ಸಾಲಿಡ್ಸ್ ಉಳ್ಕೊತೈತಿ. ಆ ಸಾಲಿಡ್ಸ್ ತೊಗೊಂಬಂದು ಅದನ್ನು ವೇಯಿಂಗ್ ಬ್ಯಾಲೆನ್ಸ್ ಒಳಗಡೆ ವೇ ಮಾಡೋದು. ವೇ ಮಾಡಿದಾಗ ನಿಮಗೊಂದು ಏನೋ ಒಂದು 50 mg ಸಿಕ್ಕಿತ್ತು ಅಂತ ತಿಳ್ಕೊಡ್ರಿ. 50 mg ಇದು ಸಿಕ್ತು ಅಂತ ತಿಳ್ಕೊಡ್ರಿ. ಆ 50 mg ಎಷ್ಟರೊಳಗೆ ಸಿಕ್ತು? 500 ml ವಾಟರ್ ಒಳಗೆ ಸಿಕ್ಕಿರ್ತೈತಿ. ಹಂಗಾದ್ರೆ ಎಷ್ಟಾಯ್ತು ಆನ್ಸರ್ ಅಂದ್ರೆ, 50 ಡಿವೈಡೆಡ್ ಬೈ 500 1/10. ಹೌದಾ? ಅಂದರೆ ಎಷ್ಟಾಯ್ತಿದು? 0.1 mg/ml ಆಯಿತು. ml ಅನ್ನು ಲೀಟ್ರ್ ಒಳಗೆ ಮಾಡ್ಬೇಕಾದ್ರೆ ಇಂಟು 10⁻³ ಬರಿತೀನಿ, ಲೀಟ್ರ್ ಆಗ್ತದೆ. -3 ಮೇಲೆ ಹೋತಂದ್ರೆ 1000 ಆಗ್ತದೆ. ಅಂದರೆ ಏನಾಯ್ತು ಆನ್ಸರ್? ಇದು 100 mg/L. ಏನಾಯ್ತಿದು? ಈ 100 mg/L ಏನು ಬಂತಿದ್ದು? ಟೋಟಲ್ ಸಾಲಿಡ್ಸ್ ಬಂತು. ನೋಡಿ ಚೆನ್ನಾಗಿತ್ತು. ಟೋಟಲ್ ಸಾಲಿಡ್ಸು 100 mg/L ಬಂತು. ಹಂಗೆ ಸೆಟ್ಲೇಬಲ್ ಸಾಲಿಡ್ಸ್ ಚೆಕ್ ಮಾಡ್ಕೊಂಡಾಗ ಏನು ಬಂದಿತ್ತು? ಇದೊಂದು 20 mg/L ಬಂದಿತ್ತು ಅಂತ ತಿಳ್ಕೊಡ್ರಿ. ಹಂಗಾದ್ರೆ ಈ 100 - 20 ಮಾಡಿದ್ರೆ ಏನು ಬಂತು? ಉಳಿದಿದ್ದೆಲ್ಲ ಏನಪ್ಪ ಅಂದ್ರೆ ಅದು ಇದು ಏನಿದು? ದಟ್ ಈಸ್ ಸಸ್ಪೆಂಡೆಡ್ ಪ್ಲಸ್ ಕೊಲಾಯ್ಡಲ್ ಪ್ಲಸ್ ಡಿಸಾಲ್ವ್ಡ್. ತಿಳಿತಾ? ಇದಿಷ್ಟು ಕೂಡಿಸಿ ಎಷ್ಟೈತಿ? ಈಗ ಅದು 80 ಐತಿ. ಈಗ ಈ 80 mg/L ಒಳಗೆ ಇದ್ದಿದ್ದು ಸ್ಯಾಂಪಲ್ನ ತೊಗೊಂಡು, ಈ 80 mg/L ಬಂದಿತ್ತಲ್ಲ, ಇದ್ರದ್ದು ಏನಾರು ಒಂದಿಷ್ಟು ಸ್ಯಾಂಪಲ್ ತೊಗೊಂಡು ಆ ಸ್ಯಾಂಪಲ್ನ ಏನು ಮಾಡೋದು? ಒಂದು ಫಿಲ್ಟರ್ ಪೇಪರ್ ತೊಗೊಳೋದು. ಇದಕ್ಕೆ ವಾಟ್ಮನ್ ಫಿಲ್ಟರ್ ಪೇಪರ್ ಅಂತಾರೆ. ಇದರದ್ದು ಪೋರ್ ಸೈಜ್ ಏನಿರ್ತೈತಿ ಅಂತಂದರೆ, ಇದರದ್ದು 1 ಮೈಕ್ರಾನ್ ಇರ್ತೈತಿ. ಇದ್ರದ್ದು ಏನಿರ್ತೈತಿ? 1 ಮೈಕ್ರಾನ್ ಇರ್ತೈತಿ. 1 ಮೈಕ್ರಾನ್ ಅಂದರೆ 1 × 10⁻⁶ ಮೀಟರ್ 1 ಮೈಕ್ರಾನ್ ಇರ್ತೈತಿ. ಇದರೊಳಗಡೆ ಈ ಸಾಯಿಲ್ಸನ್ನ ಹಾಕೋದು. ಇದೇನು ಸಾಯಿಲ್ ಅಲ್ಲ, ಏನದು ಇದೇನು ಬಂದಿತ್ತಲ್ಲ ಉಳಿದಿದ್ದು, ಆ ಸಸ್ಪೆಂಡೆಡ್ ಸಾಲಿಡ್ ಚೆಕ್ ಮಾಡೋಕೆ ಅದಷ್ಟು ಹಾಕೋದು. ಹಾಕಿದಾಗ ಕೆಳಗಡೆ ಏನೇನು ಹೋಗ್ಬಿಡ್ತಾವ? ಕೊಲಾಯ್ಡಲ್ ಕೆಳಗೆ ಹೋಗ್ಬಿಡ್ತದ, ಪ್ಲಸ್ ಡಿಸಾಲ್ವ್ಡ್ ಕೂಡ ಕೆಳಗೆ ಹೋಗ್ಬಿಡ್ತದೆ. ಇವೆರಡೂ ಏನು ಹೋಗ್ಬಿಡ್ತಾವ? ಕೊಲಾಯ್ಡಲ್ಲು ಮತ್ತು ಡಿಸಾಲ್ವ್ಡು ಕೆಳಗೆ ಹೋಗ್ಬಿಡ್ತಾವೆ. ತಿಳಿತಾ? ಹಂಗಾರೆ ಮ್ಯಾಲೆ ಏನು ಉಳಿತು? ಈ ಫಿಲ್ಟರ್ ಪೇಪರು ಜಲ್ಡ್ ಇರ್ತದಲ್ಲ, ಇಲ್ಲಿ ಟಿ ಉಳ್ಕೊಂಡ್ಬಿಟ್ಟಿರ್ತೈತಿ. ಏನು ಉಳ್ಕೊಂಡಿರ್ತೈತಿ? ಇದು ಸಸ್ಪೆಂಡೆಡ್ ಸಾಲಿಡ್ಸ್ ಉಳ್ಕೊಂಡಿರ್ತೈತಿ. ಈ ಸಸ್ಪೆಂಡೆಡ್ ಸಾಲಿಡ್ಸನ್ನು ಹೆಂಗೆ ಮೆಜರ್ ಮಾಡ್ಬೇಕಂದ್ರೆ, ಈ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಿಂತ ಮುಂಚೆ ಈ ಫಿಲ್ಟರ್ ಪೇಪರ್ದು ಮಾಸ್ ಮೆಜರ್ ಮಾಡಿರ್ಬೇಕು, ಅದರದ್ದು ತೂಕ ಮೆಜರ್ ಮಾಡಿರ್ಬೇಕು. ಆಮೇಲೆ ಇದರೊಳಗೆ ಸಿಕ್ತಲ್ಲ, ಇದನ್ನು ತೊಗೊಂಡೋಗಿ ಓವನ್ ಒಳಗೆ ಇಡಬೇಕು. ಓವನ್ ಒಳಗೆ 24 ತಾಸು ಇಡಬೇಕು. 24 ತಾಸು ಇಟ್ಟು ಅಂದರೆ ಓವನ್ ಎಂಥದ್ದು ಇರ್ಬೇಕು? ಅದು ಈ ಹಾಳೆ ಪೇಪರ್ ಸುಡ್ಲಾರ್ದಂಥದ್ದು ಇರಬೇಕು, ಬರೀ ನೀರಷ್ಟು ಹಾವಾಗಿರ್ಬೇಕು. ಅಂಥ ಓವನ್ ಒಳಗೆ ಇಡಬೇಕು. ಇಟ್ಟು ನೆಕ್ಸ್ಟ್ ಏನು ಮಾಡೋದು? ಈ ಎಲ್ಲ ನೀರು ಹಾವಿ ಆದಮೇಲೆ ಇದ್ರದ್ದು ಮತ್ತೊಮ್ಮೆ ಮೆಜರ್ ಮಾಡೋದು, ಮಾಸ್ ಮೆಜರ್ ಮಾಡೋದು. ಅವಾಗ ಈ ಮಾಸನ್ನು ಡಿಫ್ರೆನ್ಸ್ ತೆಗೆದ್ರೆ ನಿಮಗೆ ಸಸ್ಪೆಂಡೆಡ್ ಸಾಲಿಡ್ಸ್ ಎಷ್ಟು ಅದಾವ ಅಂತ ಗೊತ್ತಾಗಿತ್ತು. ಆ ಸಸ್ಪೆಂಡೆಡ್ ಸಾಲಿಡ್ಸ್ ಕ್ವಾಂಟಿಟಿ ಆಫ್ ವಾಟರ್ ತೊಗೊಂಡಿದ್ದಿರಲ್ಲ, ಆ ಕ್ವಾಂಟಿಟಿಗೆ ಕಂಪೇರ್ ಮಾಡ್ಕೊಂಡು ಇದೇ ಸೇಮ್ ಫಾರ್ಮುಲಾ ಕಂಪೇರ್ ಮಾಡಿದ್ರೆ ನಿಮಗೆ ಸಸ್ಪೆಂಡೆಡ್ ಸಾಲಿಡ್ಸ್ ಎಷ್ಟದ ಅಂತ ಗೊತ್ತಾಯ್ತು. ಲೆಟ್ ಅಸ್ ಕನ್ಸಿಡರ್ 60 mg/L ಏನು ಸಿಕ್ತಿಗಿದು? ಸಸ್ಪೆಂಡೆಡ್ ಸಾಲಿಡ್ ಸಿಕ್ತಿ. ಹಾಗಾದ್ರೆ ಈ 80 ಒಳಗಡೆ ಈ 60 ತೆಗೆದ್ರೆ ಏನು ಉಳಿತು? ಉಳಿದಿದ್ದೇನದು? ಕೊಲಾಯ್ಡಲ್ ಪ್ಲಸ್ ಡಿಸಾಲ್ವ್ಡ್ ಸಾಲಿಡ್ಸ್. ಕೊಲಾಯ್ಡಲ್ ಪ್ಲಸ್ ಡಿಸಾಲ್ವ್ಡ್ ಸಾಲಿಡ್ಸ್
ಅದು 20 mg/L ಸಿಗ್ತದೆ. ನೋಡಿ ಎಷ್ಟು ಚೆನ್ನಾಗದ, ತಿಳಿದು. ಓಕೆ, ಈಗ ಈ ಸಸ್ಪೆಂಡೆಡ್ ಸಾಲಿಡ್ಸ್ ಅದಲ್ಲ, ಈ ಸಸ್ಪೆಂಡೆಡ್ ಸಾಲಿಡ್ಸ್ ಏನೈತಲ್ಲ ಈ ಪೇಪರ್ ಮೇಲೆ, ಈ ಪೇಪರ್ ಮೇಲೆ ಇದ್ದದ್ದನ್ನು ತೊಗೊಂಡು ಮತ್ತೊಂದು ಕಂಟೈನರ್ ಒಳಗೆ ಹಾಕೋದು. ಈ ಕಂಟೈನರ್ ಒಳಗೆ ಹಾಕಿ ಇದೇನಿದು ಸಸ್ಪೆಂಡೆಡ್ ಸಾಲಿಡ್ಸ್, ಇದು ಯಾವುದಿದು ಸಸ್ಪೆಂಡೆಡ್ ಸಾಲಿಡ್ಸ್. ಈ ಸಸ್ಪೆಂಡೆಡ್ ಸಾಲಿಡ್ಸನ್ನ ಒಂದು ಮಫೆಲ್ ಫರ್ನೆಸ್ ಅಂತ ಇರ್ತೈತಿ. ಆ ಮಫೆಲ್ ಫರ್ನೆಸ್ ಒಳಗೆ ಹೋಗಿ ಇಡೋದು. ಅಲ್ಲಿ 550 ಡಿಗ್ರಿ ಸೆಂಟಿಗ್ರೇಡಿಗೆ ಅದನ್ನ ಹೀಟ್ ಮಾಡೋದು. ಎಷ್ಟು ಹತ್ತಪ್ಪ ಅಂದ್ರೆ 15 to 20 ಮಿನಿಟ್ಸ್ ಅದನ್ನೇನು ಮಾಡೋದು, ಹೀಟ್ ಮಾಡೋದು, ಬರ್ನ್ ಮಾಡೋದು. ಹೀಟ್ ಮಾಡೋದಲ್ಲ, ಬರ್ನ್ ಮಾಡಿಬಿಡೋದು. ಬರ್ನ್ ಮಾಡಿದಾಗ ಇಗ್ನೈಟ್ ಮಾಡೋದು. ಇಗ್ನೈಟ್ ಮಾಡಿದಾಗ ಇದರೊಳಗೆ ಏನಾಗುತ್ತೆ ಅಂದ್ರೆ ಒಂದಿಷ್ಟು ಸಾಲಿಡ್ಸು ಓಡೋಗ್ಬಿಡ್ತವೆ, ಅಂಜು ಓಡೋಗ್ಬಿಡ್ತಾವೆ, ಹೌದಾ. ಇನ್ನೊಂದಿಷ್ಟು ಸಾಲಿಡ್ಸು ಉಳ್ಕೊಂಬಿಡ್ತಾವೆ. ಹಾಗಾದ್ರೆ ಈ ಓಡೋಗಿರ್ತಾವಲ್ಲ ಅದಕ್ಕೆ ವೋಲಾಟೈಲ್ ಸಾಲಿಡ್ಸ್ ಅಂತಾರೆ. ವೋಲಾಟೈಲ್ ಸಾಲಿಡ್ಸ್ ಅಂತಾರೆ. ಈ ಉಳ್ಕೊಂಡಿದ್ವಲ್ಲ ಅವಕ್ಕೇನಂತಾರೆ, ಅವಕ್ಕೆ ನಾನ್ ವೋಲಾಟೈಲ್ ಸಾಲಿಡ್ಸ್ ಅಂತಾರೆ. ನಾನ್ ವೋಲಾಟೈಲ್ ಸಾಲಿಡ್ಸ್. ಈಗ ಎಷ್ಟು ತೊಗೊಂಡಿದ್ರಪ್ಪ, ಎಷ್ಟೋ ಸ್ಯಾಂಪಲ್ ತೊಗೊಂಡಿದ್ರಿ, ತೊಗೊಂಡಿದ್ದು ಚೆಕ್ ಮಾಡಿದ್ರಿ. ಈಗ ಉಳ್ಕೊಂಡಿದ್ದರದನ್ನು ಚೆಕ್ ಮಾಡಿದ್ರಿ, ಅದು ಸೇಮ್ ಇದೆ ಫಾರ್ಮುಲಾದೊಳಗೆ ಹಾಕಿ, ಅಂದ್ರೆ ರಿಮೈನಿಂಗ್ ಡಿವೈಡೆಡ್ ಬೈ ನಂಬರ್ ml ಆಫ್ ಸ್ಯಾಂಪಲ್ ಟೇಕನ್. ಅದು ಮಾಡಿದಾಗ ನಿಮ್ಗೆ ಇದ್ರದ್ದೊಂದು mg/L ಸಿಕ್ತದೆ. ಇದೊಂದು 15 mg/L ಏನು ಸಿಕ್ಕಿತ್ತು, ನಾನ್ ವೋಲಾಟೈಲ್ ಸಿಕ್ಕಿತ್ತು. ಅಂದ್ರೆ ಹಾರೋಗಿದ್ದು ಎಷ್ಟಿತ್ತು ನೋಡಿ, ಸಸ್ಪೆಂಡೆಡ್ ಒಳಗಡೆ 60 ಇತ್ತಾ, 60 - 15 ಮಾಡಿದ್ರಿ, ಅವಾಗ ಎಷ್ಟು ಬರ್ತಾ 45 mg/L ಹಾರೋಗಿತ್ತು, ತಿಳಿತಾ. ಈಗ ನಮ್ಗೆ ಉಳಿದೈತಿ ಡಿಸಾಲ್ಡ್ ಸಾಲಿಡ್ ಮತ್ತು ಕೊಲಾಯ್ಡಲ್ ಸಾಲಿಡ್ಸನ್ನು ಸಪ್ರೇಟ್ ಮಾಡಬೇಕು. ಡಿಸಾಲ್ಡ್ ಸಾಲಿಡ್ ಕೊಲಾಯ್ಡಲ್ ಸಾಲಿಡ್ ಸಪ್ರೇಟ್ ಮಾಡ್ಬೇಕಾದ್ರೆ ನೀವೇನು ಮಾಡ್ಬೇಕು, ಈಗ ಕೋಆಗುಲೇಷನ್ ಟೆಸ್ಟ್ ಮಾಡಬೇಕು, ಜಾರ್ ಟೆಸ್ಟ್ ಮಾಡ್ಕೋಬೇಕು. ಇದ್ರೊಳಗೆ ಏನು ಮಾಡ್ತಾರೆ, ಜಾರ್ ಟೆಸ್ಟ್ ಅಂದ್ರೆ ಒಂದಿಷ್ಟು ಆಲಮ್ಮು ಅಥವಾ ಫೆರಸ್ ಇದನ್ನು ಅವು ಇವ್ರಿಗೆ ಹೇಳಿತಲ್ಲ, ಕೋಆಗುಲೇಷನ್ ಚಾಪ್ಟರ್ ಒಳಗಡೆ 4 ಅದಾವ. 4ರೊಳಗೆ ಒಂದನೇದ್ದು ಫಾರ್ ವಾಟರ್ ಟ್ರೀಟ್ಮೆಂಟಿಗೆ ಅದ, ಉಳಿದು 3 ಏನದಾವಲ್ಲ ಅವು ಕೊಪೆರಸ್ ಅಂತ ಅದಾವೆ. ಆ ಕೊಪೆರಸನ್ನು ತೊಗೊಂಬಂದು ಇದ್ರೊಳಗೆ ಹಾಕಿ ಕೊಲಾಯ್ಡಲ್ ಟೆಸ್ಟ್ ಚೆಕ್ ಮಾಡೋದು. ಕೊಲಾಯ್ಡಲ್ ಚೆಕ್ ಮಾಡಿದ್ರೆ ಮತ್ತೆ ಈ ಕೊಲಾಯ್ಡಲ್ದನ್ನು ಮೈನಸ್ ಮಾಡ್ಕೊಂಡ್ರೆ ಡಿಸಾಲ್ಡ್ ಸಾಲಿಡ್ ಸಿಗ್ತದೆ, ತಿಳಿತಾ. ದಿಸ್ ಈಸ್ ಆಲ್ ಅಬೌಟ್ ಸಾಲಿಡ್ಸ್ ಇನ್ ದ ಸೀವೇಜ್. ನೋಡ್ರಿ, ಟೋಟಲ್ ಸಾಲಿಡ್ ಇತ್ತು, ಸೆಟ್ ಲೇಬಲ್ ಸಾಲಿಡ್ ಇತ್ತು, ಇಮ್ ಆಫ್ ಕೋನ್ ಒಳಗೆ ಹಾಕಿದ್ವಿ ಸಿಕ್ತು. ಇದನ್ನು ಬರ್ನಿಂಗ್ ಮಾಡಿದ್ವಿ ಸಿಕ್ತು. ಇದನ್ನು ಇಮ್ ಆಫ್ ಕೋನ್ ಒಳಗೆ ಹಾಕಿದ್ವಿ ಸಿಕ್ತು. ಇವೆರಡನ್ನ ಡಿಫ್ರೆನ್ಸ್ ತೆಗೆದ್ರೆ ಸೆಟ್ ಲೇಬಲ್ ಪ್ಲಸ್ ಕೊಲಾಯ್ಡಲ್ ಪ್ಲಸ್ ಡಿಸಾಲ್ಡ್ ಸಿಕ್ತು. ಇದರೊಳಗಡೆ ಇವಿಷ್ಟನ್ನು ತೊಗೊಂಡೋಗಿ ಏನು ಮಾಡೋದು, ಒಂದು ಫಿಲ್ಟರ್ ಪೇಪರ್ ಒಳಗೆ ಹಾಕಿದ್ವಿ. ಫಿಲ್ಟರ್ ಪೇಪರ್ ಒಳಗೆ ಮೇಲೆ ಕುಂತಿದ್ದು ಸೆಟ್ ಲೇಬಲ್, ಕೆಳಗೆ ಹೋಗಿದ್ದು ಗೊತ್ತಿರಂಗಿಲ್ಲ, ಇದು ಕೊಲಾಯ್ಡಲ್ ಮತ್ತು ಡಿಸಾಲ್ಡ್. ಹಂಗಾದ್ರೆ ಇದನ್ನು ಮೈನಸ್ ಇದನ್ನು ಮಾಡಿದಾಗ ಏನು ಬಂದಿರ್ತಲ್ಲ ಅದರೊಳಗಡೆ ಇದನ್ನು ಮೈನಸ್ ಮಾಡಿದ್ರೆ ಇದು ಸಿಗ್ತೈತಿ, ಇದು ಸಿಕ್ತು. ಈಗ ಇದನ್ನು ತೊಗೊಂಡೋಗಿ ಒಂದು ಕಂಟೈನರ್ ಒಳಗೆ ಹಾಕಿ ಮಫಲ್ ಫರ್ನೆಸ್ ಒಳಗೆ ಹಾಕೋದು. ಅದರೊಳಗೆ ಹಾರೋಗಿದ್ದು ವೋಲಾಟೈಲ್ ಸಾಲಿಡ್ಸ್, ಉಳ್ಕೊಂಡಿದ್ದು ನಾನ್ ವೋಲಾಟೈಲ್ ಸಾಲಿಡ್ಸ್. ಈಗ ಇದು ಸ್ಯಾಂಪಲ್ ತೊಗೊಂಬಂದು ಅದರೊಳಗೆ ಒಂದು ಸ್ವಲ್ಪ ಆಲಮ್ ಕೊಪೆರಸ್ ಹಾಕೋದು, ಕೊಪೆರಸ್ಸು ಆಲಮಿನ್ ಅಂತದ್ದು ಹಾಕಿ ಅದು ಕೆಳಗೆ ಸೆಟ್ಲಾಗಿದ್ದು ಕೊಲಾಯ್ಡಲ್ ಸಾಲಿಡ್ಸ್, ಸುಮ್ಮ ಇದ್ದಿದ್ದು ಡಿಸಾಲ್ಡ್ ಸಾಲಿಡ್ಸ್. ಇವೆರಡದ ಡಿಫ್ರೆನ್ಸ್ ಡಿಸಾಲ್ಡ್ ಸಾಲಿಡ್ಸ್ ಮುಗಿಯಿತು. ದಿಸ್ ಈಸ್ ಯುವರ್ ಸಾಲಿಡ್ಸ್ ಪ್ರೆಸೆಂಟ್ ಇನ್ ದ ಸೀವೇಜ್, ತಿಳಿದು. ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟ್ ಏನದು, ಡಿಸಾಲ್ಡ್ ಆಕ್ಸಿಜನ್. ಯಾವುದು, ಡಿಸಾಲ್ಡ್ ಆಕ್ಸಿಜನ್. ಡಿಸಾಲ್ಡ್ ಆಕ್ಸಿಜನ್ ಅಂದ್ರೆ ಇದೊಂಥರ ಡಿಸಾಲ್ಡ್ ಗ್ಯಾಸಸ್ ಇದ್ದಂಗೆ. ಡಿಸಾಲ್ಡ್ ಗ್ಯಾಸ್ ಏನಾಗೈತಿ, ಇದ್ರೊಳಗಡೆ ಡಿಸಾಲ್ವ್ ಆಗಿಬಿಟ್ಟೈತಿ. ಫಾರ್ ಎಕ್ಸಾಂಪಲ್ ನೀವು ಕೋಕೋ ಕೋಲಾ ಕುಡಿತೀರಿ, ಅಥವಾ ಏನು ಪೆಪ್ಸಿ ಕುಡಿತೀರಿ, ಅಥವಾ ಸೋಡಾ ಕುಡಿತೀರಿ. ಸೋಡಾದೊಳಗೆ ಏನಾಗಿರ್ತೈತಿ, ಗ್ಯಾಸ್ ಡಿಸಾಲ್ವ್ ಆಗೈತಿ. ನೋಡಕ್ಕೆ ನೀರು ಕಾಣ್ತೈತಿ, ಬಟ್ ಅದನ್ನು ಕುಡಿದ ಮೇಲೆ ನೀರೆಲ್ಲ ಸಪ್ರೇಟಾಗಿ ಗ್ಯಾಸ್ ಎಲ್ಲ ನೀವೇನು ಮಾಡ್ತೀರಿ, ಅಂತೇಳಿ ಗ್ಯಾಸ್ ಹೊರಗಡೆ ಬಿಡ್ತೀರಿ. ಅರ್ಥ ಅಂದ್ರೆ ಏನಾಯ್ತು, ಅದರೊಳಗಡೆ ಡಿಸಾಲ್ವ್ಡ್ ಗ್ಯಾಸಸ್ ಇತ್ತು. ಹಂಗೆ ವಾಟರ್ ಒಳಗಡೆ ಆಕ್ಸಿಜನ್ ಇರ್ತೈತಿ, ಅದಕ್ಕೆ ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಕರೀತಾರೆ. ಇದು ಭಾಳ ಇಂಪಾರ್ಟೆಂಟ್. ಹೆಂಗೆ, ವಾಟರ್ ಒಳಗಡೆ ಡಿಸಾಲ್ವ್ಡ್ ಆಕ್ಸಿಜನ್ಗೆ DO ಅಂತಾರೆ. DO ಜಾಸ್ತಿ ಇತ್ತಂದ್ರೆ ಚಲೋನ ಕೆಟ್ಟ, ಚಲೋ. DO ಚೆನ್ನಾಗಿತ್ತು ಅಂದ್ರೆ ನೀರು ಕುಡಿಯೋಕೆ ಮನಸ್ಸು ಬರ್ತದೆ. DO ಇರಲಿಲ್ಲ ಅಂದ್ರೆ ನೀರು ಕುಡಿಯೋಕೆ ಮನಸ್ಸು ಬರೋಂಗಿಲ್ಲ. ಓಕೆ, ಹಂಗಾರೆ DO ಎದಕ್ಕೆ ಚೆಕ್ ಮಾಡ್ತಾರೆ ಅಂದ್ರೆ ಟು ನೋ ದ ಎಕ್ಸ್ಟೆಂಟ್ ಆಫ್ ಪೊಲ್ಯೂಷನ್. ಅಂದ್ರೆ ನೀರು ಎಷ್ಟು ಪೊಲ್ಯೂಷನ್ ಆಗ್ಯದ ಅಂತೇಳಿ DO ಮೇಲೆ ಕಂಡುಹಿಡೋದು. DO ಜಾಸ್ತಿ ಇತ್ತು ಅಂದ್ರೆ ಚಲೋ ನೀರದು, ಇಟ್ಸ್ ಅ ಗುಡ್ ವಾಟರ್. ಲೆಸ್ ಪೊಲ್ಯೂಟೆಡ್. DO ಏನಾದರೂ ಕಡಿಮೆ ಇತ್ತು ಅಂತಂದ್ರೆ ಮೋರ್ ಪೊಲ್ಯೂಟೆಡ್.
ಅರ್ಥತಾ? ಹಂಗಾದ್ರೆ ರಿವರಿಗೆ ನಾವು ನೀರು ಬಿಡ್ತಾ ಇದ್ದು ಮನಿ ಮತ್ತು ಇಂಡಸ್ಟ್ರಿಯಿಂದ ಬಂದಿದ್ದೇನು ನೀರದಲ್ಲ, ಅದು ನೀವೇನು ಮಾಡ್ತಿದ್ರಿ ಈಗ ರಿವರಿಗೆ ಬಿಡ್ತಾ ಇದ್ದೀರಿ ಅಂದ್ರೆ ಅದಕ್ಕೆ ಮೋರ್ ಡಿವೋ ಇರಬೇಕು, ಲೆಸ್ ಡಿವೋ ಇರಬೇಕು? ಮೋರ್ ಡಿವೋ ಇರಬೇಕು. ಮೋರ್ ಡಿವೋ ಇದ್ದದ್ದು ನೀರನ್ನು ನಾವು ಇದಕ್ಕೆ ಬಿಡಬೇಕು. ಯಾಕ್ರಿ ಅಂತಂದ್ರೆ ಅಲ್ಲಿ ಒಳಗಡೆ ಮೀನದ, ಮನುಷ್ಯರು ಈಜಾಡ್ತಿರ್ತಾರ, ಅಥವಾ ಏನೋ ಕ್ರಿಮಿಕೀಟಗಳದಾವ, ಅಥವಾ ಅಕ್ವಾಟಿಕ್ ಲೈಫ್ ಅಂದರೆ ನೀವು ಆಲ್ಗೆ ಗಿಲ್ಗೆ ಸ್ವಲ್ಪ ಯಾವ ಗಿಡಗಳು ಬೆಳೆಯಕತ್ತವ, ಅವೆಲ್ಲವಕ್ಕೆ ಏನು ಬೇಕಾಗುತ್ತೆ? ಸ್ವಲ್ಪ ಆಕ್ಸಿಜನ್ ಬೇಕಾಗುತ್ತಲ್ಲ. ದೇರ್ ಫೋರು ಅವೆಲ್ಲವಕ್ಕೆ ಆಕ್ಸಿಜನ್ ಬೇಕಂದ್ರೆ ನೀವು ವೇಸ್ಟ್ ಬಿಡ್ತಕ್ಕಂಥದ್ರೊಳಗೂ ಕೂಡ ಸ್ವಲ್ಪ ಆಕ್ಸಿಜನ್ ಇರಬೇಕು. ಅದಕ್ಕೆ ನೀವು ಅದರೊಳಗೆ ಡಿಸಾಲ್ಡ್ ಆಕ್ಸಿಜನನ್ನು ಹಾಕಿ ಅಥವಾ ಅದೇನೋ ಒಂದು ಮಾಡಿ ಅದರೊಳಗೆ ಬಿಡಬೇಕು. ತಿಳಿತಾ? ಹಂಗಾರೆ ಎಷ್ಟು ಇರ್ಬೇಕು ರೀ ಅಂತಂದರೆ ಏನದು ಮಿನಿಮಮ್ ಡಿ ಒ ಶುಡ್ ಬಿ 4 ppm ಇರಬೇಕು. 4 ppm ಇರಬೇಕು. ಮಿನಿಮಮ್ ಡಿ ಒ ಎಷ್ಟಿರಬೇಕು? 4 ppm ಇರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಡಿಸ್ಚಾರ್ಜ್ ಇನ್ ಟು ದ ರಿವರ್. ಇಲ್ಲಾಂದ್ರೆ ಏನಾಕಿತ್ತು, ಲೆಸ್ ದ್ಯಾನ್ 4 ppm ಇತ್ತು ಅಂತಂದರೆ aquatic life will die. We will destroy the aquatic life. Therefore DO should be more than 4. ಸರ್ ಮೋರ್ ದ್ಯಾನ್ 4 ಅಂತಂದ್ರೆ ಒಂದು 40-50 ಇಟ್ಟು ಕಳಿಸ್ಬಿಡಮಲ್ರಿ ಅಂತಂದ್ರೆ ಇಲ್ಲಪ್ಪ, ಅದಕ್ಕೊಂದು ಸ್ಯಾಚುರೇಷನ್ ಡಿ ಒ ಐತಿ. ಅದು ಸ್ಯಾಚುರೇಷನ್. ನೀರಿಗೆ ಒಂದಿಷ್ಟು ಕೆಪಾಸಿಟಿ ಐತಿ. ಏನಂತಂದ್ರೆ ವಾಟರ್ ಕ್ಯಾನ್ ಹ್ಯಾವ್ ಓನ್ಲಿ 9.2 ppm ಆಫ್ ಡಿ ಒ. ದಿಸ್ ಇಸ್ ಅ ಸ್ಯಾಚುರೇಷನ್ ಡಿ ಒ. ಇದಕ್ಕಿಂತ ಜಾಸ್ತಿ ಡಿ ಒ ಹಿಡ್ಕೊಳೋ ಕೆಪಾಸಿಟಿ ನೀರಿಗೆ ಇರಂಗಿಲ್ಲ. ಅದಕ್ಕೆ ಇದಕ್ಕೆಂತಾರೆ 9.2. ಸಮ್ ಎಕ್ಸಾಮ್ ಒಳಗೆ ಬೇಕಾದ್ರೆ 10 ppm ಅಂತ ತೊಗೋಬೋದು ನೀವು. ppm ಅಂದರೆ mg/ಲೀಟ್ರ್, ಎರಡು ಸೇಮ. ತಿಳಿತಾ? ಹಂಗಾಗಿ ನೀವು 9.2 ಏನಂತಾರೆ ಇದಕ್ಕೆ ಸ್ಯಾಚುರೇಟೆಡ್ ಡಿ ಒ ಅಂತ. ಸರ್ ಡಿ ಒ ಹೆಂಗೆ ಕಂಡುಹಿಡಿತಾರೆ ರೀ ಅಂತಂದ್ರೆ ಇದಕ್ಕೆ ವಿಂಕ್ಲರ್ಸ್ ಮೆಥಡನ್ನು ಯೂಸ್ ಮಾಡಿ ಡಿ ಒ ಕಂಡುಹಿಡಿತಾರೆ. ಯಾವ ಮೆಥಡು? ವಿಂಕ್ಲರ್ಸ್ ಮೆಥಡ್ನ ಯೂಸ್ ಮಾಡಿ ಡಿ ಒ ಕಂಡುಹಿಡಿತಾರೆ. ನೆಕ್ಸ್ಟ್ ಕ್ವಶನ್, ಕೋಲ್ಡ್ ವಾಟರ್ಗೆ ಮತ್ತು ಹಾಟ್ ವಾಟರ್ ಒಳಗಡೆ ಎದರೊಳಗೆ ಜಾಸ್ತಿ ಡಿ ಒ ಇರ್ತದ ಅಂತಂದರೆ ಕೋಲ್ಡ್ ವಾಟರ್ ಒಳಗಡೆ ಡಿ ಒ ಜಾಸ್ತಿ ಇರ್ತದ, ಹಾಟ್ ವಾಟರ್ ಒಳಗಡೆ ಡಿ ಒ ಕಡಿಮೆ ಇರ್ತದ. ಅದ್ರ ಸಲುವಾಗಿ ನಾವು ಕೋಲ್ಡ್ ವಾಟರ್ ಕುಡಿಯೋಕೆ ಭಾಳ ಮನಸ್ಸಾಕದ, ಅದು ಹಾಟ್ ವಾಟರ್ ಕುಡಿಯೋಕೆ ಒಂಥರ ಮನಸ್ಸಾಗಂಗಿಲ್ಲ. ಅರ್ಧದ? ದೇರ್ ಫೋರ್ ದ್ಯಾಟ್ ಈಸ್ ದ ಥಿಂಗ್. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್. ನೌ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಮ್ಯಾಟರ್ಸ್. ಯಾವ ಮ್ಯಾಟರ್ಸ್? ಆಗಲೇ ಸಾಲಿಡ್ ಸ್ಟಡಿ ಮಾಡಿದಲ್ಲ, ಹಂಗೆ ಈ ನಮ್ಮ ಇದರೊಳಗಡೆ ಏನೆಲ್ಲ ಮಟೀರಿಯಲ್ಸ್ ಅಥವಾ ಮ್ಯಾಟರ್ ಇರ್ತೈತಲ್ಲ ಈ ಸಿವೇಜ್ ಒಳಗಡೆ, ದ್ಯಾಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 types ಆಫ್ ಮ್ಯಾಟರ್ಸ್. ಒನ್ ಈಸ್ ಆರ್ಗ್ಯಾನಿಕ್ ಮ್ಯಾಟರ್. ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಅದನ್ನು ಸ್ವಲ್ಪ ತಿಟ್ಟು ಟೈಮ್ ಬಿಟ್ಟರೆ ಏನಾಗ್ತದೆ, ಅದು ಡಿಕಂಪೋಸ್ ಆಗಕ್ಕೆ ಶುರು ಆಗ್ತದ, ಅಥವಾ ಅದರಿಂದ ಸ್ಮೆಲ್ ಬರೋಕ್ಕೆ ಶುರು ಆಗ್ತದೆ, ಡಿಕೆ ಆಗಕ್ಕೆ ಶುರು ಆಗ್ತದೆ. ಅದಕ್ಕೆ ಆರ್ಗ್ಯಾನಿಕ್ ಮ್ಯಾಟರ್ ಅಂತ. ಇನ್ನೊಂದು ಇನ್ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ನೀ ಎಷ್ಟು ದಿನಾರ ಬಿಟ್ಟು ಬಾ ವಾಪಸ್ಸು ಬಂದು ನೋಡು ಅದು ಹಂಗೆ ಇರ್ತದ. ಗ್ಲಾಸ್ ಅದ, ವುಡ್ ಅದ, ಅದು ಸ್ಟೀಲ್ ಅದ, ಇಂಥವು ಏನದಾವಲ್ಲ ಅಲ್ಯೂಮಿನಿಯಂ ಅದ, ಇವನು ವೇಸ್ಟ್ ಏನಾರ ಇದ್ವು ಅಂದ್ರೆ ನಿಮ್ಮ ಹತ್ರ ಅವು ಇನ್ಆರ್ಗ್ಯಾನಿಕ್ ಅದ. ಸ್ಯಾಂಡ್ ಅದ, ಗ್ರಾವೆಲ್ ಅದ, ಮಣ್ಣು ಅದ, ಇವೆಲ್ಲ ಏನಿವು ಇನ್ಆರ್ಗ್ಯಾನಿಕ್ ಮ್ಯಾಟರ್ಸ್. ತಿಳಿತಾ? ಈ ಆರ್ಗ್ಯಾನಿಕ್ ಮ್ಯಾಟರ್ಸ್ ಒಳಗಡೆ ಎರಡು ಬರ್ತವೆ. ಮತ್ತೆ ಈ ಆರ್ಗ್ಯಾನಿಕ್ ಮ್ಯಾಟರ್ಸ್ ಒಳಗಡೆ ಎರಡು ಬರ್ತವೆ. ಯಾವುದಂದ್ರೆ ಒಂದು ಬಯಾಲಜಿಕಲಿ ಆ್ಯಕ್ಟಿವ್ ಅಂತ ಬರ್ತೈತಿ, ಒಂದು ಬಯಾಲಜಿಕಲಿ ಆ್ಯಕ್ಟಿವ್ ಅಂತ ಬರ್ತೈತಿ. ಇನ್ನೊಂದು ಏನು ಬರ್ತದ? ಬಯಾಲಜಿಕಲಿ ಇನ್ಆ್ಯಕ್ಟಿವ್ ಅಂತ ಬರ್ತದ. ಬಯಾಲಜಿಕಲಿ ಆ್ಯಕ್ಟಿವ್ ಅಂತಂದ್ರೆ ಇದ್ರ ಒಳಗಡೆ ಬ್ಯಾಕ್ಟೀರಿಯಾ, ಫಂಗಸ್ಸು, ಆಲ್ಗೆ, ವೈರಸ್ಸು ಇಂಥವು ಇರ್ತಾವೆ. ಇವು ಏನು ಮಾಡ್ತಾವೆ? ಇವು ಸ್ಟೆಬಿಲೈಸ್ ಮಾಡೋಕೆ ಹೆಲ್ಪ್ ಮಾಡ್ತಾವೆ. ಈಗ ಇದ್ರೊಳಗಡೆ ವೇಸ್ಟ್ ಆಯಿತು, ಈ ವೇಸ್ಟ್ ಎಲ್ಲ ಇರ್ತಾವೆ. ಒಂದು ಬ್ಯಾಕ್ಟೀರಿಯಾ ಬರ್ತೈತಿ, ಆ ಬ್ಯಾಕ್ಟೀರಿಯಾ ಏನು ಮಾಡ್ತೈತಿ? ಈ ವೇಸ್ಟನ್ನು ತಿಂದು ಹೊರಗೆ ಹಾಕತ್ತೆ. ಅದು ತಿಂದಿತ್ತು ಅಂದರೆ ಇದು ಮತ್ತು ವೇಸ್ಟ್ ಕಡಿಮೆ ಆಯ್ತಾ? ವೇಸ್ಟ್ ಅದೊಂದು ಸ್ವಲ್ಪ ಏನೋ ಆಪ್ರೇಟ್ ಆಯ್ತು ಅಂದರೆ ಡಿಕಂಪೋಸ್ ಮಾಡೋಕೆ ಯೂಸ್ ಆಗ್ತದೆ. ಬಟ್ ಯಾವುದು ಯೂಸ್ ಆಯಿತು? ಬ್ಯಾಕ್ಟೀರಿಯಾಗಳು ಯೂಸ್ ಆಯ್ತು. ಅದಕ್ಕೆ ಇದಕ್ಕೇನಂತಾರೆ ಬಯಾಲಜಿಕಲಿ ಆ್ಯಕ್ಟಿವ್ ಡಿಕಂಪೋಸಿಷನ್ ಅಥವಾ ಬಯಾಲಜಿಕಲಿ ಆ್ಯಕ್ಟಿವ್ ಆರ್ಗ್ಯಾನಿಕ್ ಮ್ಯಾಟರ್. ಫಾರ್ ಎಕ್ಸಾಂಪಲ್ ನಿಮ್ದು ಆಲ್ ವೆಜಿಟೇಬಲ್ಸ್ನೆಲ್ಲ ತೊಗೊಂಡೋಗಿ ಒಂದು ಬ್ಯಾಗ್ ಒಳಗೆ ಹಾಕಿ ಕಟ್ಟಿಟ್ರೆ ಏನಕ್ಕೈತಿ? ಅದ್ರೊಳಗಡೆ ಏನಾಗ್ತದೆ? ಬ್ಯಾಕ್ಟೀರಿಯಾಗಳು ಬರೋಕ್ಕೆ ಶುರು ಆಗ್ತವೆ. ಅದು ಬಯಾಲಜಿಕಲಿ ಆ್ಯಕ್ಟಿವ್ ಆಯ್ತದ ಆರ್ಗ್ಯಾನಿಕ್ ಮ್ಯಾಟ್ರ್. ಇನ್ನೊಂದು ಐತಪ್ಪ, ವುಡ್ ಅದ ಅಂತ ತಿಳ್ಕೊ. ವುಡ್ ಎಂಥದ್ದು? ನೀರಾಗಿಟ್ಟಿದ್ದು ವುಡ್ ಅಲ್ಲ, ಸ್ವಲ್ಪ ಒಣಗಿದ ಕಟ್ಟಿಗೆ ಐತೆ ಅಂತ ತಿಳ್ಕೊ. ಒಣಗಿದ ಕಟ್ಟಿಗೆ ಅಂತಂದ್ರೆ ಅದನ್ನು ಇನ್ಆರ್ಗ್ಯಾನಿಕ್ ಅನ್ನಕ್ಕೆ ಬರೋಂಗಿಲ್ಲ ಅದಕ್ಕೆ, ಬಿಕಾಸ್ ಅದು ಆರ್ಗ್ಯಾನಿಕ್. ಅದು ಡಿಕೆ ಆಗೋ ಕೆಪಾಸಿಟಿ ಐತೆ ಅದಕ್ಕೆ. ಬಟ್ ಅದು ಹೆಂಗಂದ್ರೆ ಅವು ಅದರೊಳಗಡೆ ಕ್ರಿಮಿಕೀಟ ಇರಲಿಕ್ಕಿಲ್ಲ. ಈ ಸಾಗವಾನಿ ಕಟ್ಟಿಗೆ ಅಂತೆಲ್ಲ ಇರ್ತಾವೆ, ಅವು ಹೆಂಗಿರ್ತಾವೆ? ಅವು ದಟ್ ಈಸ್ ಬಯಾಲಜಿಕಲಿ ಇನ್ಆ್ಯಕ್ಟಿವ್.
ತಿಳಿತಾ? ಬಯಾಲಜಿಕಲಿ ಇನ್ಆಕ್ಟಿವ್ ಆರ್ಗ್ಯಾನಿಕ್ ಮ್ಯಾಟರ್. ತಿಳಿತು? ದಿಸ್ ಈಸ್ ಆಲ್ ಅಬೌಟ್ ಮ್ಯಾಟರ್. ನೆಕ್ಸ್ಟ್ ಬರ್ತದ ಆಕ್ಸಿಜನ್ ಡಿಮಾಂಡ್ ಅಂತೇಳಿ. ವೆರಿ ಇಂಪಾರ್ಟೆಂಟ್. ಆಕ್ಸಿಜನ್ ಡಿಮಾಂಡ್ ಅಂತೇಳಿ. ಡಿಮಾಂಡ್ ಅಂತಂದ್ರೆ ಏನು ಕೇಳೋದಿದೆ, ಹೌದಲ್ಲ? ಡಿಮಾಂಡ್ ಮಾಡಕತ್ತೈತಿ. ಇಲ್ಲೊಂದು ಸಗಣಿ ಐತೆ ಅಂತ ತಿಳ್ಕೊಡ್ರಿ. ಇದು ಸಗಣಿ ಅದ. ಈ ಸಗಣಿ ಏನು ಅನ್ನಕತ್ತೈತೆ ಅಂದ್ರೆ ನಾನು ಡಿಕಂಪೋಸ್ ಆಗಬೇಕು ಅಂತ ಆಸೆ ಇಟ್ಕೊಂಡು ಕುಂತೈತಿ. ಇದೇನು ಮಾಡ್ತೈತೆ? ಡಿಕಂಪೋಸ್ ಆಗಬೇಕು ಅಂತೇಳಿ ಆಸೆ ಇಟ್ಕೊಂಡು ಕುಂತೈತಿ. ಅವಾಗ ಡಿಕಂಪೋಸ್ ಆಗ್ಬೇಕಾದ್ರೆ ಎರಡು ರೀತಿ ಅದ. ಒಂದೇನಪ್ಪ, ಏರೋಬಿಕರ ಆಗು, ಏರೋಬಿಕ್ ಡಿಕಂಪೋಸಿಷನರ ಆಗು, ಆ್ಯನರೋಬಿಕ್ ಡಿಕಂಪೋಸಿಷನರ ಆಗು. ಅದಕ್ಕೆ ನಾವು ಸಗಣಿ ಬಂದು ಕೇಳ್ತದೆ, ಸರ್ ನಾ ಡಿಕಂಪೋಸ್ ಹೆಂಗೆ ಆಗಲ್ರಿ ಅಂತ ಕೇಳಿದಾಗ, ನೋಡಪ್ಪ ನೀನು ಏರೋಬಿಕ್ ಡಿಕಂಪೋಸ್ ಆಗು ಅಂತೇಳಿ ಅವನಿಗೆ ಸಜೆಸ್ಟ್ ಮಾಡ್ತಾರೆ. ಅವಾಗ ಇದೇನು ಮಾಡ್ತೈತಿ? ಅವಾಗ ಆಸೆ ಡಿಕಂಪೋಸ್ ಏರೋಬಿಕ್ ಆಗ್ಬೇಕಂತೈತಿ. ಅವಾಗ ಅದು ಏನು ಮಾಡ್ತೈತಿ? ಇಲ್ಲಿ ಅಟ್ಮಾಸ್ಫಿಯರ್ ಒಳಗಡೆ ಆಕ್ಸಿಜನ್ ಇರ್ತೈತಲ್ಲ, ಆ ಆಕ್ಸಿಜನ್ನ ಡಿಮಾಂಡ್ ಮಾಡ್ತೈತಿ. ದೇವರಿಗೆ ಒಂದು ಲೆಟರ್ ಬರ್ತೈತಿ, ನನಗೆ ಎಷ್ಟು ಆಕ್ಸಿಜನ್ ಬೇಕು ಅಂತೇಳಿ. ಅದು ಡಿಮಾಂಡ್ ಮಾಡ್ತದೆ. ನನಗೆ ಬೇಕು ಆಕ್ಸಿಜನ್, ಆಕ್ಸಿಜನ್ ಬೇಕಂತೇಳಿ ಡಿಮಾಂಡ್ ಮಾಡ್ತದೆ. ಅದಕ್ಕೆ ಟೋಟಲ್ ಇದಿಷ್ಟು ಡಿಕಂಪೋಸ್ ಆಗಕ್ಕೆ ಎಷ್ಟು ಆಕ್ಸಿಜನ್ ಬೇಕಲ್ಲ, ಅದಕ್ಕೆ ಆಕ್ಸಿಜನ್ ಡಿಮಾಂಡ್ ಅಂತಾರೆ. ತಿಳಿತಾ? ಅಂದ್ರೆ ಈ ಕತೆ ಬರಿಬಾರ್ದು ಎಕ್ಸಾಮ್ನೊಳಗೆ. ಆಕ್ಸಿಜನ್ ಡಿಮಾಂಡ್ ಅಂದ್ರೆ ಇಟ್ ಈಸ್ ದ ಅಮೌಂಟ್ ಆಫ್ ಆಕ್ಸಿಜನ್ ಕನ್ಸ್ಯೂಮ್ಡ್ ಬೈ ರೆಡಿಲಿ ಆಕ್ಸಿಡೈಸೇಬಲ್ ಆರ್ಗ್ಯಾನಿಕ್ ಮ್ಯಾಟರ್ ಫಾರ್ ಆಕ್ಸಿಡೇಷನ್. ಆಕ್ಸಿಡೇಷನ್ ಪ್ರೊಸೆಸ್ ಆಗಬೇಕಾದ್ರೆ ಆಕ್ಸಿಜನ್ ಬೇಕು. ಹಂಗಾರೆ ಆಕ್ಸಿಜನ್ ಬೇಕಂದ್ರೆ ಎಷ್ಟು ಬೇಕಪ್ಪ ಅದು ಡಿಮಾಂಡ್ ಮಾಡ್ತೈತಲ್ಲ, ಅದಕ್ಕೆ ಆಕ್ಸಿಜನ್ ಡಿಮಾಂಡ್ ಅಂತಾರೆ. ಓಕೆಪ್ಪ. ಈಗ ನನ್ನ ಹತ್ರ ಎ ಹೊಲಸು ಐತಿ, ಇಲ್ಲಿ ಒಂದು ಎ ಹೊಲಸು, ಇದು ಬಿ ಹೊಲಸು ಐತಿ ಅಂತ ತಿಳ್ಕೊಡ್ರಿ. ಈ ಎ ಹೊಲಸು ಜಾಸ್ತಿ ಡಿಮಾಂಡ್ ಮಾಡಾಕತ್ತೈತಿ, ಬಿ ಹೊಲಸು ಕಡಿಮೆ ಡಿಮಾಂಡ್ ಮಾಡಾಕತ್ತೈತಿ. ಅಂದ್ರೆ ಯಾವ ಹೊಲಸು ಜಾಸ್ತಿ ಹೊಲಸು ಐತಿ? ಇಂಜಿನಿಯರಿಂಗ್ ಭಾಳ ಹೊಲಸು ಐತಲ್ಲ? ಇಲ್ಲ, ಇಂಜಿನಿಯರಿಂಗ್ ಒಳಗೆ ಹೊಲಸು ಐತಿ. ಓಕೆ. ಎ ಸ್ಯಾಂಪಲ್ ಇದ್ರದ್ದು ಏನೈತಿ? ಆಕ್ಸಿಜನ್ ಡಿಮಾಂಡ್ ಏನೈತಿ? ಜಾಸ್ತಿ ಐತಿ. ಬಿ ಸ್ಯಾಂಪಲ್ದು ಆಕ್ಸಿಜನ್ ಡಿಮಾಂಡ್ ಕಡಿಮೆ ಐತಿ. ಅಂದ್ರೆ ಎ ಸ್ಯಾಂಪಲ್ ಭಾಳ ಕೆಟ್ಟ ಐತಿ, ಬಿ ಸ್ಯಾಂಪಲ್ ಏನೈತಿ? ಕೆಟ್ಟಿಲ್ಲ ಅಂತ ಅರ್ಥ. ತಿಳಿತಾ? ಆಕ್ಸಿಜನ್ ಡಿಮಾಂಡ್ ಗೊತ್ತಾಯ್ತಾ? ಈಗ ಈ ಆಕ್ಸಿಜನ್ ಡಿಮಾಂಡ್ ಅಂತಂದು ಏನೈತಲ್ಲ, ಇದು ಓಡಿ ಆಕ್ಸಿಜನ್ ಡಿಮಾಂಡ್, ಇದರೊಳಗಡೆ ಮತ್ತೆ ಕ್ಯಾಟಗರೈಸ್ ಮಾಡ್ತೀವಿ. ಒಂದು ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತಾರೆ, ಇನ್ನೊಂದು ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತಾರೆ, ಇನ್ನೊಂದು ಥಿಯರಿಟಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತಾರೆ. ತಿಳಿದ? ಈಗ ಮತ್ತೆ ಅದು ಮ್ಯಾಟ್ರಿಗೆ ಹೋಗೋಣ. ಮ್ಯಾಟರ್ ಈ ಮ್ಯಾಟರ್ ಒಳಗಡೆ ಏನಿತ್ತು? ಆರ್ಗ್ಯಾನಿಕ್ ಮ್ಯಾಟರ್ ಇತ್ತು, ಇನ್ನೊಂದು ಇನ್ಆರ್ಗ್ಯಾನಿಕ್ ಮ್ಯಾಟರ್ ಇತ್ತು. ಕರೆಕ್ಟಾ? ಈ ಆರ್ಗ್ಯಾನಿಕ್ ಮ್ಯಾಟರ್ ಒಳಗಡೆ ಬಯಾಲಜಿಕಲಿ ಆ್ಯಕ್ಟಿವ್ ಇತ್ತು, ಇನ್ನೊಂದು ಬಯಾಲಜಿಕಲಿ ಇನ್ಆ್ಯಕ್ಟಿವ್ ಇತ್ತು. ಈ ಇನ್ಆರ್ಗ್ಯಾನಿಕ್ ಮ್ಯಾಟರ್ ಐತಲ್ಲ, ಇದು ಡಿಕಂಪೋಸ್ ಆಗ್ತೈತೇನು? ಎಲ್ಲ ಆಗಂಗಿಲ್ಲ. ಇಲ್ಲಿ ಡಿಕಂಪೋಸಿಷನ್ ಅನ್ನೋದು ಮ್ಯಾಟ್ರ ಬರಂಗಿಲ್ಲ, ಡಿಕಂಪೋಸಿಷನ್ ಅನ್ನೋ ಪ್ರಶ್ನೆನ ಬರಂಗಿಲ್ಲ. ಅಂದ್ರೆ ಡಿಕಂಪೋಸಿಷನ್ ಯಾರ ಹತ್ರ ಬರ್ತೈತೆ ಅಂದ್ರೆ ಇವ್ರ ಹತ್ರ ಬರ್ತೈತಿ. ಇವರು ಡಿಕಂಪೋಸಿಷನ್ ಆಗೋ ಚಾನ್ಸಸ್ ಇರ್ತದೆ. ಅರ್ಥದ? ಈಗ ಡಿಕಂಪೋಸಿಷನ್ ಆಗಕ್ಕೆ ಏನು ಬೇಕು? ಏರೋಬಿಕಲ್ಲಿ ಡಿಕಂಪೋಸಿಷನ್ ಆಗಕ್ಕೆ ಏನು ಬೇಕು? ಆಕ್ಸಿಜನ್ ಬೇಕು. ಕರೆಕ್ಟಾ? ಆಕ್ಸಿಜನ್ ಬೇಕು. ಓಕೆ. ಈ ಬಯಾಲಜಿಕಲಿ ಆ್ಯಕ್ಟಿವ್ ಹೊಲಸು ಡಿಕಂಪೋಸಿಷನ್ ಆಗಬೇಕಂತ ಆಸೆ ಪಟ್ಟಾಗ ಎಷ್ಟು ಆಕ್ಸಿಜನ್ ಬೇಕಂತ ಕೇಳ್ತೈತೆ ನೋಡು, ಅದಕ್ಕೆ ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ. ತಿಳಿತಾ? ಹಾಂ. ಈಗ ಬಯಾಲಜಿಕಲ್ ಆ್ಯಕ್ಟಿವ್ ಪ್ಲಸ್ ಬಯಾಲಜಿಕಲ್ ಇನ್ಆ್ಯಕ್ಟಿವ್ ಇವರಿಬ್ಬರೂ ಕೂಡಿದ ಮೇಲೆ, ಇವರಿಬ್ಬರೂ ಕೂಡಿ ಡಿಕಂಪೋಸಿಷನ್ ಆಗ್ಬೇಕಂತ ಆಸೆ ಪಟ್ಟಾಗ ಎಷ್ಟು ಆಕ್ಸಿಜನ್ ಬೇಕಲ್ಲ, ಅದಕ್ಕೆ COD ಅಂತಾರೆ. ಅರ್ಧತಾ? ಅದಕ್ಕೆ COD ಅಂತ ಕರೀತಾರೆ. any doubts? ಓಕೆ. ಈಗ ಡೆಫಿನಿಷನ್ ಏನಂದ್ರೆ ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂದ್ರೆ ಇಟ್ ಈಸ್ ದ ಅಮೌಂಟ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್ ಫಾರ್ biologically decomposition of biodegradable organic matter under aerobic condition at a specified temperature for a specified duration. ಇದು ಉದ್ದ ಮಾಡೋದು ಸುಮ್ಮ ಏನಂತ ಇಂಗ್ಲೀಷ್ ಬರ್ತಾವ ಅಂದಮೇಲೆ ಹಂಗೆ ಬರ್ಕೊಂತ ಹೋಗೋದು. ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂದ್ರೆ ದ ಅಮೌಂಟ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್ ಟು ಡಿಕಂಪೋಸ್ biologically active organic matter, okay, in a specified duration and specified time. ತಿಳಿದ? ಹಂಗಾರೆ ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂದ್ರೆ ಏನಿದು? ದಿಸ್ ಇಸ್ ದ ಟೋಟಲ್ ಆಕ್ಸಿಜನ್ ಡಿಮಾಂಡ್ ಟು ಡಿಕಂಪೋಸ್ ಬೋತ್ ಬಯಾಲಜಿಕಲಿ ಆಕ್ಟಿವ್ ಆ್ಯಂಡ್ ಬಯಾಲಜಿಕಲಿ ಇನ್ಆಕ್ಟಿವ್ ಆರ್ಗ್ಯಾನಿಕ್ ಮ್ಯಾಟರ್. ತಿಳಿತು? ಓಕೆ. TOD ಅಂದ್ರೆ ಏನಪ್ಪ? TOD ಅಂದರೆ ಆ್ಯಕ್ಚುಲಿ ದಿಸ್ ವರ್ಡ್ ಏನು ನಾವು ಭಾಳ ಯೂಸ್ ಮಾಡೋಂಗಿಲ್ಲ,
ಬಿ ಒ ಡಿ ಸಿ ಒ ಡಿನ ಯೂಸ್ ಮಾಡೋದು. ಬಟ್ ಟಿ ಒ ಡಿ ಅಂದರೆ ಥಿಯರಿಟಿಕಲ್ ಆಕ್ಸಿಜನ್ ಡಿಮಾಂಡ್. ಇದನ್ನು ನೀವೇನಾದರೂ ಥಿಯರಿಟಿಕಲ್ ಏನಾದರೂ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಿಮಗೆ ಸಿಗ್ತೈತೆ. ಸಮ್ ಟೆಕ್ಸ್ಟ್ ಬುಕ್ ಅವ್ರು ಏನಂತಾರಂದ್ರೆ ಇನ್ಆರ್ಗ್ಯಾನಿಕ್ ಮ್ಯಾಟರ್ ಕೂಡ ಸಮ್ ಟೈಮ್ಸ್ ಏನಾದರೂ ಸ್ವಲ್ಪ ಆಕ್ಸಿಜನ್ ಯೂಸ್ ಮಾಡ್ಕೊಂತಂದ್ರೆ ಹಂಗಾರೆ ಇವು ಮೂರನ್ನೂ ಯೂಸ್ ಮಾಡೋಕೆ ಇವು ಮೂರನ್ನೂ ಡಿಕಂಪೋಸ್ ಮಾಡೋಕೆ ಆಕ್ಸಿಜನ್ ಎಷ್ಟು ಬೇಕಾಗತ್ತಲ್ಲ ಅದಕ್ಕೆ ಏನಂತಾರೆ ಟಿ ಒ ಡಿ ಅಂತ ಕರಿತಾರೆ. ತಿಳಿದ? ಹಂಗಾದ್ರೆ ಯಾವ್ದು ದೊಡ್ಡದು? ಇದು ಸಣ್ಣದು, ಇದು ದೊಡ್ಡದು. ಸಿ ಒ ಡಿ ದೊಡ್ಡದು, ಬಿ ಒ ಡಿ ಸಣ್ಣದು, ಟಿ ಒ ಡಿ ಅದಕ್ಕಿಂತ ದೊಡ್ಡದು. ತಿಳಿತಾ? ಒಂದು ಕನ್ಕ್ಲೂಷನ್ ಮಾಡೋಣ. ಏನಂತಂದ್ರೆ ನಿಮ್ಮ ಯಾವುದೋ ಒಂದು ಹೊಲಸದ, ಆ ಹೊಲಸಿಂದು ಬಿ ಒ ಡಿ ಮತ್ತು ಸಿ ಒ ಡಿ ಎರಡು ಸೇಮ್ ಇತ್ತು ಅಂತ ತಿಳ್ಕೊಳ್ರಿ. ಅವಾಗ ಏನು ಥಿಂಕ್ ಮಾಡ್ಬೇಕಂದ್ರೆ ಈ ಹೊಲಸೊಳಗೆ ಕೇವಲ ಬಯಾಲಜಿಕಲಿ ಆ್ಯಕ್ಟಿವ್ ಆರ್ಗ್ಯಾನಿಕ್ ಮ್ಯಾಟ್ರ್ ಅದ, ಬಯಾಲಜಿಕಲಿ ಇನ್ಆ್ಯಕ್ಟಿವ್ ಆರ್ಗ್ಯಾನಿಕ್ ಮ್ಯಾಟ್ರ್ ಇಲ್ಲ ಅಂತ ನೀವೇನು ಮಾಡ್ಬೋದು, ಕನ್ಕ್ಲೂಷನ್ ಮಾಡ್ಬೋದು. ತಿಳಿತಾ? ಸಿ ದಿಸ್ ಈಸ್ ಅ ಟಿ ಒ ಡಿ, ಅದರ ಒಳಗಡೆ ಸಿ ಒ ಡಿ, ಅದರ ಒಳಗಡೆ ಬಿ ಒ ಡಿ. Okay, now we will discuss more about BOD. ಈಗ BOD ಅಂತ ಹೆಡಿಂಗ್ ಹಾಕೋಣ. BOD ಅಂದ್ರೆ ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್. ಬೇಕನ್ನಾಗತ್ತದ. ಏನದು ಹೊಲ್ಸ್ ಏನು ಬೇಕಂತದಕ್ಕೆ ಆಕ್ಸಿಜನ್ ಬೇಕಂತ. ಓಕೆ, ಇದ್ರೊಳಗೆ ಭಾಳ ಇಂಪಾರ್ಟೆಂಟ್ ಏನು ಗೊತ್ತಾ, ಇದು ಏರೋಬಿಕ್ ಇದು. ಯಾಕೆ? ಆಕ್ಸಿಜನ್ ಬೇಕಲ್ಲ, ಆಕ್ಸಿಜನ್ ಬೇಕಂದ್ರೆ ಎಲ್ಲಿಂದ ಬೇಕು? ಆಕ್ಸಿಜನ್ ತೊಗೊಂಡು ಇದೇನು ಮಾಡ್ತದೆ, ಡಿಕಂಪೋಸಿಷನ್. ಅದಕ್ಕೆ ಏರೋಬಿಕ್ ಪ್ರೊಸೆಸ್. ಓಕೆ, ಅಂದರೆ ಈಗ ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ ಟೆಸ್ಟ್ ಹೇಳ್ತೀನಿ. ಒಂದು ಟೆಸ್ಟ್, ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಹೆಂಗೆ ಕಂಡುಹಿಡಬೇಕು ಅಂತೇಳಿ. ಈಗ ಒಂದು ಹೊಲಸು, ನಾವು ಹೊಲಸು ಅಂತಿರ್ತೀನಿ, ತಪ್ಪು ತಿಳ್ಕೊಬಿಡ್ರಿ, ಯಾಕಂದ್ರೆ ಇದು ಹಂಗೈತಿ. ಈಗ ಒಂದು ಹೊಲಸದಾಯ್ತು. ಈ ಹೊಲಸು ತೊಗೊಂಬಂದು ಇಲ್ಲಿ ಗಾಳಿಗೆ ಇಡ್ತೀನಿ. ಗಾಳಿಗೆ ಇಟ್ಟಾಗಿದ್ರೆ ಡಿಕಂಪೋಸ್ ಆಗಕ್ಕೆ ಶುರು ಆಕೈತಿ. ಅಂದ್ರೆ ಆಕ್ಸಿಜನ್ ತೊಗೊಳಕ್ಕೆ ಶುರು ಮಾಡ್ತೈತಿ. ಆಕ್ಸಿಜನ್ ತೊಗೊಳಕ್ಕೆ ಶುರು ಮಾಡ್ತದ ಅಂದ್ರೆ ಎಷ್ಟು ಆಕ್ಸಿಜನ್ ತೊಗೊಂತು ಅಂತ ನಾವು ಕಂಡುಹಿಡ್ಬೇಕಾಗೈತಿ. ಇದಕ್ಕೆ ಎಷ್ಟು ನೀಡದ, ಇದಕ್ಕೆ ನೀಡ್ ಎಷ್ಟದ, ಅಥವಾ ಇದು ಎಷ್ಟು ಡಿಮಾಂಡ್ ಮಾಡ್ತದ ಅಂತ ಕಂಡುಹಿಡ್ಬೇಕು. ಬಟ್ ಹೆಂಗೆ ಮಾಡ್ತೀವಿ? ಹಿಂಗೆ ನೋಡ್ಕೊಂಡು ಕುಂತ್ಕೊಂಡ್ರೆ ಅದು ಗಾಳಿಗಿಂದ ಎಷ್ಟು ಆಕ್ಸಿಜನ್ ತೊಗೊಂಡು ಒಳಗೆ ತಿಂದು ಅದು ಏನು ಮಾಡಿಬಿಡ್ತೈತಿ, ಡಿಕಂಪೋಸ್ ಆಗಿಬಿಡ್ತದೆ, ಗೊತ್ತಾಗಂಗಿಲ್ಲ. ಅದಕ್ಕೆ ದಿಸ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಔಟ್ ದ ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಆಫ್ ದ ಸ್ಯಾಂಪಲ್. ಅರ್ಥಾಯ್ತಾ? ಅದಕ್ಕೆ ನಾ ಏನು ಮಾಡ್ತೀನಿ ಅಂದರೆ ಒಂದು ಚಲೋ ನೀರು ತೊಗೊಳ್ತೀನಿ, ಡಿಸ್ಟಿಲ್ಡ್ ವಾಟರ್ ತೊಗೊತೀನಿ. ಡಿಸ್ಟಿಲ್ಡ್ ವಾಟರ್ ಒಳಗಡೆ DO ಜಾಸ್ತಿ ಇರುತ್ತೆ. DO ಅಂದ್ರೆ ಡಿಸಾಲ್ವ್ಡ್ ಆಕ್ಸಿಜನ್ ಜಾಸ್ತಿ ಇರುತ್ತೆ. ಈ ನೀರೊಳಗೆ ಏನೈತಿ, ಈಗ ಆಕ್ಸಿಜನ್ ಐತಿ. ಇದ್ರೊಳಗೆ ಏನೈತಿ, ಆಕ್ಸಿಜನ್ ಐತಿ. ಆ ಹೊಲಸು ಐತಲ್ಲ, ಅದನ್ನು ಸ್ಮಾಲ್ ಪೋರ್ಷನ್ ತೊಗೊಂಬಂದು ಇದ್ರೊಳಗೆ ಹಾಕಿಬಿಡ್ತೀವಿ. ಇದ್ರೊಳಗೆ ಹಾಕಿದಾಗ ಈ ಸ್ಮಾಲ್ ಪೋರ್ಷನ್ ಇದೇನೈತಿಲ್ಲ ಗಲೀಜು, ಇದು ಆಕ್ಸಿಜನ್ ಬೇಕಂತೈತಿ. ಬೇಕಂದಾಗ ನಾನು ಏನು ಮಾಡ್ತೀನಿ, ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಕ್ಲೋಸ್ ಮಾಡಿದೆ, ಇದನ್ನು ಫುಲ್ ಕ್ಲೋಸ್ ಮಾಡಿ ಹೊಲಸು ಒಳಗೆ ಹಾಕಿದಾಗ ಇದು ನನಗೆ ಬೇಕಂತಿರ್ತೈತಿ. ಅವಾಗ ಈ ನೀರೊಳಗೆ ಏನು ಆಕ್ಸಿಜನ್ ಐತಲ್ಲ ಅದು ಇದಕ್ಕೆ ಸಪ್ಲೈ ಮಾಡ್ತೈತಿ. ಅಂದ್ರೆ ನೀರೊಳಗೆ ಇರ್ತಕ್ಕಂಥ DO ಡಿಸಾಲ್ವ್ಡ್ ಆಕ್ಸಿಜನ್ ಇದು ಹೊಲಸು ತಿಂದು ಅದೇನು ಮಾಡ್ತದೆ, ಡಿಕಂಪೋಸಿಷನ್ ಆಗಕ್ಕೆ ಶುರು ಮಾಡ್ತೈತಿ. ತಿಳಿತು? ಆಯ್ತಪ್ಪ. ಒಂದಿಷ್ಟು ದಿನ ಟೈಮ್ ಬಿಟ್ಟು, ಒಂದು ಸ್ವಲ್ಪ ಟೈಮ್ ಬಿಟ್ಟು ಆಮೇಲೆ ನಾನು ಏನು ಮಾಡ್ತೀನಿ, ಇದ್ರದ್ದು ಈ ನೀರೇನೈತಲ್ಲ ಈ ನೀರದ್ದು DO ಚೆಕ್ ಮಾಡ್ತೀನಿ. ಕಡಿಮೆಗಿರುತ್ತೆ, ಜಾಸ್ತಿ ಆಗಿರುತ್ತೆ? ಆಬ್ವಿಯಸ್ಲಿ ಕಡಿಮೆಗಿರ್ತೈತಿ. ಫಸ್ಟಿಗೆ DO ಏನಾದರೂ 9.2 ಇತ್ತು ಅಂತ ತಿಳ್ಕೊಳ್ರಿ. ಈ ಹೊಲಸು ಹಾಕಿ 5 ದಿನ ಬಿಟ್ಟು ಬಂದು ಆದಮೇಲೆ ಮತ್ತೆ DO ಚೆಕ್ ಮಾಡಿದ್ರೆ ಅದ್ರದ್ದು ಏನಾಗಿರ್ತೈತಿ, ಅದ್ರದ್ದೊಂದು 4 ಆಗಿರ್ಬೋದು, 4 ppm ಆಗಿರ್ಬೋದು. ನೋಡು, 9.2 - 4 ಇಷ್ಟು ಡಿಫ್ರೆನ್ಸ್ ಏನೈತಲ್ಲ, ಇಷ್ಟು ಡಿಫ್ರೆನ್ಸು ಆಕ್ಸಿಜನ್ ಅನ್ನೋದು ತಿಂದಿತ್ತು ಅಂದ್ರೆ ಅರ್ಥ ಅದಕ್ಕೆ ಅಷ್ಟು ಡಿಮಾಂಡ್ ಇತ್ತಲ್ಲ. ಅದು ಅಂದರೆ ಏನು ಸಿಕ್ತು, DO ಇನಿಷಿಯಲ್ DO ಮೈನಸ್ ಫೈನಲ್ DO. ಇಷ್ಟು ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಏನು ಸಿಗ್ತದ, ಎಷ್ಟು DO ಖರ್ಚಾತು ಅಂತ ಸಿಗ್ತದೆ. ಬಟ್ ಇದಕ್ಕೆ ಇಂಟು ಡೈಲ್ಯೂಷನ್ ರೇಷಿಯೋ. ಯಾಕಂದ್ರೆ ನೀವು ಭಾಳ ನೀರು ತೊಗೊಂಡಿದ್ವಿ, ಸ್ವಲ್ಪ ಸ್ಯಾಂಪಲ್ ತೊಗೊಂಡಿದ್ವಿ, ಹಂಗಾಗಿ ಅದ್ರದ್ದೊಂದು ಫ್ಯಾಕ್ಟರ್ ಇರ್ತೈತಿ. ಸ್ವಲ್ಪ ನೀರಿಗೆ ಸ್ವಲ್ಪ ಸ್ಯಾಂಪಲ್ಗೆ ಜಾಸ್ತಿ ನೀರು ಅಂತ. ಹಾಗೆ ಆ ಫ್ಯಾಕ್ಟರ್ ನಾವೇನು ಮಾಡಬೇಕು, ಡೈಲ್ಯೂಷನ್ ಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡಬೇಕು. ಇಷ್ಟು ಮಲ್ಟಿಪ್ಲೈ ಮಾಡಿದ್ರೆ ದ್ಯಾಟ್ ಯು ವಿಲ್ ಗೆಟ್ ಅ BOD. ತಿಳಿದು? ಈಗ ಇದಕ್ಕೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಈಗ ನಾನು ಕರೆಕ್ಟಾಗಿ ಹೆಂಗಂತ ಇನ್ನೊಂದು ಹೇಳ್ತೀನಿ. ಏನು ಮಾಡಿರಿ, ಒಂದು 100 ml ಏನು ತಗೋ, ಸ್ಯಾಂಪಲ್ ತಗೋ. ಯಾವುದು? ಡಿಸ್ಟಿಲ್ಡ್ ವಾಟರ್ ತಗೋ. ಅದರೊಳಗಡೆ ಒಂದು 2 ml ಏನು ಮಾಡು, ಗಲೀಜು.
ಇದೇನಿದೆಯಲ್ಲ ಪಲ್ಸ್ ತೊಗೊಂಡು 200 ml ಒಳಗೆ ಹಾಕು, ಚೆಂದಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡು. ಕ್ಲೋಸ್ ಮಾಡಿ ಇಟ್ಟು 5 ದಿನ ಆದಮೇಲೆ ತೆಗೆದು ಅದನ್ನ ಮತ್ತೆ ಡಿ ಒ ಚೆಕ್ ಮಾಡು. ಮೊದಲು ಒಂದು ಡಿ ಒ ಇತ್ತು, ಈ ಸೆಕೆಂಡ್ ಅದಾದ್ಮೇಲೆ ಡಿ ಒ ಕಡಿಮೆ ಆಯ್ತು. ಡಿಫ್ರೆನ್ಸ್ ತಗೋ, ಇಲ್ಲಿ ಬರೀ ಡೈಲ್ಯೂಷನ್ ರೇಷಿಯೋ ಬರೀ ಮುಗಿ ತಿಳಿತಾ. ಒಂದು ಪ್ರಾಬ್ಲಮ್ ಮಾಡಿಸ್ತೀವಿ. ಓಕೆ, ಫಸ್ಟ್ ಪ್ರಾಬ್ಲಮ್ ನೋಡು. ಐ ಟೇಕ್ 100 ml ಆಫ್ ಡಿಸ್ಟಿಲ್ಡ್ ವಾಟರ್, 100 ml ಆಫ್ ಡಿಸ್ಟಿಲ್ಡ್ ವಾಟರ್. ಓಕೆ, ಆ್ಯಂಡ್ 2 ml of sample is distilled, is diluted in 100 ml of distilled water. ಅರ್ಥ? ಆಮೇಲೆ after 5 days DO was found as 4 ppm. ಅರ್ಥಾಯ್ತಾ? Then what is BOD? See, this is a common question, ಭಾಳ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ ನಾವು ಇನಿಷಿಯಲ್ ನಮಗೆ ಫಾರ್ಮುಲಾ ಏನೈತೆ ಹೇಳ್ರಿ? ಬಿ ಒ ಡಿ ಫಾರ್ಮುಲಾ ಈಕ್ವಲ್ ಟು ಇನಿಷಿಯಲ್ ಡಿ ಒ ಮೈನಸ್ ಫೈನಲ್ ಡಿ ಒ ಇಂಟು ಡೈಲ್ಯೂಷನ್ ಫ್ಯಾಕ್ಟರ್, ಡೈಲ್ಯೂಷನ್ ರೇಷಿಯೋ. ಓಕೆ, ಈಗ ನಮ್ಗೆ ಇನಿಷಿಯಲ್ ಡಿ ಒ ಬೇಕು. ನಮ್ಗೆ ಇನಿಷಿಯಲ್ ಡಿ ಒ ನೀರಿಂದ ಎಷ್ಟೈತಿ? ಈಗ ಡಿಸ್ಟಿಲ್ಡ್ ವಾಟರ್ ಐತಲ್ಲ, ಇದು ಡಿಸ್ಟಿಲ್ಡ್ ವಾಟರ್ದು ಡಿ ಒ ಕೊಟ್ಟಿಲ್ಲ ಅಂದರೆ ನೀ ಅಸ್ಯೂಮ್ ಮಾಡ್ಕೊ 9.2 mg/L. ಇನಿಷಿಯಲ್ ಡಿ ಒ ಕೊಟ್ಟಿಲ್ಲ, ಇದು ಡಿಸ್ಟಿಲ್ಡ್ ವಾಟರ್ದು. ಹಂಗಾರೆ ಸ್ಯಾಂಪಲ್ ಯೂಸ್ ಮಾಡಕತ್ತೀವಲ್ಲ, ಆ ಸ್ಯಾಂಪಲ್ದು ಇನಿಷಿಯಲ್ ಡಿ ಒ ಎಷ್ಟಿರ್ತೈತಿ? ಆ ಸ್ಯಾಂಪಲ್ದು ಡಿ ಒ ಎಷ್ಟಿರ್ತದೆ ಅಂದರೆ ಕೊಟ್ಟಿಲ್ಲ ಅಂದರೆ 0 ಅಸ್ಯೂಮ್ ಮಾಡ್ಕೊ. ಇದು ಭಾಳ ಇಂಪಾರ್ಟೆಂಟ್. ಇದು ಏನಂತಂದ್ರೆ ಯಾವುದಾದ್ರೂ ಒಂದು ಮಟೀರಿಯಲ್ಗೆ ಅದಕ್ಕೆ ಬಿ ಒ ಡಿ ಐತಿ, ಅದು ಆಕ್ಸಿಜನ್ ಡಿಮಾಂಡ್ ಮಾಡಕತ್ತೈತಿ, ಕೊಡು ಅನ್ನಕತ್ತೈತಿ ಅಂದ್ರೆ ಅದ್ರ ಒಳಗಡೆ ಆಕ್ಸಿಜನ್ ಇಲ್ಲ ಅಂತ ಅರ್ಥ ಅಲ್ಲ. ಅದ್ರೊಳಗಡೆ ಇಲ್ಲ, ಅದ್ರ ಸಲುವಾಗಿ ಅದು ಏನು ಮಾಡಕತ್ತೈತಿ? ಕೊಡು ಅನ್ನಕತ್ತದ. ಹಂಗಾಗಿ ಅದ್ರೊಳಗಡೆ ಆಕ್ಸಿಜನ್ ಡಿ ಒ ಎಷ್ಟೈತಿ? 0 ಐತೆ ಅಂತ ತಿಳ್ಕೊಬೇಕು. ಅವು ಕೊಟ್ಟಿಲ್ಲ ಅಂದ್ರೆ ನೀವು ಎರಡು ಅಸ್ಯೂಮ್ ಮಾಡ್ಕೋಬೇಕು. ಈಗ ಈ ಡಿ ಒ ಐತಲ್ಲ, ಇದು ಇನಿಷಿಯಲ್ ಡಿ ಒ 9.2ನೂ ಅಲ್ಲ, ಇನಿಷಿಯಲ್ ಡಿ ಒ 0ನೂ ಅಲ್ಲ. ಇವೆರಡು ಮಿಕ್ಸ್ ಮಾಡಿರಿ ನೀವು. ಮಿಕ್ಸ್ ಮಾಡಿದಾಗ ಒಂದು ಇನಿಷಿಯಲ್ ಡಿ ಒ ಮಿಕ್ಸ್ ಬರ್ತೈತಿ. ಆ ಡಿ ಒ ಮಿಕ್ಸ್ ಏನು ಮಾಡೋದು? ಕಾನ್ಸಂಟ್ರೇಷನ್ ಫಾರ್ಮುಲಾ ಹಾಕಿ ತೆಗೆಯೋದು. ಈ ಕಾನ್ಸಂಟ್ರೇಷನ್ ಫಾರ್ಮುಲಾ ಈ ವೇಸ್ಟ್ ವಾಟರ್ ಒಳಗೆ ಅಷ್ಟು ಐತಂತಲ್ಲ, ಇದು ಎಲ್ಲಿ ಬೇಕಲ್ಲಿ ಅಪ್ಲೈ ಆಕೈತಿ. ಅದನ್ನು ನೀವು ನೋಡಿರಿ. C=C1Q1 + C2Q2 ಡಿವೈಡೆಡ್ ಬೈ C1 + C2 ಅಲ್ಲ, Q1 + Q2. ದೇರ್ಫೋರ್ Q1 Q1 ಕ್ಯಾನ್ಸಲ್ ಆಗಿ ಸಿ ಉಳ್ಕೊಂತದೆ. ಅದರೊಳಗಡೆ ಏನಾಗುತ್ತೆ ಅಂದ್ರೆ ನಿಮ್ದು ಎಷ್ಟು ml ಐತಿ? ಅದಕ್ಕೆ ವೇಟೆಡ್ ಆ್ಯಾವ್ರೇಜ್ ಅಂತಲೂ ಕರಿಬೋದು. C1 ಎಷ್ಟೈತಿ? ಈಗ ಫಸ್ಟ್ ಕಾನ್ಸಂಟ್ರೇಷನ್ 9.2 ಅದ. ಎಷ್ಟು ml ಅದ? 100 ml ಅದ. ಅದರೊಳಗಡೆ 0 ಇದ್ದಿದ್ದನ್ನು 0 ಡಿ ಒ ಇದ್ದಿದ್ದು 2 ml ಅದ. ಡಿವೈಡೆಡ್ ಬೈ ಟೋಟಲ್ 100 ml + 2 ml ಅದ. ಟೋಟಲ್ ಆನ್ಸರ್ ಎಷ್ಟು ಬರ್ತೈತಿ? ಈಗಿದು 9.2 × 100 ಡಿವೈಡೆಡ್ ಬೈ 102, 9.01 ಬಂತೀಗ. ಅಂದರೆ ಇನಿಷಿಯಲ್ ಡಿ ಒ ಎಷ್ಟೈತಿ? ಈಗ 9.01. ಅಂದ್ರೆ ಯು ಗಾಟ್ ದಿಸ್ ಒನ್ 9.01. ತಿಳಿತಾ? ನೆಕ್ಸ್ಟ್ ಫೈನಲ್ ಡಿ ಒ ಕೊಟ್ಬಿಟ್ಟ ನಾವು. ಅದ್ರ ಬಗ್ಗೆ ಏನು ನಾವು ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ಎಷ್ಟು ದಿನ ಆದಮೇಲೆ ಅಂತ ಫೈನಲ್ ಡಿ ಒ 4 ppm ಅಂತ ಹೇಳ್ಬಿಟ್ಟೆ. ನಂಗೆ ಇದು ಗೊತ್ತಾಯ್ತು ನಮಗೆ. ಓಕೆನಾ? ಹಾಗಾದರೆ ನೋಡೋಣ. ಬಿ ಒ ಡಿ ಈಕ್ವಲ್ ಟು ಇನಿಷಿಯಲ್ ಡಿ ಒ ಇಸ್ 9.01 ಮೈನಸ್ 4 ಇಂಟು ಡೈಲ್ಯೂಷನ್ ರೇಷಿಯೋ ಅಂತಂದ್ರೆ ಇದ್ರೊಳಗೆ ಮಾಡಿದ್ವಿ. ವಾಟರ್ ಸಪ್ಲೈ ಒಳಗಡೆ ಥ್ರೆಶೋಲ್ಡ್ ನಂಬರು ಮತ್ತು ಡೈಲ್ಯೂಷನ್ ರೇಷಿಯೋ ಮಾಡಿದ್ವಿ. ಏನದು? A + B/A. ಎ ಅಂದರೆ ಡಿಸ್ಟಿಲ್ಡ್ ವಾಟರ್, ಬಿ ಅಂದರೆ ಸ್ಯಾಂಪಲ್ ಡಿವೈಡೆಡ್ ಬೈ ಎ ಅಂದರೆ ಸ್ಯಾಂಪಲ್, ಬಿ ಅಂದರೆ ಡಿಸ್ಟಿಲ್ಡ್ ವಾಟರ್ ಡಿವೈಡೆಡ್ ಬೈ ಸ್ಯಾಂಪಲ್. ಹಂಗಂದ್ರೆ ಇದೆಷ್ಟಿತ್ತು? 100 + 2 ಡಿವೈಡೆಡ್ ಬೈ 2 ಹಿಂಗೆ ಬರಿಬೇಕು. ಅವಾಗ ಆನ್ಸರ್ ಏನು ಬರ್ತೈತಿ? ಇದು 9.01 ಮೈನಸ್ 4 ಇಂಟು 102/2. ಆನ್ಸರ್ 255 ಬಂತಿದ್ದು. ಎಷ್ಟು ಬಂತಿದ್ದು? 255.51 mg/L. ಏನಿದು? ಬಿ ಒ ಡಿ. ಇವು ಫಿಕ್ಸ್ ಕ್ವಶನ್ ಇವು. ಅದಕ್ಕೆ ಕ್ವಶನ್ನ ಇಲ್ಲೇ ಸಾಲ್ವ್ ಮಾಡಕತ್ತೀನಿ. ತಿಳಿತಾ? ನೆಕ್ಸ್ಟ್ ಇದಕ್ಕೆ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡ್ಬೋದು. ಇದಕ್ಕೆ ಕ್ವಶನ್ ಏನು ಮಾಡ್ಬೋದು? ಸ್ವಲ್ಪ ಟ್ವಿಸ್ಟ್ ಮಾಡ್ಬೋದು. ಏನಂತಂದ್ರೆ ಸೇಮ 100 ml ವಾಟರ್ ತೊಗೊಂಡನ, ಆಮೇಲೆ 2 ml ಸ್ಯಾಂಪಲ್ ತೊಗೊಂಡನ. ಬಟ್ ಇನಿಷಿಯಲ್ ಡಿ ಒ ನೀವು ಕ್ಯಾಲ್ಕುಲೇಟ್ ಹೆಂಗಿದ್ರು ಮಾಡ್ಕೊತೀರಿ. ಫೈನಲ್ ಡಿ ಒ ಏನೈತಲ್ಲ,
ಫೈನಲ್ ಡಿ ಒ ಆಫ್ಟರ್ 5 ಡೇಸ್ ಫೈನಲ್ ಡಿ ಒ ಏನೈತಲ್ಲ ಅದು 0 ಐತೆ ಅಂತ ಕೊಡ್ತದೆ. ಇದು ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದ್ರಿ ಅಂತ ಹೇಳ್ತೀರಿ. ಹೆಂಗಂದ್ರೆ ಇದ್ದು ಮಿಕ್ಸ್ ಬರ್ತದೆ 9.01 ಮೈನಸ್ ಫೈನಲ್ ಡಿ ಒ 0 ಐತಿ ಇಂಟು ಡೈಲ್ಯೂಷನ್ ರೇಷಿಯೋ 102/2 ಅಂತ ಬರೋದು ಆನ್ಸರ್ ಬರ್ತಲ್ರಿ ಅಂತೀರಿ. ಬಟ್ ಇದು ತಪ್ಪಿದು. ಏನಂತಂದರೆ ಡಿ ಒ 0 ಬಂತಂತ ತಿಳ್ಕೊಡ್ರಿ. ಫೈನಲ್ ಡಿ ಒ 0 ಬಂತಂದ್ರೆ ಬಿ ಒ ಡಿ ಕೆನಾಟ್ ಬಿ ಡಿಟರ್ಮೈನ್ಡ್. ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಬಿ ಒ ಡಿ ಕೆನಾಟ್ ಬಿ ಡಿಟರ್ಮೈನ್ಡ್. ಯಾಕಂತಂದ್ರೆ ಅದು ಡಿಮಾಂಡ್ ಮಾಡಕತ್ತದ ಈ ವಾಟರ್ ಒಳಗಡೆ ಇದ್ದಿದ್ದು ಎಲ್ಲ ಡಿ ಒ ಖಾಲಿ ಆಗಿಬಿಡ್ತದೆ. ಡಿ ಒ ಖಾಲಿ ಆದ ತಕ್ಷಣ ನಿಮ್ಗೆ ಇನ್ನೂ ಎಷ್ಟು ಬೇಕಾಗಿತ್ತಪ್ಪ ಇದಕ್ಕೆ ಅಂತೇಳಿ ನಿಮ್ಗೆ ಗೊತ್ತಾಗಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗೆ ಯಾರೋ ಒಬ್ರು ಊಟಕ್ಕೆ ಬಂದಾರ, ಅವರು ಎಷ್ಟು ತಿಂತಾರ, ಅವ್ರು ಎಷ್ಟು ಡಿಮಾಂಡ್ ಮಾಡ್ತಾರ ಅಂತ ಅನ್ಬೇಕಾದ್ರೆ ನೀವು ಒಂದು ದೊಡ್ಡ ಬೊಗಣಿ ರೈಸ್ ಮಾಡಿಟ್ಟಿರ್ತೀರಿ. ಇಷ್ಟು ಬೊಗಣಿ ರೈಸ್ ಮಾಡಿಟ್ಟಿರ್ತೀರಿ, ಅವ್ರಿಗೆ ಬಡಿಸ್ತಾ ಹೋಗ್ತೀರಿ. ಅದು ಲಾಸ್ಟಿಗೆ ಇಷ್ಟು ಉಳ್ಕೊಂತದ್ದು. ಅಂದ್ರೆ ಅವ್ರು ಎಷ್ಟು ಡಿಮಾಂಡ್ ಮಾಡಿದ್ರೆ ಇಷ್ಟು ಡಿಮಾಂಡ್ ಮಾಡಿದ್ರು ಅಂತ ನೀವು ಹೇಳ್ತೀರಿ. ಓಕೆಪ್ಪ, ಇನ್ನೊಬ್ಬ ಬರ್ತಾನೆ, ನಾನು ನಿಮ್ಮ ಮನೆಗೆ ಬರ್ತೀನಿ ಊಟಕ್ಕೆ, ನಾನು ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಮನೆಯೊಳಗೆ ಇಷ್ಟು ರೈಸ್ ಮಾಡಿಟ್ರಿ. ನೀವು ಹಂಗೆ ಬಡಿಸ್ತಾ ಹೋಗ್ತೀರಿ, ಇದು ಖಾಲಿ ಆಗಿಬಿಡ್ತೈತಿ. ಖಾಲಿ ಆದಮೇಲೆ ನಾನು ಏನು ಕೇಳಂಗಿಲ್ಲ. ನೀವು ಖಾಲಿ ಆದ ತಕ್ಷಣ ನಾನು ಎದ್ದು ಹೋಗ್ಬಿಡ್ತೀನಿ. ನಿಮಗೆ ಗೊತ್ತಾಗ್ತಾನೆ ನಾನು ಎಷ್ಟು ಉಣ್ಬೋದು ಅಂತೇಳಿ? ಗೊತ್ತಾಗಂಗಿಲ್ಲ. ಬಿಕಾಸ್ ನಿಮ್ಮ ಹತ್ರ ಇಷ್ಟು ಅನ್ನ ಇತ್ತು, ಅಷ್ಟು ಖಾಲಿ ಆಗೋ ತನಕ ನಾವು ಉಂಡೆ. ಹಂಗಾರೆ ಇನ್ನೂ ಇತ್ತಂದ್ರೆ ಉಣ್ತಿದ್ರೆ ಏನೋ ಸರ್? ಹೌದಲ್ಲ, ಇನ್ನೂ ಸ್ವಲ್ಪ ಅನ್ನ ಮಾಡಿದ್ರೆ ಉಣ್ತಿದ್ರೆ ಏನೋ ಅವ್ರು ಹೊಟ್ಟೆ ತುಂಬ್ತೋ ಏನೋ, ಅಥವಾ ಇನ್ನೂ ಎಷ್ಟು ಉಣ್ತಿದ್ರು ಏನೋ, ಅವು ಏನು ಗೊತ್ತಾಗಂಗಿಲ್ಲಲ್ಲ ನಿಮಗೆ. ದೇರ್ ಫೋರ್ ಬಿ ಒ ಡಿ ಮಿಕ್ಸ್ ಇದ್ದಾಗ ಅವಾಗ ಏನದು ಬಿ ಒ ಡಿ ಮಿಕ್ಸ್ 9.01 ಬಂತು, ಲಾಸ್ಟಿಗೆ 0 ಬಂತಂದ್ರೆ ಕೆನಾಟ್ ಬಿ ಡಿಟರ್ಮೈನ್ಡ್. ಆಯ್ತಾ? ಮತ್ತು ಆನ್ಸರ್ ಹೇಳ್ಬಾರ್ದು, ಇದಕ್ಕೆ ಬರಂಗಿಲ್ಲ ಅಂತ ಹೇಳ್ಬೇಕು. ಆಬ್ವಿಯಸ್ಲಿ ಏನಪ್ಪ ಅಂತಂದರೆ 255 ಬಂದಿತ್ತಲ್ಲ ಆಗಲೇ, ಅದಕ್ಕಿಂತ ಜಾಸ್ತಿ ಇರ್ತೈತಿ. ಅಥವಾ 255 ಅಲ್ಲ, ಈ ಆನ್ಸರ್ ಏನು ಬರ್ತೈತಲ್ಲ ಬಿ ಒ ಡಿ, ಈ ಆನ್ಸರ್ಗಿಂತ ಜಾಸ್ತಿನೇ ಬರ್ತೈತಿ. ಇದಕ್ಕಿಂತ ಜಾಸ್ತಿ. ಹಂಗಾರೆ ಏನು ಮಾಡ್ಬೇಕ್ರಿ ಸರ್ ಗೊತ್ತಾಗಲಿಲ್ಲ ಅಂತಂದ್ರೆ ಅವು ನೀವೇನು ಮಾಡಬೇಕು, ಮತ್ತು ಇಲ್ಲಿ ಜಾಸ್ತಿ ಅನ್ನ ಮಾಡಿಡ್ಬೇಕಂತಂದು ಇಲ್ಲಿ ಹೇಳ್ತೀವಿ. ಬಟ್ ಇಲ್ಲಿ ಜಾಸ್ತಿ ಅನ್ನ ಮಾಡಿಡಕ್ಕೆ ಬರಂಗಿಲ್ಲ. ಯಾಕೆ ಹೇಳ್ರಿ? ವಾಟರ್ 9.2 ಐತೆ ಸ್ಯಾಚುರೇಷನ್. ಇದಕ್ಕಿಂತ ಜಾಸ್ತಿ ಡಿ ಒ ವಾಟರ್ ಒಳಗೆ ಇಡಕ್ಕೆ ಬರಂಗಿಲ್ಲ ನಿಮಗೆ. ಹಾಗಾಗಿ ನೀವೇನು ನೋಡ್ಕೊಂಡ್ರೆ 5 ದಿನ ಟೆಸ್ಟ್ ಮಾಡೋ ಬದಲು 3 ದಿನಕ್ಕೆ ತೆಗೆದು ನೋಡ್ಬಿಡ್ಬೇಕು. 3 ದಿನ ಆದ ತಕ್ಷಣ ತೆಗೆದು ನೋಡೋದು, ಅವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ತಿಳಿತಾ? ಓಕೆ. ನಾವು ರೆಪ್ರೆಸೆಂಟೇಷನ್ ಆಫ್ ಬಿ ಒ ಡಿ. ರೆಪ್ರೆಸೆಂಟೇಷನ್ ಆಫ್ ಬಿ ಒ ಡಿ. ಈ ಬಿ ಒ ಡಿ ಏನೈತಲ್ಲ, ಈ ಬಿ ಒ ಡಿನ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಸ್ಟ್ಯಾಂಡರ್ಡ್ ಬಿ ಒ ಡಿ ಅಂತ ಒಂದು ಬರ್ತೈತಿ. ಸ್ಟ್ಯಾಂಡರ್ಡ್ ಬಿ ಒ ಡಿ ಅಂದ್ರೆ 5 ಡೇಸ್ ಪ್ಲಸ್ 20 ಡಿಗ್ರಿ ಸೆಂಟಿಗ್ರೇಡ್ ಒಳಗಡೆ ಮಾಡಬೇಕು. 5 ಡೇ 20 ಡಿಗ್ರಿ ಸೆಂಟಿಗ್ರೇಡ್ ಒಳಗಡೆ ಮಾಡಿದ ಬಿ ಒ ಡಿನ ಸ್ಟ್ಯಾಂಡರ್ಡ್ ಬಿ ಒ ಡಿ ಅಂತ ಕರೀತಾರೆ. ಅರ್ಥ? ಓಕೆ, ನೆಕ್ಸ್ಟ್ ಹೇಳ್ತೀನಿ ನೋಡಿ. ಈಗ ಭಾಳ ಇಂಪಾರ್ಟೆಂಟ್, ಟೋಟಲ್ ಬಿ ಒ ಡಿ ಅಂತೇಳಿ. ಟೋಟಲ್ ಬಿ ಒ ಡಿ ಭಾಳ ಇಂಪಾರ್ಟೆಂಟ್. ಇದು ಟೋಟಲ್ ಬಿ ಒ ಡಿ ಬೇರೆ, ಅಲ್ಟಿಮೇಟ್ ಬಿ ಒ ಡಿ ಬೇರೆ. ಇದರೊಳಗೆ ಹುಡುಗರು ಕನ್ಫ್ಯೂಸ್ ಆಗ್ತಾರೆ. ಅಲ್ಟಿಮೇಟ್ ಬಿ ಒ ಡಿ ಬೇರೆ, ಟೋಟಲ್ ಬಿ ಒ ಡಿ ಅಂತಂದ್ರೆ ಏನು ಗೊತ್ತಾ? ಈಗ ಒಂದು ಸಗಣಿ ತೊಗೊಂಬಂದೀನಿ, ಕುಳ್ಳಂದ್ರೆ ಗೊತ್ತಲ್ಲ, ಇದೆಲ್ಲ ಡಿಕಂಪೋಸಿಷನ್ ಆಗಿ ಅದು ಒಣಗಿ ಹೋಗ್ತದೆ. ಒಂದು ಸಗಣಿ ಇದೆ ಅಂತ ತಿಳ್ಕೊಡ್ರಿ. ಆ ಸಗಣಿನ ಏನು ಮಾಡ್ತೀನಿ, ಏರ್ ಒಳಗಡೆ ಹಿಂಗೆ ಇಟ್ಟಾಗ ಏನು ಮಾಡ್ತದೆ, ಆ ಏರ್ ಒಳಗಿಂದ ಎಲ್ಲ ಆಕ್ಸಿಜನ್ ತೊಗೊಂಡು ಇದೇನಾಗ್ತದೆ, ಡಿಕಂಪೋಸಿಷನ್ ಆಗಿ ಲಾಸ್ಟಿಗೆ ಒಣಗಿ ಹೋಗ್ತದೆ. ಒಣಗಿ ಅದೇನಾಗ್ತದೆ, ಕುಳ್ಳಾಗ್ತದೆ. ಇದಕ್ಕೆ ಬೇರೆ ಲ್ಯಾಂಗ್ವೇಜ್ ಒಳಗಡೆ ಸೌತ್ ಕರ್ನಾಟಕದೊಳಗೆ ಏನಂತಾರೆ ಗೊತ್ತಿಲ್ಲ, ನಮ್ಮಲ್ಲಿ ಇದಕ್ಕೆ ಏನಂತಾರೆ ಕುಳ್ಳು ಅಂತಾರೆ. ಆ ಕುಳ್ಳಾಗ್ತದೆ. ಅದು ಕುಳ್ಳಾಯಿತು ಅಂತಂದ್ರೆ ನಾವು ಅನ್ಬೋದು ಇದು ಡಿಕಂಪೋಸಿಷನ್ ಆಯಿತು ಅಂತ. ಬಟ್ 100% ಆತನ ಇಲ್ಲ. ಇದು ಸಗಣಿ ನೀನು ಇಲ್ಲಿ ನಿಂತಿದ್ದಿ ಅಂದರೆ ಸ್ಮೆಲ್ ಬರ್ತಿರ್ತೈತಿ. ಒಂದು 5 ದಿನ ಹೋದ್ಮೇಲೆ ಇಲ್ಲಿ ನಿಂತ್ಕೊಂಡ್ರೆ ಸ್ಮೆಲ್ ಬರ್ತೈತಿ. ಈಗ ಕುಳ್ಳಾಯಿತು ಅಂತಂದ್ರೆ ನೀ ಅದ್ರ ಪಕ್ಕಕ್ಕೆ ಹೋಗಿ ನಿಂತ್ಕೊಂಡ್ರೆ ಸ್ಮೆಲ್ ಬರಂಗಿಲ್ಲ. ಬಟ್ ಅದು ಮೂವಿನ ತಂದು ಇಟ್ಕೊಂಡ್ರೆ ಸ್ಮೆಲ್ ಬರ್ತೈತಿಲ್ಲ. ಸ್ಮೆಲ್ ಬರಕತ್ತೈತಿ ಅಂತಂದ್ರೆ ಅರ್ಥ ಅದು ಇನ್ನೂ 100% ಡಿಕಂಪೋಸಿಷನ್ ಆಗಂಗಿಲ್ಲ. ಅದಕ್ಕೆ ಥಿಯರಿ ಏನು ಹೇಳ್ತದೆ ಅಂದ್ರೆ 100% ಡಿಕಂಪೋಸಿಷನ್ ಈಸ್ ನಾಟ್ ಪಾಸಿಬಲ್. 100% ಡಿಕಂಪೋಸಿಷನ್ ಈಸ್ ನಾಟ್ ಪಾಸಿಬಲ್ ಅಂದ್ರೆ ಅರ್ಥ ಇದು ಬಿ ಒ ಡಿ ಕೇಳ್ತೈತಿ, ಕೊಡು ಆಕ್ಸಿಜನ್ ಕೊಡು ಅಂತೈತಿ. ನೀ ಕೊಟ್ಕೋಂತ ಹೋಗ್ತಿದ್ದೆ, ಅದು ಡಿಕಂಪೋಸಿಷನ್ ಆಗ್ತಾ ಹೋಗ್ತದೆ. ಆದಮೇಲೆ ಅದು ಕುಳ್ಳಾಯ್ತು ಅಂತ ತಿಳ್ಕೊ. ಕುಳ್ಳ ಆದಮೇಲೆ ಅದು ಆಕ್ಸಿಜನ್ ಕೇಳೋದು ಬಿಟ್ಟಿತ್ತು ಅನ್ನೋಕ್ಕೆ ಬರಂಗಿಲ್ಲ. ಆದರೂ ಅದು ಕೇಳ್ತಾ ಹೋಗ್ತೈತಿ. ಅದ್ರ ಸಲುವಾಗಿ ಇದ್ರದ್ದು ಕರ್ವ್ ಹೆಂಗೆ ಬರ್ತೈತೆ ಗೊತ್ತಾ? ಕರ್ವ್ ಹೆಂಗೆ ಬರ್ತದೆ ಅಂದ್ರೆ ಫಸ್ಟ್ ಇನಿಷಿಯಲ್ ಬಿ ಒ ಡಿ ಎಷ್ಟಿತ್ತು ಅದ್ರದ್ದು ಅಂದ್ರೆ ಇಷ್ಟು ಇರ್ತೈತಿ. ಅದು ಇಷ್ಟು ಬೇಕು ಅನ್ನಕತ್ತೈತಿ. ಅದು ಇಷ್ಟು ಬೇಕು ಅನ್ನಕತ್ತೈತಿ. ಆಮೇಲೆ ದಿನ ಓದಂಗಿಲ್ಲ ಅದ್ರದ್ದು ಕೇಳೋದು ಕಡಿಮೆ ಅಂತ ಹೋಗ್ತೈತಿ. ಫಾರ್ ಎಕ್ಸಾಂಪಲ್ ಜಾಮೂನ್ ಬೇಕಂತಿರ್ತೀರಿ. ನೀವು ಒಂದು ಕೊಟ್ಟಾಗ ತಿಂತೀರಿ, ಫುಲ್ ಖುಷಿಯಾಗಿ ತಿಂತೀರಿ, ಗಬ ತಿಂತೀರಿ. ಆಮೇಲೆ 2, 3, 5 ಆದಮೇಲೆ ಸ್ವಲ್ಪ ಬೇಸರ ಆಗ್ತೈತಿ. ಆಮೇಲೆ 7, 8, 10 ತಿಂದ ಮೇಲೆ ಬೇಸರ ಆಗ್ತೈತಿ. ಬಟ್ ಬ್ಯಾಡ್ ಅನ್ಸಂಗಿಲ್ಲ.
ಜಾಮೂನ್ ಸಾಕ್ಬಿಡ್ರಿ ಸರ್ ಬ್ಯಾಸರ ಆತಂತೀವಿ, ಬಟ್ ಬ್ಯಾಡ್ ಅನ್ಸಂಗಿಲ್ಲ. ಹಂಗೆ ಇದೇನಾಗುತ್ತೆ ಅಂದರೆ ಇದು ಕಡಿಮೆ ಅಂತ ಬರ್ತೈತೆ ಆಕ್ಸಿಜನ್ ಬೇಕನ್ನೋದು ಡಿಮಾಂಡ್, ಬಟ್ ಇದು ಯಾವತ್ತೂ ಏನಾಗಂಗಿಲ್ಲ, ಇದು ಜೀರೋ ಆಗಂಗಿಲ್ಲ. ಓಕೆ, ಹಂಗಾದ್ರೆ ಇಲ್ಲಿಂದ ಹಿಡಿದು ಆ ಇನ್ಫಿನಿಟಿ ತನಕ ಎಷ್ಟು ಆಕ್ಸಿಜನ್ ಬೇಕು ಅಂತಿತ್ತು ನೋಡು, ಅಷ್ಟನ್ನು ಸಮ್ ಮಾಡಿದ್ರೆ ಏನು ಬರ್ತಲ್ಲ ಅದಕ್ಕೆ ಟೋಟಲ್ ಬಿ ಒ ಡಿ ಅಂತ. ಅದಕ್ಕೇನಂತಾರ ಟೋಟಲ್ ಬಿ ಒ ಡಿ ಅಂತ ಕರಿತಾರೆ. ಅಲ್ಟಿಮೇಟ್ ಬಿ ಒ ಡಿ ಅಂತಂದ್ರೆ ಏನು ಗೊತ್ತಾ? ಅಲ್ಟಿಮೇಟ್ ಬಿ ಒ ಡಿ ಅಂತಂದ್ರೆ ಫಸ್ಟ್ ಸತಿ ಒಂದು T=0 ಟೈಮ್ ಒಳಗಡೆ ಅದಕ್ಕೆ ಎಷ್ಟು ಬಿ ಒ ಡಿ ಬೇಕಾಗಿರ್ತದ, ಅದಕ್ಕೆ ಅಲ್ಟಿಮೇಟ್ ಬಿ ಒ ಡಿ ಅಂತಾರೆ. ಆ T=0 ಟೈಮ್ ಒಳಗಡೆ ಹಿಂಗೆ ಸೆಗಣಿ ಕೆಳಗೆ ಬೆತ್ತ ತಕ್ಷಣ ಅದಕ್ಕೆ ಬೇಕಂತೈತದ ಆಕ್ಸಿಜನ್, ಅದು ಬೇಕಂದ ತಕ್ಷಣ ಅದಕ್ಕೆ ಎಷ್ಟು ಆಕ್ಸಿಜನ್ ಕೊಡ್ತಿರಲ್ಲ ಅದಕ್ಕೆ ಅಲ್ಟಿಮೇಟ್ ಬಿ ಒ ಡಿ ಅಂತಾರೆ. ಅರ್ಥಾಯ್ತಾ? ಈ ಅಲ್ಟಿಮೇಟ್ ಬಿ ಒ ಡಿಗೆ ಮತ್ತು ಇದು ಅಲ್ಟಿಮೇಟ್ ಬಿ ಒ ಡಿ ಅಂದ್ರೆ ಏನು ಗೊತ್ತೈತಲ್ಲ, T=0 ಟೈಮ್ ಒಳಗಡೆ. ಹಂಗಾರೆ T=5 ಡೇಸ್ ಒಳಗಡೆ ಅದ್ರದ್ದು ಬಿ ಒ ಡಿ ಕೇಳೋದು ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ? ಈಗ ಅಲ್ಟಿಮೇಟ್ ಬಿ ಒ ಡಿ 300 ಇತ್ತು ಅಂತ ತಿಳ್ಕೊಳ್ರಿ, 300 mg/L ಐತಿದು. 300 mg/L ನನಗೆ ಬೇಕನ್ನಕತ್ತೈತದು. ಹಾಗಾದ್ರೆ 5 ದಿನ ಆದಮೇಲೆ ಅದು ಅಷ್ಟು ಕೇಳುತ್ತೆ ಏನು ಕಡಿಮೆ ಕೇಳುತ್ತೋ? ಆಬ್ವಿಯಸ್ಲಿ ಕಡಿಮೆ ಕೇಳ್ತೈತೆ. ಅದು ಎಷ್ಟು ಕಡಿಮೆ ಕೇಳುತ್ತಾ ಅಂತಂದ್ರೆ 68% ಕೇಳ್ತೈತೆ. ಅಂದ್ರೆ 5 days ಬಿ ಒ ಡಿ ಈಸ್ 68% ಆಫ್ 67 ಅಥವಾ 67 ಅಂತಾರ, 66.7 ಅಂತಾರ, 68 ಅನ್ರಿ, 68% ಆಫ್ ಅಲ್ಟಿಮೇಟ್ ಬಿ ಒ ಡಿ. ಇದು ನೀವು ನೆನ್ಪಿಟ್ಕೊಳ್ತಕ್ಕಂಥ ಒಂದು ಫಾರ್ಮುಲಾ. ಅರ್ಥ? 5 ದಿನದೊಳಗೆ ಅದು 68% ಅದಲ್ಲ, 68% ಅಲ್ಲ, ಕನ್ಸ್ಯೂಮ್ಡ್ ಇದೆ 68%. ಇನ್ 5 days ಇಟ್ ವಿಲ್ ಕನ್ಸ್ಯೂಮ್ 68% ಆಫ್ ಟೋಟಲ್ ಬಿ ಒ ಡಿ. ಇಟ್ ವಿಲ್ ಕನ್ಸ್ಯೂಮ್ 68% ಆಫ್ ಟೋಟಲ್ ಬಿ ಒ ಡಿ. ಟೋಟಲ್ ಬಿ ಒ ಡಿನ ಅದೇನು ಮಾಡ್ತದ, ಕನ್ಸ್ಯೂಮ್ ಮಾಡ್ತದ. ಸ್ವಲ್ಪ ಚೆಕ್ ಮಾಡಿರಿ, ಕ್ರಾಸ್ ಚೆಕ್ ಮಾಡಿರಿ, ತಿಳಿತಾ? ಓಕೆ, ಈಗ ಇನ್ನೊಂದು ಮ್ಯಾಟ್ರ್ ಹೇಳ್ತೀನಿ. ಆರ್ಗ್ಯಾನಿಕ್ ಮ್ಯಾಟ್ರ್ ಅಂದ್ರೆ ಗೊತ್ತು? ಓಕೆಪ್ಪ, ಬಯಾಲಜಿಕಲ್ ಆ್ಯಕ್ಟಿವನ್ನೇ, ಬಯಾಲಜಿಕಲ್ ಆ್ಯಕ್ಟಿವ್ ಆರ್ಗ್ಯಾನಿಕ್ ಮ್ಯಾಟ್ರ್, ಹೊಲಸು ಸಗಣಿ, ಇದು ಬಯಾಲಜಿಕಲ್ ಆರ್ಗ್ಯಾನಿಕ್ ಮ್ಯಾಟ್ರ್. ಈಗ ಬಿ ಒ ಡಿ ಕಂಡಿಡಿಯಕ್ಕೆ ನಾನು ಏನು ಹೇಳ್ಕೊತೀನಿ, ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ. ಆಗಲ್ಲಿ ಮಾಡಿದ್ದು ಟೆಸ್ಟ್ ಮಾಡಿ ಕಂಡಿಡಿದ್ದು. ಈಗ ಇನ್ನೊಂದು ಟೆಸ್ಟ್ ಮಾಡಲಾರ್ದ ಇನ್ನೊಂದು ಮೆಥಡ್ಲೇ ನೋಡೋಣ. ಇದೊಂದು ಸಗಣಿ ಅದ, ಇದು ಆರ್ಗ್ಯಾನಿಕ್ ಮ್ಯಾಟ್ರ್ ಆಯ್ತದೆ, ಮತ್ತು ಬಯಾಲಜಿಕಲಿ ಆ್ಯಕ್ಟಿವ್ ಆರ್ಗ್ಯಾನಿಕ್ ಮ್ಯಾಟ್ರ್ ಅದು. ಇದು ಒಂದು 5 ದಿನ ಬಿಟ್ಟ ಮೇಲೆ ಏನಾಕೈತಿದು, 5 ದಿನ ಬಿಟ್ಟು ಆದಮೇಲೆ ಅದರದ್ದು ಆರ್ಗ್ಯಾನಿಕ್ ಮ್ಯಾಟ್ರ್ ಕಡಿಮೆ ಆಕೈತಿ. ಮತ್ತು 5 ದಿನ ಬಿಟ್ಟು ಮತ್ತೆ ಅದ್ರದ್ದು ಆರ್ಗ್ಯಾನಿಕ್ ಮ್ಯಾಟ್ರ್ ಕಡಿಮೆ, ಮತ್ತೆ ಕಡಿಮೆ. ಹೌದಲ್ಲ? ಹಂಗೆ ಫಸ್ಟಿಗೆ ಅದರೊಳಗಡೆ ಆರ್ಗ್ಯಾನಿಕ್ ಮ್ಯಾಟ್ರ್ ಜಾಸ್ತಿ ಅದ, ಬರ್ತಾ ಅದರೊಳಗಡೆ ಆರ್ಗ್ಯಾನಿಕ್ ಮ್ಯಾಟ್ರ್ ಕಡಿಮೆ ಅಂತ ಹೋಗ್ತೈತೆ ಅಂತ ತಿಳ್ಕೊಳ್ಳೋಣ. ಆಯ್ತಾ? ಈಗ ಅದ್ರದ್ದು ಗ್ರಾಫ್ ಹಾಕಿದ್ರೆ ಹೆಂಗೆ ಬರ್ತದ, ಅದು ಸೇಮ್ ಹಿಂಗೆ ಬರ್ತದ. ಇನಿಷಿಯಲಿ T=0 ಟೈಮಿಗೆ ಆರ್ಗ್ಯಾನಿಕ್ ಮ್ಯಾಟ್ರ್ ಜಾಸ್ತಿ ಇತ್ತು, ಆ ಆರ್ಗ್ಯಾನಿಕ್ ಮ್ಯಾಟ್ರನ್ನ ಎಲ್ ಅಂತ ಬರೀತಾರೆ. ಇದು ಎಷ್ಟು ಐತಿ ಅಂತಂದ್ರೆ ಇದು LT ಐತಿ, ಅಲ್ಲ LU ಐತಿ, ಅಂದರೆ ಅಲ್ಟಿಮೇಟ್ ಆರ್ಗ್ಯಾನಿಕ್ ಮ್ಯಾಟ್ರ್. ಆಮೇಲೆ ಎಟ್ ಅ ಪಾಯಿಂಟ್ T ಒಳಗಡೆ ಅದ್ರದ್ದು ಆರ್ಗ್ಯಾನಿಕ್ ಮ್ಯಾಟ್ರ್ ಎಷ್ಟಾಗೈತಿ, ಕಡಿಮೆ ಅಂತ ಬರ್ತೈತಿ. ಹಂಗಾರೆ ಎಟ್ ಅ ಪಾಯಿಂಟ್ T ಒಳಗೆ ಎಷ್ಟಾಗುತ್ತೆ ಅದ್ರ ಆರ್ಗ್ಯಾನಿಕ್ ಮ್ಯಾಟ್ರ್, LT ಆಗ್ತೈತಿ. ಇದು ಎಕ್ಸ್ಪೋನೆನ್ಷಿಯಲಿ ಡೌನ್ ಆಗೋದ್ರಿಂದ ಆ LTಗೆ ನಾವು ಫಾರ್ಮುಲಾ ಬರಿಬೋದು. LT = e⁻⁻kT ಅಂತ ಬರಿಬೋದು. LT ಅಂದ್ರೆ ಗೊತ್ತೈತೆ, ಅಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ಎಟ್ ಎನಿ ಟೈಮ್ ಈಸ್ ಈಕ್ವಲ್ ಟು e⁻⁻kT. ಮೈನಸ್ ಯಾಕೆ ಬರೆದ್ರಿ ಸರ್ ಅಂತಂದ್ರೆ ಇದು ಡಿಕ್ರೀಸ್ ಆಗತ್ತೈತಲ್ಲ, ಅದಕ್ಕೆ ಮೈನಸ್. ಕೆ ಅಂದ್ರೆ ಏನು ಅಂತಂದ್ರೆ ರಿಯಾಕ್ಷನ್ ಕಾನ್ಸ್ಟೆಂಟ್ ಅಂತಾರೆ ಅದಕ್ಕೆ. ಅಂದರೆ ಎಲ್ಲ ಸಗಣಿ ಹೆಂಗೆ ಡಿಕೆ ಹಾಕ್ಕೊಂತ ಬರ್ತದಲ್ಲ, ಹಂಗೆ ಎಲ್ಲದನ್ನು ಡಿಕೆ ಹಾಕ್ಕೊಂತ ಬರೋಂಗಿಲ್ಲ. ಅದ್ರದ್ದೇ ಆದಂಥ ರಿಯಾಕ್ಷನ್ ಟೈಮ್ ಇರ್ತದೆ, ರಿಯಾಕ್ಷನ್ ಕಾನ್ಸ್ಟೆಂಟ್ ಇರ್ತೈತಿ. ಹಂಗೆ ರಿಯಾಕ್ಷನ್ ಕಾನ್ಸ್ಟೆಂಟು ಇದು ಟೈಮ್ ಇಷ್ಟು ಬರೆದ್ರೆ ಇದೇನು ಬರ್ತಾ, ಆರ್ಗ್ಯಾನಿಕ್ ಮ್ಯಾಟರ್ ಎಟ್ ಎನಿ ಪಾಯಿಂಟ್ ಅಂತ ಬರ್ತೈತಿ. ತಿಳಿತಾ? ಓಕೆ, ಇಲ್ಲಿ ಎಷ್ಟೈತಿ ಆರ್ಗ್ಯಾನಿಕ್ ಮ್ಯಾಟ್ರ್, LU ಐತಿ. ಹಂಗಾದ್ರೆ 5 ದಿನದೊಳಗೆ, ಒಂದು 5 ದಿನ ಅಂತ ತಿಳ್ಕೊಂಡು T=5 ಅಂತ ತಿಳ್ಕೊಂಡು, T=5 ಒಳಗಡೆ ಇಷ್ಟು ಆರ್ಗ್ಯಾನಿಕ್ ಮ್ಯಾಟ್ರ್ ಇದ್ದಿದ್ದು ಇಷ್ಟು ಆರ್ಗ್ಯಾನಿಕ್ ಮ್ಯಾಟ್ರ್ ಆಯಿತು ಅಂತಂದ್ರೆ ನಡಬರ್ಕ್ ಏನಾಯಿತು, ಭಾಳ ಇದ್ದಿದ್ದು ಆರ್ಗ್ಯಾನಿಕ್ ಮ್ಯಾಟ್ರ್ ಕಡಿಮೆ ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತಂದ್ರೆ ನಡಬರ್ಕ್ ಏನಾಯಿತು ಅಂದ್ರೆ ಡಿಕಂಪೋಸ್ ಆಯಿತು. ಡಿಕಂಪೋಸಿಷನ್ ಹೆಂಗಾಯ್ತು, ಆಕ್ಸಿಜನನ್ನು ಕನ್ಸ್ಯೂಮ್ ಮಾಡಾಯಿತು. ಆಕ್ಸಿಜನ್ ಏನು ಮಾಡಿತು, ಕನ್ಸ್ಯೂಮ್ ಮಾಡ್ತು. ಆಕ್ಸಿಜನ್ ಕನ್ಸ್ಯೂಮ್ ಮಾಡ್ತಂದ್ರೆ ಅರ್ಥ ಏನು, ಅದಕ್ಕೆ ಡಿಮಾಂಡ್ ಇತ್ತು. ಅದಕ್ಕೇನಿತ್ತು, ಡಿಮಾಂಡ್ ಇತ್ತು. ಹಾಗಾದರೆ ಬಿ ಒ ಡಿನ ನಾನು ಜಡ್ಜ್ ಮಾಡ್ಬೋದು ಇಲ್ಲಿ. ಬಿ ಒ ಡಿ ಏನಂದ್ರೆ ಅಲ್ಟಿಮೇಟ್ ಆರ್ಗ್ಯಾನಿಕ್ ಮ್ಯಾಟ್ರ್ ಒಳಗಡೆ ಆರ್ಗ್ಯಾನಿಕ್ ಮ್ಯಾಟ್ರ್ ಎಟ್ ಎನಿ ಟೈಮ್ T ತೆಗೆದ್ರೆ ನಿಮ್ಗೇನು ಬರ್ತೈತಿ, ಆರ್ಗ್ಯಾನಿಕ್ ಮ್ಯಾಟ್ರ್ ಎಟ್ ಎನಿ ಟೈಮ್ T ತೆಗೆದ್ರೆ ನಿಮ್ಗೇನು ಬರ್ತೈತ, ಅದು ಎಷ್ಟು ಡಿಮಾಂಡ್ ಮಾಡಾಕತ್ತಿತ್ತು ಅನ್ನೋದು ನಿಮ್ಗೆ ಸಿಗ್ತೈತಿ. ಎಷ್ಟು ತಿಂತು ಅಂದ್ರೆ ಅಷ್ಟು ಡಿಮಾಂಡ್ ಮಾಡ್ತು, ಅದು ನಿಮಗೆ ಸಿಗ್ತೈತಿ.
ಅದಕ್ಕೆ ಆನ್ಸರು ಇಲ್ಲೊಂದು ಸ್ವಲ್ಪ ಸಣ್ಣ ತಪ್ಪು ಮಾಡೀನಿ. ಎಲ್ ಟಿ ಈಕ್ವಲ್ ಟು ಎಲ್ ಯು ಇಂಟು e to the power of minus kt ಇದು ಫಾರ್ಮುಲಾ. therefore if I substitute here lu minus lu into e to the power of minus kt, then BOD ಫಾರ್ಮುಲಾ ಏನದು ನೋಡ್ರಿ, lu ಕಾಮನ್ ತೆಗೆದ್ರೆ 1 minus e to the power of minus kt. ಇದೇನಿದು BOD. ಇಲ್ಲಿ ನೀ ಏನಾದರೂ ಟಿ ನ 5 ಅಂತ ಹಾಕ್ಕೊಂಡ್ರೆ ಇದು BOD 5 ಆಕೈತಿ. ಟಿ 5 ಹಾಕ್ಕೊಂಡ್ರೆ BOD 5 ಆಕೈತಿ. ತಿಳಿತಾ? ವೆರಿ ಇಂಪಾರ್ಟೆಂಟ್ ಅಲ್ಲ? ಅಂದ್ರೆ BOD equal to LU into 1 minus e to the power of minus KT. ಇದು ವೆರಿ ಇಂಪಾರ್ಟೆಂಟ್. ಈಗ ಕೆ ಅಂದ್ರೆ ಏನಪ್ಪ ಅಂದ್ರೆ ಇದು ರಿಯಾಕ್ಷನ್ ಕಾನ್ಸ್ಟೆಂಟ್ ಹೇಳಿನ ಆಲ್ರೆಡಿ, ರಿಯಾಕ್ಷನ್ ಕಾನ್ಸ್ಟೆಂಟ್. ಬಟ್ ರಿಯಾಕ್ಷನ್ ಕಾನ್ಸ್ಟೆಂಟು ಈ ರಿಯಾಕ್ಷನ್ ಏನೈತಲ್ಲ ಅದು ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಕೈತಿ. ನೀವು ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ರಿಯಾಕ್ಷನ್ ಭಾಳ ಜಲ್ದಿ ಆಕೈತಿ, ಟೆಂಪ್ರೇಚರ್ ಕಡಿಮೆ ಮಾಡಿದ್ರೆ ರಿಯಾಕ್ಷನ್ ಕಡಿಮೆ ಆಕೈತಿ. ಹಂಗಾದ್ರೆ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಐತೆ ಅಂದ್ರೆ ಕೆ ಈಸ್ ಡಿಪೆಂಡಿಂಗ್ ಆನ್ ಟೆಂಪ್ರೇಚರ್. ಹಾಗಾದ್ರೆ ಇಲ್ಲಿ ಕೆ ಯಾವ್ದು ಬರಿಬೇಕ್ರಿ ಸರ್ ಈ ಇಕ್ವೇಷನ್ ಒಳಗಡೆ? ಯಾವ ಟೆಂಪ್ರೇಚರ್ದು ಬರಿಬೇಕಂದ್ರೆ ಕೆ ಶಾಲ್ ಬಿ ಅಟ್ 20 ಡಿಗ್ರಿ ಸೆಂಟಿಗ್ರೇಡ್ದ ಬರಿಬೇಕು ನೀ. ಅದ್ರದ್ದು ಬೇರೆ ಬರೆದ್ರೆ ನಡೆಯಂಗಿಲ್ಲ ಇಲ್ಲಿ. ಅಯ್ಯೋ ಸರ ನಾನು ಮಾತ್ರ 20 ಡಿಗ್ರಿ ಒಳಗೆ ಮಾಡಲಿಲ್ಲ, ನಾ ಬೇರೆ ಟೆಂಪ್ರೇಚರ್ ಒಳಗೆ ಮಾಡಿದ್ರೆ ಹೆಂಗೆ ರೀ ಅಂತಂದ್ರೆ ಅಳಬೇಡ. ಓಕೆ, ಅವಾಗ ನೀ ಏನು ಮಾಡಬೇಕು, ಕೆ ಎಟ್ ಎನಿ ಟೆಂಪ್ರೇಚರ್ ಈಸ್ ಈಕ್ವಲ್ ಟು 1.047 ಟು ದಿ ಪವರ್ ಟಿ ಮೈನಸ್ 20. ಹಾಂ ಹೇಳಪ್ಪ, ನೀ ಯಾವ ಟೆಂಪ್ರೇಚರ್ ಒಳಗೆ ಮಾಡಿದಿ ಸರ್? ನಾ 15 ಡಿಗ್ರಿ ಟೆಂಪ್ರೇಚರ್ ಒಳಗೆ ಮಾಡೀನಿ ರೀ. ಆಯ್ತು ಬರೀ 1.047 ಇಂಟು 15 ಮೈನಸ್ 20. ಸರ್ ನಾವು ಇನ್ನೊಂದು ದಿನ ಮಾಡಿದ್ದೆ 35 ಡಿಗ್ರಿ ಸೆಂಟಿಗ್ರೇಡ್ನೇ ಮಾಡಿದ್ದು ಮಾರಿ. 1 ಮೈನಸ್ 0.47 ರೇಷ್ಟು 35 ಮೈನಸ್ 20. ಮತ್ತು ಇವ್ನು ಚೇಂಜ್ ಮಾಡೋದು ಸರ್, ಟಿ ಜಾಸ್ತಿ ಇದ್ದಾಗ ಹಿಂಗೆ ರೀ, ಕಡಿಮೆ ಇದ್ದಾಗ ಹಿಂಗೆ ಅನ್ರಿ, ಉಲ್ಟಾ ಮಾಡೋಣನ್ರಿ. ಇಲ್ಲ, ಇದೇನಿದ್ರು ಟಿ ಮೈನಸ್ 20ನೇ ಬರ್ಕೋ. ಬಂದಿದ್ದ ಆನ್ಸರ್ನ ಕೆ ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು BOD ಕಂಡಿಡ್ಕೊ. ತಿಳಿತಾ? BOD ಕಂಡಿಡಕ್ಕೆ ಏನಾಯ್ತು, ಈಗ 2 ಫಾರ್ಮುಲಾಗಳು ಓದ್ತಾಯಿತ್ತು. ಒಂದು ಟೆಸ್ಟ್ ಮಾಡಿ ಪ್ರೊಸೀಜರ್ಲಿಂದ, ಇನ್ನೂ ಒಂದು ಏನಂತಂದರೆ ಈ ಎಂಪೆರಿಕಲ್ ಫಾರ್ಮುಲಾ ಇದರಿಂದ ನಾವು ಕಂಡುಹಿಡ್ಕೊ. ರಿಯಾಕ್ಷನ್ ಕಾನ್ಸ್ಟೆಂಟ್ ಗೊತ್ತಿತ್ತು ಅಂದ್ರೆ ಯು ಕ್ಯಾನ್ ಫೈಂಡ್ ಔಟ್ BOD. ಯೂಶ್ವಲಿ ಕೆ ವ್ಯಾಲ್ಯೂ 0.23 ಪರ್ ಡೇ ಇರ್ತೈತಿ. ಇದು ಕೆದು ವ್ಯಾಲ್ಯೂ ಯಾವಾಗಲೂ ಎಷ್ಟು ಇರ್ತೈತಿ? 0.23 ಪರ್ ಡೇ ಅಂತೇಳಿ, ಪರ್ ಡೇ ಒಳಗೆ ಇರ್ಬೇಕಿದೆ ಯಾವಾಗಲೂ. ಇದು ಕೆ. ಇದು ಒಮ್ಮೊಮ್ಮೆ ಗೇಟ್ ಅಂತ ಎಕ್ಸಾಮ್ಸ್ ಒಳಗೆ ಅಥವಾ ಇಲ್ಲ KPSC ಒಳಗೂ ಒಮ್ಮೊಮ್ಮೆ ಏನು ಮಾಡ್ತಾನಂದ್ರೆ ಹಿಂಗೆ ಬರೆದ್ಬಿಡ್ತಾನೆ. ಏನಂತಂದರೆ ಯೂಸ್ ಇಕ್ವೇಷನ್, BOD ಇಕ್ವೇಷನ್ ಏನು ಯೂಸ್ ಮಾಡ್ಬೇಕಂದ್ರೆ LU ಇಂಟು 1 ಮೈನಸ್ 10 ಟು ದಿ ಪವರ್ ಆಫ್ ಮೈನಸ್ KT. ನಾನು ನಿಮಗೇನು ಹೇಳ್ಕೊಟ್ಟಿನಿ? ಮೈನಸ್ ಹೇಳಿದ್ನಲ್ಲ ಎಲ್ಲ ಕಡೆ. ಹಾಂ ರೈಟ್. ನಾ ಇಲ್ಲಿ ಏನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ? 10 ಟು ದಿ ಪವರ್ ಆಫ್ e ಟು ದಿ ಪವರ್ ಆಫ್ ಮೈನಸ್ KT ಹೇಳೀನಿ. ಇಲ್ಲಿ 10 ಟು ದಿ ಪವರ್ ಆಫ್ ಮೈನಸ್ KT ಕೊಟ್ಟನು. ಅವಾಗ ನೀವೇನು ಮಾಡ್ಬೇಕಂದ್ರೆ ಈ ಕೆಗೆ ಆ ಕೆಗೆ ಸ್ವಲ್ಪ ಡಿಫ್ರೆನ್ಸ್ ಮಾಡ್ಬೇಕು. ಅದಕ್ಕೆ ನಾ ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಇದನ್ನು ಸ್ಮಾಲ್ ಕೆ ಯೂಸ್ ಮಾಡ್ತೀನಿ. ಯಾವಾಗ ಯಾಕಂದರೆ ಈ ಸ್ಮಾಲ್ ಲೆಟರ್ ಐತಲ್ಲ, ಕೊಟ್ಟಾಗ ಸ್ಮಾಲ್ ಕೆ ಯೂಸ್ ಮಾಡ್ಕೊಡ್ರಿ. ಈಗ 10 ಕೊಟ್ಟಾಗ ಇದನ್ನು ಕ್ಯಾಪಿಟಲ್ ಕೆ ಯೂಸ್ ಮಾಡ್ಕೊಡ್ರಿ. ಕ್ಯಾಪಿಟಲ್ ಕೆ ಯಾವಾಗಿದ್ದು ಬೇಸ್ 10 ಇದ್ದಾಗ, ಸ್ಮಾಲ್ ಕೆ ಯಾವಾಗ ಬೇಸ್ ಇದ್ದಾಗ. ಸರಿ, ಏನು ಡಿಫ್ರೆನ್ಸ್ ರೀ ಅಂತಂದ್ರೆ ಕೆ ಯಾವಾಗಲೂ ಎಷ್ಟಿರ್ತೈತಿ? ಇದು ಕೆ ಎಷ್ಟೈತಿದು? 0.23 ಸ್ಮಾಲ್ ಕೆ ಪರ್ ಡೇ ಐತಿ. ಹಂಗೆ ಈ ಕೆ ಕೊಟ್ಟಿದ್ದ, ಕ್ಯಾಪಿಟಲ್ ಕೆ ಕೊಟ್ಟಿದ್ದ ಅಂತಂದ್ರೆ ಇದನ್ನೇನು ಮಾಡಬೇಕು, ಈ ಕೆನ ತೊಗೊಂಡು 0.23 ಡಿವೈಡೆಡ್ ಬೈ 2.303 ಡಿವೈಡ್ ಮಾಡ್ಬೇಕು. ಇದು ಯಾಕೆ? ಬೇಸ್ ಟು ಬೇಸ್ 10 ಬರಬೇಕಾದ್ರೆ 2.303 ಯೂಸ್ ಮಾಡ್ತಾರೆ. ಅರ್ಥದ? ಇದನ್ನ ಡಿವೈಡ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ? 0.1 ಬರ್ತೈತೆ. 0.1 0.1 0.1 ಬರ್ತೈತಿ. ಎಷ್ಟು? 0.1 ಪರ್ ಡೇ ಬರ್ತೈತಿ. ಹೌದಾ? ಕೆ ಏನಾರ ಕೊಡಲಿ, ಸುಮ್ಮ ಏನೂ ಹೇಳಿಲ್ಲಪ್ಪ ನಿಮ್ಗೆ ಎಕ್ಸಾಮ್ನೊಳಗೆ ಏನೂ ಹೇಳಿಲ್ಲ, ಸುಮ್ಮ ಕೆ ಕೊಟ್ಟಿದ್ದ ಅಂತಂದ್ರೆ ಈ ತೊಗೊಂಡು ಹೋಗ್ರಿ. ಬಟ್ ಅವ ರಿಯಾಕ್ಷನ್ ಕಾನ್ಸ್ಟೆಂಟ್ ವಿತ್ 10th ಬೇಸ್ ಎಟ್ 20 ಡಿಗ್ರಿ ಟೆಂಪ್ರೇಚರ್ ಅಂತಂದ್ರೆ ಇಲ್ಲಿ 10 ಯೂಸ್ ಮಾಡಬೇಕು. ಆಯ್ತಾ? ಇದನ್ನು ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ ಯು ಕ್ಯಾನ್ ಚೇಂಜ್ ಇಟ್. ತಿಳಿತಾ? ನಾವು ಅಗೇನ್ ಕಮಿಂಗ್ ಟು ದ BOD. ಈ BOD ಏನೈತಲ್ಲ ಅದರೊಳಗಡೆ 2 ಟೈಪ್ ಆಫ್ BOD ಬರ್ತೈತಿ. ಈಗ BODದ ಗ್ರಾಫ್ ಹಾಕ್ತೀನಿ.
ಬಿ ಒ ಡಿದು ಗ್ರಾಫ್ ಹಾಕ್ತೀನಿ. ಬಿ ಒ ಡಿ ಹಿಂಗೆ ಹೋಗ್ತದೆ ಅಂತ ತಿಳ್ಕೊಡ್ರಿ. ಹಿಂಗೆ ಬರ್ಬೋದು ಇದು ಗ್ರಾಫ್. ಇಲ್ಲಿ ಏನು ತೊಗೊಂಡಿದ್ದೆ ಅಂದ್ರೆ ಬಿ ಒ ಡಿ ಇನ್ ಪಿ ಪಿ ಎಮ್, ಬಿ ಒ ಡಿ ಇನ್ ಪಿ ಪಿ ಎಮ್. ಇಲ್ಲಿ ನಾ ಡಿಕಂಪೋಸಿಷನ್ ಆದಿದ್ದು ಮಾತಾಡಕತ್ತಿಲ್ಲ, ಬರೀ ಬಿ ಒ ಡಿಗೆ ಅಷ್ಟು ಹಾಕಕತ್ತೀನಿ. ಹಾಗಾಗಿ ಇದು ಇನ್ಕ್ರಿಮೆಂಟ್ ಒಳಗೆ ಹೋಗಕತ್ತೈತಿ ಗ್ರಾಫ್. ಮತ್ತು ಇದು ಟೈಮ್ ಇನ್ ಡೇಸ್. ಫಸ್ಟ್ ಬಿ ಒ ಡಿ, ಆಮೇಲೆ ಬರ್ತಾ ಬರ್ತಾ ಬಿ ಒ ಡಿ ಅಂತ ತೊಗೊಳೋಣ. ಕನ್ಸ್ಯೂಮ್ಡ್ ಆಗೋದು ಇದು, ಬಿ ಒ ಡಿ ಕನ್ಸ್ಯೂಮ್ಡ್ ಅಂತಲೂ ಬರ್ಕೋಬೋದು, ನೋ ಪ್ರಾಬ್ಲಮ್. ಇದು ಗ್ರಾಫ್ ಐತಿ, ಇದನ್ನ ಡೈರೆಕ್ಟ್ ಎಕ್ಸ್ಪ್ಲೇನ್ ಮಾಡಕತ್ತಿ. ಇವ್ರು ಏನಂತಾರೆ ಅಂದರೆ ಫಸ್ಟ್ ಬಿ ಒ ಡಿ ಎಷ್ಟು ದಿನ ಬೇಕಾಗುತ್ತೆ ಹೇಳ್ರಿ. ಈ ಜೀರೋ ಟಿ ಕೊಟ್ಟು 0 ದಿನದಿಂದ ಸ್ಟಾರ್ಟ್ ಮಾಡೋದು ಬೇಕು ಅನ್ನೋದು ಎಷ್ಟು ತನಕ ಹೋಗ್ಬೋದು, ಟಿ ಕೊಟ್ಟು ಇನ್ಫಿನಿಟಿ ತನಕನೂ ಹೋಗ್ಬೋದಲ್ಲ. ಹಂಗೆ ನಾವು ಇದ್ರೊಳಗಡೆ ಏನು ಹೇಳಿನ, ವಲ್ಸ್ ಅಂತಂದ್ರೆ ಏನೇನು ಇರುತ್ತೆ ಅಂತ ಹೇಳಿನ, CNS ಇರ್ತೈತಿ. CNS ಅಂದ್ರೆ ಕಾರ್ಬನ್, ನೈಟ್ರೋಜನ್ ಮತ್ತು ಸಲ್ಫೇಟ್. ನಾವು ಟೈಮ್ ಬೀಯಿಂಗ್ ಸಲ್ಫೇಟ್ನ ನೆಗ್ಲೆಕ್ಟ್ ಮಾಡೋಣ. ಸಲ್ಫೇಟ್ನ ಏನು ಮಾಡೋಣ, ನೆಗ್ಲೆಕ್ಟ್ ಮಾಡೋಣ. ವಿಲ್ ಕಾನ್ಸಂಟ್ರೇಟ್ ಆನ್ ಕಾರ್ಬನ್ ಆ್ಯಂಡ್ ನೈಟ್ರೋಜನ್. ಈಗ ಫಸ್ಟ್ ಟಿ ಈಕ್ವಲ್ ಟು 20 ಡೇಸ್ ಏನದು ಬೇಕು ಅಂತ ಇರ್ತೈತಲ್ಲ, ಆಕ್ಸಿಜನ್ ಡಿಮಾಂಡ್ ಮಾಡ್ತಿರ್ತದಲ್ಲ, ಆ ಆಕ್ಸಿಜನ್ ಡಿಮಾಂಡ್ ಫಸ್ಟ್ 20 ಡೇಸ್ ಏನು ಮಾಡ್ತದಲ್ಲ, ಅದು ಎದಕ್ಕಂದ್ರೆ ತನ್ನಲ್ಲಿರುವ ಕಾರ್ಬೋನೇಷಿಯಸ್ ವೇಸ್ಟನ್ನು ಡಿಕಂಪೋಸ್ ಮಾಡೋಕ್ಕೆ. ತನ್ನಲ್ಲಿ 2 ವೇಸ್ಟ್ ಅದಾವ, ಕಾರ್ಬೋನೇಷಿಯಸ್ ಮತ್ತು ಇದು ನೈಟ್ರೋಜಿನಿಸ್ 2 ವೇಸ್ಟ್ ಅದಾವ. ಅವು ಎರಡರೊಳಗಡೆ ಫಸ್ಟ್ 20 ದಿನ ಬೇಕಂತಿರ್ತೀವಿ. ಯಾರಿಗೆ ಅಂತಂದ್ರೆ ಫಸ್ಟ್ ಮಗನಿಗೆ ಆಸ್ತಿ ಮಾಡಿಟ್ಕೊಂತಿರ್ತದೆ. ಏನಂತ ಅದಕ್ಕೆ ಫಸ್ಟ್ 20 ಡೇಸ್ಗೆ ಅದಕ್ಕೆ ಏನಂತಾರೆ, ಫಸ್ಟ್ ಸ್ಟೇಜ್ ಬಿ ಒ ಡಿ ಅಂತಾರೆ. ಅದಕ್ಕೆ ಕಾರ್ಬೋನೇಷಿಯಸ್ ಬಿ ಒ ಡಿ ಅಂತಾರೆ. ಅದಕ್ಕೇನಂತಾರೆ, ಕಾರ್ಬೋನೇಷಿಯಸ್ ಬಿ ಒ ಡಿ. ಹಂಗಾರೆ ಫಸ್ಟ್ 20 ಡೇಸ್ ಆದಮೇಲೆ ಆ ವಲ್ಸ್ ಯಾರಿಗೆ ಕೇಳ್ತದ, ನೈಟ್ರೋಜಿನಿಯಸ್. ಅದಕ್ಕೆ ಸೆಕೆಂಡ್ ಸ್ಟೇಜ್ ಬಿ ಒ ಡಿ ಅಂತಾರೆ. ಇದಕ್ಕೆ ಇದು ಫಸ್ಟ್ ಸ್ಟೇಜ್. ಇದು ಇದು ಸೆಕೆಂಡ್ ಸ್ಟೇಜ್ ಬಿ ಒ ಡಿ ಏನಂದ್ರೆ ನೈಟ್ರೋಜಿನಿಯಸ್ ಅಥವಾ ನೈಟ್ರಿಫೈಡ್ ಡಿಮಾಂಡ್ ಅಂತಾರೆ. ಇದಕ್ಕೆ ಕಾರ್ಬೋನೇಷಿಯಸ್ ಡಿಮಾಂಡ್ ಅಂತಾರೆ, ಇದಕ್ಕೆ ನೈಟ್ರಿಫೈಡ್ ಡಿಮಾಂಡ್ ಅಂತಾರೆ. ಕಾರ್ಬನ್ ಡಿಮಾಂಡ್ ಅಲ್ಲ, ಕಾರ್ಬೋನೇಷಿಯಸ್ ಡಿಮಾಂಡ್ ಅಂದ್ರೆ ಕಾರ್ಬೋನೇಷಿಯಸ್ ಮಟೀರಿಯಲ್ಸನ್ನ ಡಿಕಂಪೋಸ್ ಮಾಡೋಕೆ ಆಕ್ಸಿಜನ್ ಡಿಮಾಂಡ್. ಅದಕ್ಕೆ ಇಲ್ಲಿ ಹೇಳಿ ನೋಡು, ದ ಫಸ್ಟ್ ಡಿಮಾಂಡ್ ದಟ್ ಅಕರ್ಸ್ ಡ್ಯೂರಿಂಗ್ ದ ಫಸ್ಟ್ 20 days ಡ್ಯೂ ಟು ದ ಆಕ್ಸಿಡೇಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಈಸ್ ಕಾಲ್ಡ್ as ಕಾರ್ಬೋನೇಷಿಯಸ್ ಡಿಮಾಂಡ್ ಆರ್ ಫಸ್ಟ್ ಸ್ಟೇಜ್ ಡಿಮಾಂಡ್. ದ ಟರ್ಮ್ ಬಿ ಒ ಡಿ ಯೂಶುವಲಿ ಮೀನ್ ಫಸ್ಟ್ ಸ್ಟೇಜ್ ಬಿ ಒ ಡಿ ಅಂದ್ರೆ ಫಸ್ಟ್ ಸ್ಟೇಜ್ ಡಿಮಾಂಡ್. ಯಾವತ್ತೂ ನಿಮ್ಗೆ ಬಿ ಒ ಡಿ ಅಂತಿರ್ತಾರಲ್ಲ, ಅದು ಯಾವಾಗಲೂ ಎದುರ್ತಿರ್ತೈತಿ, ಫಸ್ಟ್ ಸ್ಟೇಜ್ ಇರ್ತೈತಿ. ನೆಕ್ಸ್ಟ್ ನೈಟ್ರೋಜಿನಿಯಸ್ ಡಿಮಾಂಡ್ ಅಂದ್ರೆ ದ ಲ್ಯಾಟರ್ ಡಿಮಾಂಡ್ ದಟ್ ಅಕರ್ಸ್ ಡ್ಯೂ ಟು ದ ಬಯಾಲಜಿಕಲ್ ಆಕ್ಸಿಡೇಷನ್ ಆಫ್ ಅಮೋನಿಯಾ NH3 ಅದರದ್ದು. ಓಕೆನಾ. ನೆಕ್ಸ್ಟ್ ಮತ್ತೊಂದು ವೆರಿ ಇಂಪಾರ್ಟೆಂಟ್, ಏನದು, ಬಿ ಒ ಡಿ ಬೈ ಸಿ ಒ ಡಿ ರೇಷಿಯೋ. ಬಿ ಒ ಡಿ ಬೈ ಸಿ ಒ ಡಿ ರೇಷಿಯೋ ಯಾವಾಗಲೂ ಅವ್ರು ಹೇಳ್ತಾರೆ 0.92 to 1 ಇರ್ತದಂತ. ಇವೆರಡರದ್ದು ರೇಷಿಯೋ ತೊಗೊಂಡ್ರೆ ನೋಡು, ಬಿ ಒ ಡಿ ಏನೈತಿ ಹೇಳ್ರಿ, ಜಾಸ್ತಿ ಇರ್ತೈತಿ ಯಾವಾಗಲೂ. ಅಲ್ಲ, ಸಿ ಒ ಡಿ ಯಾವಾಗಲೂ ಏನಿರ್ತೈತಿ, ಜಾಸ್ತಿ ಇರ್ತೈತೆ. ಬಿ ಒ ಡಿ ಕಡಿಮೆ ಇರ್ತೈತಿ. ಹಾಗಾಗಿ ನಿಮ್ಗೆ ಏನು ಬರಕತ್ತೈತಿ, ಫ್ರ್ಯಾಕ್ಷನ್ ಒಳಗೆ ಬರಕತ್ತೈತಿ. ಹಾಗಾದ್ರೆ ನೀವು ಕ್ವಶನ್ ಕೇಳ್ಬೋದು, ಸರ್ ದಿಸ್ ರೇಷಿಯೋ ಕ್ಯಾನ್ ಇಟ್ ಬಿ ಮೋರ್ ದೆನ್ 1 ಅಂತ ಕೇಳಿದ್ರೆ, ನೋ ವೇ. ಯಾಕೆ, ಸಿ ಒ ಡಿ ಈಸ್ ಆಲ್ವೇಸ್ ಮೋರ್ ದ್ಯಾನ್ ದ ಬಿ ಒ ಡಿ. ಹಾಂ, ಏನಾಗ್ಬೋದಪ್ಪ ಅಂದ್ರೆ ಬಿ ಒ ಡಿ ಈಕ್ವಲ್ ಟು ಸಿ ಒ ಡಿ ಆಗ್ಬೋದು, ಇವೆರಡು ಸಮ ಆಗ್ಬೋದು. ಅವಾಗ ನಿಮ್ಗೆ 1 ಬರ್ತೈತಿ. ಅರ್ಥಾಯ್ತಾ? ಹಿಂಗೆ ಇದ್ರ ಅರ್ಥ ಏನು ಅಂತಂದ್ರೆ, ನಿಮ್ಗೆ 0 to 8% ಅಷ್ಟೇ ಸಿ ಒ ಡಿ ಜಾಸ್ತಿ ಇರ್ತದೆ. 0 to 8% ಸಿ ಒ ಡಿ ಜಾಸ್ತಿ ಇರ್ತದೆ. ಹಂಗೆ ಸಿ ಒ ಡಿ ದೊಡ್ಡವದನ ಅಂತೇಳಿ ಪೂರ ದೊಡ್ಡವಿರಂಗಿಲ್ಲ. ಅದ ಬಿ ಒ ಡಿ ಕಂಪೇರ್ ಮಾಡಿದ್ರೆ ಸಿ ಒ ಡಿ ಒಂದು 8%, 0ದಿಂದ 8% ದೊಡ್ಡವಿರ್ಬೋದು. ಅವರಿಬ್ಬರು ಈಕ್ವಲ್ ಇದ್ರು ಅಂತಂದ್ರೆ ಅರ್ಥ ಏನದು, ಬಯಾಲಜಿಕಲಿ ಇನ್ಆಕ್ಟಿವ್ ಆರ್ಗ್ಯಾನಿಕ್ ಮ್ಯಾಟರ್ ಈಸ್ ಅಬ್ಸೆಂಟ್. ಹೇಳ್ತಾ? ಹಂಗೆ ಬಿ ಒ ಡಿ ಏನಾರು 5 days ಜೊತೆ ಕಂಪೇರ್ ಮಾಡಿದ್ರೆ, ಬಿ ಒ ಡಿ 5 ಅಪಾನ್ ಸಿ ಒ ಡಿ ಕಂಪೇರ್ ಮಾಡಿದ್ರೆ ಇದು ಎಷ್ಟು ಬರ್ತೈತೆ ಅಂತ, 0.63 to 0.68 ಬರ್ತೈತೆ. ಹೌದಾ? ಇದು ಜಸ್ಟ್ ಕೋರಿಲೇಷನ್. ಇದು ಸ್ವಲ್ಪ ವರ್ಕೌಟ್ ಮಾಡಿ ನಿಮ್ಗೆ ಆರಾಮ್ಸೆ ತಿಳಿತೈತಿ. ಅಂಡರ್ಸ್ಟುಡಾ? ಓಕೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಒಂದು ಟರ್ಮ್ ಬರ್ತದ, ದಟ್ ಈಸ್ ರಿಲೇಟಿವ್ ಸ್ಟೆಬಿಲಿಟಿ. ರಿಲೇಟಿವ್ ಸ್ಟೆಬಿಲಿಟಿ ಅಂದ್ರೆ ದ ರೇಷಿಯೋ ಆಫ್ ಅಮೌಂಟ್ ಆಫ್ ಆಕ್ಸಿಜನ್ ಅವೈಲೇಬಲ್ ಇನ್ ದ ಎಫ್ಲೂಯೆಂಟ್ ಟು ದ ಟೋಟಲ್ ಆಕ್ಸಿಜನ್ ರಿಕ್ವೈರ್ಡ್ ಟು ಸ್ಯಾಟಿಸ್ಫೈ ಫಸ್ಟ್ ಸ್ಟೇಜ್ ಬಿ ಒ ಡಿ ಅಂತ ಕೇಳ್ತಾರೆ.
ಹೌದಾ? ಅಂದರೆ ಒಂದು ಹೊಲ್ಸದ, ಅದರ ಒಳಗಡೆ ಒಂದಿಷ್ಟು ಏನೋ ಅವೈಲೇಬಲ್ ಆಕ್ಸಿಜನ್ ಅದ ಅಂತ ತಿಳ್ಕೊಟ್ರು. ಅವೈಲೇಬಲ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ಎಫ್ಲುಯೆಂಟ್, ಅವೈಲೇಬಲ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ಎಫ್ಲುಯೆಂಟ್. ಅದರೊಳಗಡೆ ಒಂದು ಸ್ವಲ್ಪ ಏನೋ ಆಕ್ಸಿಜನ್ ಐತಪ್ಪ, ಇನ್ನೂ ಡಿಮಾಂಡ್ ಮಾಡಿಲ್ಲ, ಅದು ಡಿಮಾಂಡ್ ಮಾಡಿಲ್ಲ, ಬಟ್ ಐತೆ ಅದ್ರೊಳಗೆ ಆಕ್ಸಿಜನ್ ಐತಿ, ಇನ್ನೂ ಡಿಮಾಂಡ್. ಅಲ್ಲಿಂದ ಹಿಡ್ಕೊಂಡು ಅಂದರೆ ಫಸ್ಟಿಗೆ ಅದು ಆಕ್ಸಿಜನ್ ಬೇಕಂತ ಅನ್ನಕತ್ತಿಲ್ಲ, ಅದ್ರೊಳಗೆ ಆಕ್ಸಿಜನ್ ಅದ. ಅದಾದಮೇಲೆ ಆಕ್ಸಿಜನ್ ಎಲ್ಲ ಒಳಗಲ್ದೆಲ್ಲ ತಿಂತೈತದ, ತಿಂದು ಖಾಲಿ ಜೀರೋ ಮಾಡ್ಕೊತೈತಿ. ಜೀರೋ ಮಾಡಾದ್ಮೇಲೆ ನನಗೆ ಬೇಕಂತೈತಿ. ಹಂಗೆ ಅಲ್ಲಿಂದ ಹಿಡ್ಕೊಂಡು ಮತ್ತು 20 ದಿನ ಅಂದರೆ ಕಾರ್ಬೋನೇಷಿಯಸ್ ಡಿಮಾಂಡ್ ಆಗಕ್ಕೆ ಏನು ಬೇಕಾಗಿತ್ತಲ್ಲ ಆಕ್ಸಿಜನ್ನು, ಅವೆರಡನ್ನ ರೇಷಿಯೋ ತೊಗೊಂಡ್ರೆ ಅದಕ್ಕೆ ರಿಲೇಟಿವ್ ಸ್ಟೆಬಿಲಿಟಿ ಅಂತ ಕರೀತಾರೆ. ದೇರ್ ಫೋರ್ ಇದನ್ನು ಬೇಕಾದ್ರೆ ಬರಿಬೋದು, ಆಕ್ಸಿಜನ್ ಅವೈಲೇಬಲ್ ಇನ್ ದ ಎಫ್ಲುಯೆಂಟ್ divided by oxygen required up to first stage of BOD. This is your relative stability. ಓಕೆನಾ? ನಾವು ಮತ್ತೊಂದು ವೆರಿ ಇಂಪಾರ್ಟೆಂಟ್, ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಅಂತೇಳಿ. ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಇದಕ್ಕೆ ನೀವು ಚೆನ್ನಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂದ್ರೆ ಈಗ ಒಂದು ಜಗಳ ನಡೆದದ ಅಂತ ತಿಳ್ಕೊಡ್ರಿ. ಇಲ್ಲೊಂದು ನದಿ ಐತಿ, ಈ ಕಡೆಗೆ ಒಂದು ಊರು ಐತಿ, ದೊಡ್ಡ ಊರದ. ಈ ಊರೊಳಗಡೆ ಒಂದು 50,000 ಮಂದಿ ಅದಾರ, 50,000 ಮಂದಿ ಅದಾರ. ಇಲ್ಲೊಂದು ದೊಡ್ಡದೊಂದು ಪೇಪರ್ ಇಂಡಸ್ಟ್ರಿ ಐತಿ. ಪೇಪರ್ ಇಂಡಸ್ಟ್ರಿ ಇಲ್ಲಿ ಈ ರಿವರಿಗೆ ಇದರಲ್ಲಿಂದ ಗಟ್ಟರದಿಂದನೂ ನೀರು ಬರಕತ್ತದ, ಈ ಪೇಪರ್ ಇಂಡಸ್ಟ್ರಿಯಿಂದ ವೇಸ್ಟ್ ಏನು ಬರುತ್ತಲ್ಲ ಅದನ್ನು ಬರಕತ್ತದ. ಓಕೆ, ಇದನ್ನು ಇಲ್ಲೇ ಅದ ಅಂತ ತಿಳ್ಕೊಡ್ರಿ, ಪೇಪರ್ ಇಂಡಸ್ಟ್ರಿ ಇಲ್ಲೇ ಅದು. ಇದರಿಂದನೂ ಗಲೀಜು ಮಾಡಾಕತ್ತಾರ, ಇದರಿಂದನೂ ಗಲೀಜು ಮಾಡಾಕತ್ತಾರ. ಅವಾಗ ಪೇಪರ್ ಇಂಡಸ್ಟ್ರಿಯವ್ರಿಗೆ ಬ್ಯಾನ್ ಮಾಡ್ತಾರೆ. ಏನಂತ? ನೀವು ಈ ಕಡೆ ನೀರು ಬಿಡಬೇಡ್ರಪ್ಪ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾನೆ ಗೊತ್ತಾನ, ಓನರ್ ಜಗಳ ಆಡ್ತಾನೆ. ಹೆಂಗೆ ಜಗಳ ಆಡ್ತಾನೆ ಅಂದ್ರೆ, ಏನು ರೀ ಸಾಬ್ರ, ಇವರು 50,000 ಮಂದಿ ಹೊಲಸು ಮಾಡಿದ್ದನ್ನು ನದಿಯಾಗಿ ಬಿಡಾಕತ್ತೀರಿ, ನಾವು ಬರೀ ಒಂದು ಇಂಡಸ್ಟ್ರಿ ರೀ, ಒಂದು ಸಣ್ಣದೊಂದು ಇಂಡಸ್ಟ್ರಿ, ಅದರಿಂದ ಬಂದಿದ್ದನ್ನು ನದಿಯಾಗಿ ಬಿಡಕ್ಕೆ ಒಲ್ಲೆ ಅಂತಿರಲ್ರಿ. ಇಲ್ಲಿ ನೋಡ್ರಿ 50,000 ಮಂದಿ ಕುಂತು ಎಲ್ಲ ಅವ್ರದ್ದೆಲ್ಲ ಹೊಲಸೆಲ್ಲ ಬಿಡ್ತೀರಿ, ನಮ್ದು ಒಂದು ಇಂಡಸ್ಟ್ರಿದು ಯಾಕೆ ರೀ ಸರ, ಇಷ್ಟು ಯಾಕೆ ನೀವು ಹಿಂಗೆ ಅನ್ಯಾಯ ಮಾಡ್ತೀರಿ ಅಂತ ಕೇಳ್ತಾನೆ ನಾವು. ಅವಾಗ ಇವನಿಗೆ ಆನ್ಸರ್ ಮಾಡ್ಬೇಕು ನಾವು, ಏನಂತಂದ್ರೆ, ನೋಡಪ್ಪ, ನಿನ್ನ ಇಂಡಸ್ಟ್ರಿಯಿಂದ ಏನು ವೇಸ್ಟ್ ಬರಕತ್ತೈತಲ್ಲ, ಆ ವೇಸ್ಟ್ ಇಷ್ಟು ಮಂದಿಗೆ ಇಕ್ವಲೆಂಟ್ ಐತಿ. ಇಷ್ಟು ಮಂದಿ ಕೂಡಿ ವೇಸ್ಟ್ ಮಾಡಿದಾಗ ಅದು ಎಷ್ಟು ಇಕ್ವಲೆಂಟ್ ಐತಲ್ಲ, ಅಷ್ಟು ಬರೀ ನಿಂದು ಇಂಡಸ್ಟ್ರಿಯಿಂದ ಬರಕತ್ತೈತಿ. ಇಷ್ಟು ಮಂದಿ ಕುಂತ್ಕೊಂಡು ಎಷ್ಟು ಹೊಲಸು ಮಾಡ್ತಾರಲ್ಲ, ಅಷ್ಟು ಹೊಲಸು ಬರೀ ಬರೀ ನಿಂದು ಒಂದು ಇಂಡಸ್ಟ್ರಿಯಿಂದ ಬರಕತ್ತೈತಿ. ಇದಕ್ಕೇನಂದ್ರೆ ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಅಂತಾರೆ. ಅಂದ್ರೆ ಒಂದು ಇಂಡಸ್ಟ್ರಿಯಿಂದ ಬರ್ತಕ್ಕಂಥ ವೇಸ್ಟು ಎಷ್ಟು ಮಂದಿ ವೇಸ್ಟಿಗೆ ಇಕ್ವಲೆಂಟ್ ಐತಿ ಅಂತ ಅರ್ಥ. ಅರ್ಥಾಯ್ತಾ? ಇದು ಹಂಗೆ ಜನರಲ್ಲಿ ಒಬ್ಬರು ಒಂದು ಸ್ಟ್ಯಾಂಡರ್ಡ್ ಏನೈತೆ ಅಂತಂದ್ರೆ 0.075 kg per person per day ಇದೇನಿದು BOD. ನಾವು ಅಸ್ಯೂಮ್ ಮಾಡ್ಬೇಕಿದ್ನ ಅಂದರೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ 0.075 kg ಹೊಲಸು ಮಾಡ್ತಾನೆ. ಹೇಳ್ತದ? ಹಂಗಾದ್ರೆ ಆ ಇಂಡಸ್ಟ್ರಿ ಒಂದು ದಿನಕ್ಕೆ ಎಷ್ಟು ಹೊಲಸು ಮಾಡ್ತದ ನೋಡ್ಕೋಬೇಕು. ನೋಡ್ಕೊಂಡ್ರೆ ಆ ಇಂಡಸ್ಟ್ರಿ ಎಷ್ಟು ಮಂದಿ ಇಕ್ವಿಲೆಂಟ್ ಹೊಲಸು ಮಾಡ್ತದ, ಅದಕ್ಕೆ ಪಾಪ್ಯುಲೇಷನ್ ಇಕ್ವಿಲೆಂಟ್ ಅಂತ. ಒಂದು ಎಕ್ಸಾಂಪಲ್ ಕೊಡಲಿ. ಈಗ ಒಂದು ಇಂಡಸ್ಟ್ರಿ ಅದ, ಆ ಇಂಡಸ್ಟ್ರಿ ಒಳಗಡೆ 1500 mg/L ವೇಸ್ಟ್ ಬರಕತ್ತೈತಿ. ನೋಡಿ BOD ಅದ್ರದ್ದು ಎಷ್ಟಿದ್ದು 1500 BOD ಬಿಡಾಕತ್ತೈತಿ. ಅದು ಎಷ್ಟದು ಭಾಳ ಆಗ್ತದೆ. ಅರ್ಥಾಯ್ತಾ? ಮತ್ತು ಆ ಇಂಡಸ್ಟ್ರಿಗೆ ವಾಟರ್ ಸಪ್ಲೈ ಎಷ್ಟಿತ್ತು ಅಂತಂದ್ರೆ ಒಂದು 3 ಮಿಲಿಯನ್ ಲೀಟರ್ಸ್ ಡೇ ವಾಟರ್ ಸಪ್ಲೈ ಇತ್ತು. ಎಷ್ಟೈತಿದು? 3 ಮಿಲಿಯನ್ ಲೀಟರ್ಸ್. ಒಂದು ದಿನಕ್ಕೆ 3 ಮಿಲಿಯನ್ ಲೀಟ್ರ್ ವಾಟರ್ ಯೂಸ್ ಮಾಡಕತ್ತೈತಿ. ಒಂದೊಂದು ಲೀಟ್ರಿಗೆ 1500 ಏನದು ವೇಸ್ಟನ್ನು ನದಿಗೆ ಬಿಡಾಕತ್ತೈತಿ. ಅಂದ್ರೆ ಈಗ ನಾವು ಆ 1500 mg/L ಈ 3 ಮಿಲಿಯನ್ ಡೇದ ನೀರಿಗೆ ಅಂದ್ರೆ ಎಷ್ಟು kg ಹೊಲಸು ಬಿಡಾಕತ್ತದ ಅದ ಅಂತಂದ್ರೆ ನೀವೇನು ಮಾಡಿ, ಈಗ ಅದನ್ನು ಜಸ್ಟ್ ಮಲ್ಟಿಪ್ಲೈ ಮಾಡಿ. 1500 ಅದ, ಇದಕ್ಕೆ mg/L ಅದ, ಇಂಟು ಇದು 3 × 10⁶ ಲೀಟರ್ ಪರ್ ಡೇ ಅದ. ಅಂದ್ರೆ ಲೀಟ್ರ್ ಕ್ಯಾನ್ಸಲ್ ಆಗಿ ಈ mg ಉಳಿತು. ಈ mgನ kg ಮಾಡ್ಕೋಬೇಕಾದ್ರೆ ಇಂಟು 10⁻⁻6 ಮಾಡ್ತೀವಿ. -6 + 6 ಕ್ಯಾನ್ಸಲ್ ಆಗಿ 15 × 3 45. 4500 kg ಏನು ಮಾಡಕತ್ತೈತಿ, ಅದು ಹೊಲಸಾಕತ್ತೈತಿ. ಯಾವುದು? ಇಂಡಸ್ಟ್ರಿ. ಪ್ರತಿ ದಿನಕ್ಕೆ ಪರ್ ಡೇಕ್ಕೆ 4500 kg ಹೊಲಸಾಕತ್ತೈತಿ.
ಹಂಗಾದ್ರೆ ಮನುಷ್ಯ ಎಷ್ಟಾಗ್ತಾನಂತ, ಒಬ್ಬ ಮನುಷ್ಯ ಎಷ್ಟಾಗ್ತಾನಂತ ಪ್ರತಿದಿನಕ್ಕೆ 0.075 ಕೆ ಜಿ ಒಬ್ಬ ಮನುಷ್ಯ ಹೊಲ್ಸಾಗ್ತಾನಂತ. ಹಂಗಾರೆ 4500 ಕೆ ಜಿ ಹೊಲ್ಸಾಗ್ತಾರೆ ಅಂದ್ರೆ ಎಷ್ಟು ಮನುಷ್ಯರು ಇಕ್ವಿವೆಲೆಂಟ್ ಐತಿ ಅಂತಂದ್ರೆ 4500 ಡಿವೈಡೆಡ್ ಬೈ 0.075. ಇದೇನು ಬಂತಿದ್ದು 60,000. 60,000 ಮಂದಿ ಆ ನದಿ ಮುಂದೆ ಕುಂತ್ಕೊಂಡು ಹೊಲಸು ಮಾಡಿ ಬಂದ್ರೆ ಎಷ್ಟು ಆಕೈತಲ್ಲ ಅಷ್ಟು ಅದು ಒಂದು ಫ್ಯಾಕ್ಟ್ರಿ ಮಾಡಾಕತ್ತೆ. ಇನ್ನೊಂದು ಸಿಕ್ತಲ್ಲ, ಇದಕ್ಕೇನಂತಾರೆ ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಅಂತ ಕರೀತಾರೆ. ಈ ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಫಾರ್ಮುಲಾ ಏನದ ಅಂತಂದರೆ, ಡೋಂಟ್ ಜಡ್ಜ್ ಮೀ ದ ವೇ ಐ ಆಮ್ ಟೀಚಿಂಗ್ ಯು. ಹಿಂಗೆ ಸರ್ ಭಾಳ ಹೊಲ್ಸದಾರ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಮತ್ತು ಹಂಗೆ ತಿಳಿಸಿದಾಗನ ನಿಮ್ಮ ತಲೆಗೆ ಹೋಗ್ಕೊಂತೈತಿ ಇದು ಹೊಲ್ಸು. ಅದಲ್ಲ, ಅದ್ರ ಸಲುವಾಗಿ ಹಿಂಗೆ ತಿಳಿಸಬೇಕಾಗ್ತದ. ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ, ಐ ಆಮ್ ವೆರಿ ಕ್ಲೀನ್ ಪರ್ಸನ್. ನೆಕ್ಸ್ಟ್ ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಂದ್ರೆ ಟೋಟಲ್ ಬಿ ಒ ಡಿ. ಯಾವುದು ಬಿ ಒ ಡಿ? 5 day 20 degree ಅಂದರೆ ಸ್ಟ್ಯಾಂಡರ್ಡ್ ಬಿ ಒ ಡಿ. ಟೋಟಲ್ ಬಿ ಒ ಡಿ ಆಫ್ ಇಂಡಸ್ಟ್ರಿ ಇನ್ ಕೆ ಜಿ ಪರ್ ಡೇ ಡಿವೈಡೆಡ್ ಬೈ ಏನದು ಬಿ ಒ ಡಿ, ಸ್ಟ್ಯಾಂಡರ್ಡ್ ಬಿ ಒ ಡಿ ಆಫ್ ಅ ಪರ್ಸನ್ ಪರ್ ಡೇ. ಈ ಕೆಳಗಲ್ದು ಏನೈತಲ್ಲ ಡಿನಾಮಿನೇಟರ್, ಯು ಕ್ಯಾನ್ ಅಸ್ಯೂಮ್ ಇಟ್ as 0.07 ಆರ್ 0.075 ಆರ್ 0.08 kg per day. ದಿಸ್ ಯು ಕ್ಯಾನ್ ಅಸ್ಯೂಮ್ ಆನ್ ದ ಟಾಪ್ ದೇ ವಿಲ್ ಗಿವ್. ಹಂಗೆ ಮಾಡಿಕೊಂಡು ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಕಂಡುಹಿಡಿದು ತಿಳಿತು. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಏನು ಮಾಡಿದ್ವಿ ಅಂದರೆ ಪಾಪ್ಯುಲೇಷನ್ ಇಕ್ವಿವೆಲೆಂಟು ಮತ್ತು ಇದೇನದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೀವೇಜ್ನ ನೋಡ್ಕೊಂಡ್ವಿ. ಮತ್ತು ನೆಕ್ಸ್ಟ್ ಕ್ಲಾಸ್ ಒಳಗೆ ಏನು ಮಾಡೋಣ, ಟ್ರೀಟ್ಮೆಂಟ್ ಮಾಡ್ಕೋಂತ ಹೋಗೋಣ. ಸಾಕಲ್ಲ? ಓಕೆ, ಥ್ಯಾಂಕ್ ಯು ವೆರಿ ಮಚ್.